ಇಂದಿನ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದ ಶ್ರೀ ಪಿ.ವಿ. ಕೆರುಡಿ ಸರ್ ಅವರು ವಹಿಸಿಕೊಳ್ಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಈ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ರೂರಲ್ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿರುವಂಥ ಶ್ರೀ ಎಸ್.ಕೆ. ಚನ್ವೀರ್ಗೌಡ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ನಾನು ಕೋರ್ತಾ ಇದ್ದೀನಿ. ಹಾಗೆಯೇ ಮೃತ್ಯುಂಜಯ ವಿದ್ಯಾಪೀಠದ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಪ್ರಾಚಾರ್ಯರು, ಉಪಪ್ರಾಚಾರ್ಯರು, ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರು, ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಯನ್ನು ಅಲಂಕರಿಸಲು ನಾನು ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿ ಒಕ್ಕೂಟದ ಈ ಮುಕ್ತಾಯ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಈ ಸಮಾರಂಭವನ್ನು ಆರಂಭಿಸುತ್ತಿದ್ದೇವೆ. ಮೊದಲನೆಯದಾಗಿ ಪ್ರಾರ್ಥನೆ. ಒಳ್ಳೆಯ ಆರಂಭವೇ ಅರ್ಧ ಗೆಲುವಿಗೆ ಸಮ. ಈ ಅದ್ಭುತವಾದ ಮಾತಿನೊಂದಿಗೆ ಹೊಸ ಉತ್ಸಾಹ ಹೊತ್ತು ತಂದಿರುವ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಪ್ರಾರ್ಥನಾ ಗೀತೆಯೊಂದಿಗೆ ಕುಮಾರಿ ಮದಿಯಾ ಮಕಂದಾರ್ BSc ಪ್ರಥಮ ವರ್ಷದ ವಿದ್ಯಾರ್ಥಿನಿಯನ್ನು ಜೋರಾದ ಚಪ್ಪಾಳೆಯೊಂದಿಗೆ. ಮತ್ತು 26ನೇ ಸಾಲಿನ
ವಿದ್ಯಾರ್ಥಿ ಒಕ್ಕೂಟದ ಮುಕ್ತಾಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಪಿ ವಿ ಕೆರುಡಿ ಸರ್ ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮದ ಈ ಮುಕ್ತಾಯ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಎಸ್ ಕೆ ಚನ್ವೀರ್ ಗೌಡರ್ ಸರ್, ನಿವೃತ್ತ ಪ್ರಾಚಾರ್ಯರು, ರೂರಲ್ ಪಾಲಿಟೆಕ್ನಿಕ್ ಕಾಲೇಜ್ ಹಂಸವಾವಿ, ಇವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಇನ್ನೊಬ್ಬ ಅತಿಥಿಗಳು ವಿಶೇಷ ಆಹ್ವಾನಿತರು ಬರಬೇಕಾಗಿತ್ತು. ಅವರು ಶ್ರೀ ಆನಂದ್ ನಾಯಕ್ PSI ಆರಕ್ಷಕ ಠಾಣೆ ಹಂಸವಾವಿ, ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಮೃತ್ಯುಂಜಯ ವಿದ್ಯಾಪೀಠದ ಇನ್ನೋರ್ವ ಸದಸ್ಯರಾದಂತಹ ಶ್ರೀಯುತ ಪ್ರಬಣ್ಣ ಬಳಗಾಣೂರ್ ಸರ್, ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಶ್ರೀ ಲಿಂಗರಾಜ್ ಎಲಿ, ಮೃತ್ಯುಂಜಯ ವಿದ್ಯಾಪೀಠದ ಇನ್ನೋರ್ವ ಸದಸ್ಯರು, ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಇನ್ನೋರ್ವ ಮೃತ್ಯುಂಜಯ ವಿದ್ಯಾಪೀಠದ ಸದಸ್ಯರಾದಂತಹ ತೋಡ್ದಯ್ಯನವ್ರಿಗೂ ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ವೇದಿಕೆ ಮೇಲೆ ಆಸೀನರಾದಂತಹ ಶ್ರೀಯುತ ಹುಸೇನ್ ಸಾಬ್ ಕಳಗೊಂಡ್, ಉಪಾಧ್ಯಕ್ಷರು, ವಿದ್ಯಾರ್ಥಿ ಒಕ್ಕೂಟ, ಇವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ಕಾಲೇಜಿನ CR ಆದಂತಹ GS ಆದಂತಹ ಮರ್ದನ್ ಹಂಚಿ ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಇನ್ನೊಬ್ಬ ಮಹಿಳಾ GS ಆದಂತಹ ಪೂರ್ಣಿಮಾ ಹೊಸ್ಮನಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ 2025-26ನೇ ಸಾಲಿನಲ್ಲಿ ಎಲ್ಲ ಉಪನ್ಯಾಸಕರು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ, ಸಾಂಸ್ಕೃತಿಕ ಮತ್ತು ಇವು ಆಟ ಪಾಠಗಳು, ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿ ಇಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂಥ ಎಲ್ಲ ಉಪನ್ಯಾಸಕ ಮತ್ತು ಉಪನ್ಯಾಸಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆಯೇ ಇನ್ನು ಇಲ್ಲಿ ವಿದ್ಯಾರ್ಥಿನಿಯರ ಬಗ್ಗೆ ಹೇಳಬೇಕಂದ್ರೆ, ಈ ಹೆಚ್ಚಾಗಿ ಒಂದು 3 ತಿಂಗಳಲ್ಲಿ ಹಲವಾರು ಕಾರ್ಯಕ್ರಮ, ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಇವತ್ತು ಈ ಮೆಡ್ಲನ್ನು, ಸರ್ಟಿಫಿಕೇಟನ್ನು ತಗೊಳ್ಳಿಕ್ಕೆ ಉತ್ಸುಕತೆಯಿಂದ ಕಾಯ್ತಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು. ಇವನಾರವ ನೆನೆಸಗರೆಯುವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಎಂಬ ಬಸವಣ್ಣವರ ವಚನಾಂತೆ ಸರ್ವರನ್ನು ಸ್ವಾಗತಿಸಿದ ಶ್ರೀ MG ಬಡ್ಡಿವಾಡ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪುಷ್ಪ ಸಮರ್ಪಣೆ. ಪುಷ್ಪವು ಪ್ರೀತಿಯ, ಗೌರವದ ಹಾಗೂ ಅಭಿಮಾನದ ಸಂಕೇತವಾಗಿದೆ. ಅಂತಹ ಪುಷ್ಪವನ್ನು ವೇದಿಕೆಯ ಗಣ್ಯರಿಗೆ ಸಮರ್ಪಿಸುವುದು ನಮ್ಮ ನಿಮ್ಮೆಲ್ಲರ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಹಾಗಾಗಿ ಈ ಮೊದಲಿಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರು, ಹಿರಿಯ ನ್ಯಾಯವಾದಿಗಳು ಆದ ಶ್ರೀಯುತ PV ಕೆರುಡಿಜಿ ಅವರಿಗೆ ನಮ್ಮ ಮಹಾವಿದ್ಯಾಲಯದ ವಿಜ್ಞಾನ ಸಂಘದ ಸಂಚಾಲಕರಾದ ಡಾಕ್ಟರ್ ಲೋಕೇಶ್ SB ಅವರು ಪುಷ್ಪ ಸಮರ್ಪಿಸಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದರಂತೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಘನತೆಯನ್ನು ಇಮ್ಮಡಿಗೊಳಿಸಿರುವ ಡಾಕ್ಟರ್ SK ಚನ್ವೀರ್ ಗೌಡರ್, ನಿವೃತ್ತ ಪ್ರಾಚಾರ್ಯರು, ರೂರಲ್ ಪಾಲಿಟೆಕ್ನಿಕ್ ಕಾಲೇಜು ಹಂಸವಾವಿ, ಇವರಿಗೆ ನಮ್ಮ ಮಹಾವಿದ್ಯಾಲಯದ ವಾಣಿಜ್ಯ ಸಂಘದ ಸಂಚಾಲಕರಾಗಿರುವ ಡಾಕ್ಟರ್ MM ಅಕ್ಕಿ ಅವರು ಪುಷ್ಪ ನೀಡಿ ಆರ್ಥಿಕ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮೃತ್ಯುಂಜಯ ವಿದ್ಯಾಪೀಠದ ಹಿರಿಯ ಸದಸ್ಯರಾಗಿರ್ತಕ್ಕಂಥ
ಶ್ರೀ ಪ್ರಬಣ್ಣ ಬೆಳಗಾಮೂರು ಸರ್ ಇವರಿಗೆ ನಮ್ಮ ಮಹಾವಿದ್ಯಾಲಯದ ಕನ್ನಡದ ಅಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಸವ ಹಮ್ಮಿಣಿ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಬಣ್ಣ ಬೆಳಗಾವಿ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇನ್ನೋರ್ವ ಮೃತ್ಯುಂಜಯ ವಿದ್ಯಾಪೀಠದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಲಿಂಗರಾಜ್ ಇಲ್ಲಿ ಸರ್ ಅವರಿಗೆ ಡಾಕ್ಟರ್ ಕೆ ವಿ ಜಯಪ್ ಸರ್ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ. ಅದೇ ರೀತಿಯಾಗಿ 2025-26ನೇ ಶೈಕ್ಷಣಿಕ ಸಾಲಿನ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಕುಮಾರಿ ಪೂರ್ಣಿಮಾ ಹೊಸ್ಮನಿ ಇವರಿಗೆ ಕುಮಾರಿ ಕವನ ಬಣ್ಕರ್ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ 2025-26ನೇ ಶೈಕ್ಷಣಿಕ ಸಾಲಿನ ಪುರುಷ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶ್ರೀ ಕುಮಾರ್ ಮರ್ದನ್ ಹಂಚಿ ಇವರಿಗೆ ಕುಮಾರ್ ರಾಕೇಶ್ ದಿವಿಗೆಹಳ್ಳಿ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮದಿಹಾ ಸುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿ ಅಧ್ಯಕ್ಷರ ಮನೆಗೆತ್ತಿರ್ತಕ್ಕಂಥ ಕುಮಾರಿ ಮದಿಹಾ ಮುಖಂಡರ್ ಅವರಿಗೆ ಅಧ್ಯಕ್ಷರು ಪ್ರೀತಿಯಿಂದ ಆಶೀರ್ವದಿಸಿ ಪುಷ್ಪ ನೀಡಿದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಹಾವಿದ್ಯಾಲಯದ ಕಲಾ ಸಂಘ, ವಾಣಿಜ್ಯ ಸಂಘ, ವಿಜ್ಞಾನ ಸಂಘ, ಸಾಹಿತ್ಯ ಸಂಘ, ಮಹಿಳಾ ಸಂಘ, ಸಾಂಸ್ಕೃತಿಕ ಸಂಘ ಹಾಗೂ ಕ್ರೀಡಾ ವಿಭಾಗಗಳ ಸಂಚಾಲಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಪುಷ್ಪ ಸಮರ್ಪಣೆ ಕಾರ್ಯವನ್ನು ನೆರವೇರಿಸಿದ ಡಾಕ್ಟರ್ ರಾಜ್ಕುಮಾರ್ ಸಾವಳಿ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅತಿಥಿಗಳ ಪರಿಚಯ. ಈ ಕಾರ್ಯವನ್ನು ಡಾಕ್ಟರ್ ಎಸ್ ಎಸ್ ಮಠಪತಿ ಉಪ ಪ್ರಾಚಾರ್ಯರು ನಡೆಸಿಕೊಡಬೇಕೆಂತೇಳಿ ವಿನಂತಿಸಿಕೊಳ್ತಾರೆ. ಸರ್ವರಿಗೂ ವಂದನೆಗಳು. ಮಹಾವಿದ್ಯಾಲಯದ 2025-26ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಮುಕ್ತಾಯ ಸಮಾರಂಭಕ್ಕೆ ಸರ್ವರನ್ನ ಇನ್ನೊಮ್ಮೆ ಸ್ವಾಗತಿಸುತ್ತಾ, ಇಂದಿನ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಶ್ರೀ ಎಸ್ ಕೆ ಚನ್ವೀರ್ಗೌಡ್ ಅವರು ನಿಮ್ಮೆಲ್ಲರಿಗೂ ಅತ್ಯಂತ ಆಪ್ತರು. ಅವರು ಈ ಸಮಾರಂಭಕ್ಕೆ ಅತಿಥಿಗಳಾಗಿರಬಹುದು, ಆದರೆ ಸರಿಸುಮಾರು 35 ವರ್ಷಗಳಿಂದ ನಮ್ಮದೇ ಮೃತ್ಯುಂಜಯ ವಿದ್ಯಾಪೀಠದಲ್ಲಿ ಸೇವೆ ಸಲ್ಲಿಸಿರುವ ಇದೀಗ ನಿವೃತ್ತರಾಗಿರುವವರು ನಮ್ಮೆಲ್ಲರಿಗೂ ಚಿರಪರಿಚಿತರು. ಆದರೆ ಸಂಪ್ರದಾಯದಂತೆ ಅವರ ಪರಿಚಯ ಅನಿವಾರ್ಯ. ಕಾರಣ ಈ ಚಿಕ್ಕ ಪರಿಚಯ ಭಾಷಣ. ಶ್ರೀಯುತರು ರಾಣೆಬೆನ್ನೂರು ತಾಲೂಕಿನ ಚಿಕ್ಕ ಹನುಮನಹಳ್ಳಿಯಲ್ಲಿ ಕಡಬಸನಗೌಡ ಮತ್ತು ಗಿರಿಜಮ್ಮ ದಂಪತಿಗಳಿಗೆ ಮಗುವಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಮುಗಿಸಿ ಮುದೇನೂರಿನ CS ಹೈಸ್ಕೂಲ್ನಲ್ಲಿ ಮಾಧ್ಯಮಿಕ ಶಿಕ್ಷಣ, ಚಳ್ಳಕೆರೆಯ PU ಸೈನ್ಸ್ ಶಿಕ್ಷಣ ಪಡೆದು ತದನಂತರ STJIT ಇಂಜಿನಿಯರಿಂಗ್ ಕಾಲೇಜ್ ರಾಣೆಬೆನ್ನೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ BE ಪದವಿಯನ್ನು ಪಡೆದರು. ನಮ್ಮ ಮೃತ್ಯುಂಜಯ ವಿದ್ಯಾಪೀಠದ ರೂರಲ್ ಪಾಲಿಟೆಕ್ನಿಕ್ ಹಂಸಭಾವಿಯಲ್ಲಿ 1992ರಿಂದ ಉಪನ್ಯಾಸಕರಾಗಿ ಸೇವೆಯನ್ನು ಆರಂಭಿಸಿದರು. ಮೆಕ್ಯಾನಿಕಲ್ ವಿಭಾಗದ ಮುಖ್ಯಸ್ಥರಾಗಿ ನಂತರ 1997ರಿಂದ 2026 ಮೇ ತಿಂಗಳ 30ನೇ ದಿನಾಂಕದವರೆಗೆ ಸುದೀರ್ಘ 29 ವರ್ಷಗಳ ಕಾಲ ಕಾಲೇಜಿನ ಪ್ರಾಂಶುಪಾಲರಾಗಿ ಅಧಿಕಾರ ಚಲಾಯಿಸಿದ್ದಾರೆ. ನಿರಂತರ 29 ವರ್ಷಗಳ ಪ್ರಾಚಾರ್ಯ ಹುದ್ದೆಯ ಅವಧಿಯಲ್ಲಿ ರೂರಲ್ ಪಾಲಿಟೆಕ್ನಿಕ್ ಕಾಲೇಜಿಗೆ ಅಷ್ಟೇ ಅಲ್ಲದೆ ಮೃತ್ಯುಂಜಯ ವಿದ್ಯಾಪೀಠಕ್ಕೆ ಮತ್ತು ಅದರ ಅಂಗಸಂಸ್ಥೆಗಳ ಪ್ರತಿಯೊಂದು ಕಾರ್ಯಚಟುವಟಿಕೆ, ಪ್ರಗತಿ, ಅಭಿವೃದ್ಧಿ ಮತ್ತು ಹೈಯರ್ ಲೆವೆಲ್ ಟಾಸ್ಕ್ಗಳನ್ನು ನಿಭಾಯಿಸಿದ ವರ್ಚಸ್ಸು ಅವರಿಗಿದೆ. ಅವರ ನಿಲುವಿನಲ್ಲಿ, ಧ್ವನಿಯಲ್ಲಿ ಅವರ ಗಾಂಭೀರ್ಯತೆ ಗುರುತಿಸಬಹುದಾಗಿದೆ. ಸನಿಹದಲ್ಲಿ ನಿವೃತ್ತರಾದ ಶ್ರೀಯುತರಿಗೆ ನಿವೃತ್ತಿ ನಂತರದ ಜೀವನವು ಸುಖದಾಯವಾಗಲಿ, ಆರೋಗ್ಯವಾಗೂ ಆಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಈ ಚಿಕ್ಕ ಪರಿಚಯ ಭಾಷಣ ಅವರದ್ದು ಮುಗಿಸುತ್ತೇನೆ. ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಆರಕ್ಷಕ ಠಾಣೆಯ PSI ಅವರು ಆಗಮಿಸಬೇಕಾಗಿತ್ತು. ಅವರಿಗೂ ಕೂಡ ಪರಿಚಯ ಭಾಷಣ ಇತ್ತು. ಈಗ ಈ ವರ್ಷದ ವಿದ್ಯಾರ್ಥಿ ಒಕ್ಕೂಟದ ಈ ಅವಧಿಯಲ್ಲಿ ಅನೇಕ ಬಾರಿ ಮಹಾವಿದ್ಯಾಲಯಕ್ಕೆ ಅವರಿಗೆ ಭೇಟಿ ನೀಡಿದ್ದಾರೆ.
ವಿದ್ಯಾರ್ಥಿಗಳೊಂದಿಗೆ ವಿವಿಧ ವಿಷಯವಾಗಿ ಸಂವಾದ ಮಾಡಿ ಚಿರಪರಿಚಿತರಾಗಿದ್ದಾರೆ. ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರು ಮತ್ತು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನ್ಯಾಯಮೂರ್ತಿಗಳಾದ ಶ್ರೀ ಪಿ ವಿ ಕೆರಡಿಜಿಯವರು ಮತ್ತು ವಿದ್ಯಾಪೀಠದ ಸರ್ವ ಸದಸ್ಯರು ಅವರ ಕಾರ್ಯಗಳಿಂದಲೇ ಸರ್ವರಿಗೂ ಪರಿಚಿತರಾಗಿದ್ದಾರೆ. ಈ ಮಾತುಗಳಿಂದ ನನ್ನ ಪರಿಚಯ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ವೇದಿಕೆಗೆ ಅತಿಥಿಗಳನ್ನು ಪರಿಚಯ ಮಾಡಿಕೊಟ್ಟಂತ ಡಾಕ್ಟರ್ ಎಸ್ ಮಠಪತಿ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಾರ್ಷಿಕ ಚಟುವಟಿಕೆಗಳ ಸಂಚಿಕೆ ಬಿಡುಗಡೆ ಹಾಗೂ ವರದಿ ವಾಚನ. ಮೊದಲನೇದಾಗಿ ವಾರ್ಷಿಕ ಚಟುವಟಿಕೆಗಳ ಸಂಚಿಕೆ ಬಿಡುಗಡೆ. ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂಥ ಹುಸೇನ್ ಕಳಗೊಂಡ್ ಸರ್ ಅವರು ಈ ಸಂಚಿಕೆಯನ್ನು ನೀಡಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಖ್ಯಾತ ನ್ಯಾಯವಾದಿಗಳು ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಪಿ ವಿ ಕೆರಡಿ ಸರ್ ಅವರು, ಎಸ್ ಕೆ ಚನ್ವೀರ್ಗೌಡ್ ಸರ್ ಅವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರುಗಳು ಈ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಜ್ಞಾನದ ದೀವಿಗೆಯನ್ನು ಬೆಳಗಿಸುವ ನಮ್ಮ ಸಾಧನೆಗಳ ಕಿರೀಟವಾದ ಈ ವರ್ಷದ ವಾರ್ಷಿಕ ಸಾಧನ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಅಕ್ಷರಕ್ಕಿರುವ ಶಕ್ತಿ ಅಪಾರ. ಇಂದು ನಾವು ಮಾಡಿದಂಥ ಸಣ್ಣ ಸಣ್ಣ ಸಾಧನೆಗಳು ಈ ಸಂಚಿಕೆಯ ಮೂಲಕ ದಾಖಲಾಗಿವೆ. ಮುಂದೊಂದು ದಿನ ನಮ್ಮ ಕಾಲೇಜಿನ ಸುವರ್ಣ ಇತಿಹಾಸದ ಪುಟಗಳಾಗಲಿವೆ. ಇದು ಕೇವಲ ಶಾಯಿಯಿಂದ ಮುದ್ರಿತವಾದಂಥ ಪುಸ್ತಕವಲ್ಲ. ಇದು ನಮ್ಮ ವಿದ್ಯಾರ್ಥಿಗಳ ಬೆವರು, ಶಿಕ್ಷಕರ ಮಾರ್ಗದರ್ಶನ, ಗೆಲುವಿನ ನಗು ಮತ್ತು ಒಗ್ಗಟ್ಟಿನ ಕತೆ ಹೇಳುವಂಥ ಜೀವಂತ ಸಂಚಿಕೆಯಾಗಿದೆ ಎಂದು ಹೇಳಲಿಕ್ಕೆ ನನಗೆ ಅತೀವ ಸಂತೋಷವಾಗುತ್ತಿದೆ. ವೇದಿಕೆಯ ಮೇಲಿನ ಗಣ್ಯರುಗಳು ಇವುಗಳನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಜೊತೆಗೆ ಈ ಅಪಾರ ಕಾರ್ಯದಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂಥ ಹುಸೇನ್ ಕಳಗೊಂಡ್ ಸರ್ ಅವರ ಪರಿಶ್ರಮ ಅಪಾರವಿದೆ ಎನ್ನುವುದನ್ನು ಕೂಡ ತಮ್ಮ ಗಮನಕ್ಕೆ ತಂದು ಎಲ್ಲ ಪ್ರಾಧ್ಯಾಪಕ ವೃಂದದವರ ನಿರಂತರ ಪರಿಶ್ರಮ, ಒಗ್ಗಟ್ಟಿನ ಕಾರ್ಯದ ಪರಿಣಾಮವಾಗಿ ಈ ವಾರ್ಷಿಕ ಸಂಚಿಕೆ ಇಂದು ಅನಾವರಣಗೊಂಡಿದೆ. ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದಂಥ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ನನ್ನ ಧನ್ಯವಾದಗಳು. ಈಗ ವರದಿ ವಾಚನ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂಥ ಲೆಫ್ಟಿನೆಂಟ್ ಹುಸೇನ್ ಸಾಬ್ ಕಳಗೊಂಡ್ ಅವರಿಂದ. कर्मण्ये वादिकारस्ते मा फलेषु कदाचन मा कर्मफल हेतुर्भुर्मा ते ಸುಗೋತ್ಸನ ಕರ್ಮಣಿ. ಅರ್ಥಾತ್ ನಿನಗೆ ಕರ್ಮ ಮಾಡುವ ಹಕ್ಕಿದೆ, ಆದರೆ ಅದರ ಫಲದ ಮೇಲೆ ಹಕ್ಕಿಲ್ಲ. ಫಲದ ಆಸೆಯಿಂದ ಕೆಲಸ ಮಾಡಬೇಡ, ಆ ಸ್ವಾರ್ಥದಿಂದ ಕೆಲಸವನ್ನೇ ಬಿಟ್ಟು ಬಿಡಬೇಡ ಎಂಬ ಭಗವದ್ಗೀತೆಯ 2ನೇ ಅಧ್ಯಾಯದ 47ನೇ ಶ್ಲೋಕವನ್ನು ಮನದಲ್ಲಿ ಸ್ಮರಿಸುತ್ತಾ ಈ ನೆಲದ ಆರಾಧ್ಯ ದೇವರಾದ ಶ್ರೀ ಕೋರಿಟುಪ್ಪಿ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮೃತ್ಯುಂಜಯ ಅಪ್ಪಗಳು ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಂತಪ್ಪಗಳ ಪಾದಗಳಿಗೆ ಪಡಮುಟ್ಟು ಮೃತ್ಯುಂಜಯ ವಿದ್ಯಾಪೀಠದ ಸ್ಥಾಪನೆಗೆ ಕಾರಣರಾದ ಎಲ್ಲ ಹಿರಿಯ ಚೇತನಗಳನ್ನು ಮನದಲ್ಲಿ ಸ್ಮರಿಸುತ್ತಾ ನಾನು ಕಲಿತ ಜ್ಞಾನದೇಗುಲದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷನ ಜವಾಬ್ದಾರಿಯನ್ನು ನಿಭಾಯಿಸಿದ ಈ ಸುಂದರ ಕ್ಷಣದಲ್ಲಿ ಮಹಾವಿದ್ಯಾಲಯದಲ್ಲಿ ನನಗೆ ಶಿಕ್ಷಣ ನೀಡಿ ನನ್ನ ಜೀವನಕ್ಕೆ ಮಾರ್ಗದರ್ಶನ ಹಾಗೂ ದಾರಿದೀಪವಾದ ನನ್ನ ನೆಚ್ಚಿನ ಗುರುಗಳಾದ ಡಾಕ್ಟರ್ ಎಂ ಅಕ್ಕಿ ಸರ್ ಅವರೇ, ಎಂ ಜಿ ಬಂಡಿವಡ್ಡರ್ ಸರ್, ಡಾಕ್ಟರ್ ಕೆ ವಿ ಜಯಪ್ಪ ಸರ್, ಡಾಕ್ಟರ್ ವಿ ಎಸ್ ದಾನೇನವರ್ ಸರ್, ಡಾಕ್ಟರ್ ಎಸ್ ಎಸ್ ಮಠಪತಿ ಸರ್, ಶ್ರೀ ಪಿ ವೆಂಕಟೇಶ್ ಸರ್, ಡಾಕ್ಟರ್ ರವಿ ಎಸ್ ನಾಯಕ್ ಸರ್, ಡಾಕ್ಟರ್ ವಿರೂಪಾಕ್ಷಪ್ಪ ವಾಯ್ಕೆ ಸರ್, ಜೊತೆಗೆ ಶ್ರೀಯುತ ಮಹೇಂದ್ರಣ್ಣ, ಶ್ರೀಯುತ ವಸಂತ್ ಸರ್, ಶ್ರೀಯುತ ಸಿರಾಜಣ್ಣ ಸರ್ವರಿಗೂ ಸಪ್ರೇಮ ಗೌರವ ನಮನಗಳನ್ನು ಸಲ್ಲಿಸುತ್ತಾ ವಿದ್ಯಾರ್ಥಿ ಒಕ್ಕೂಟದ ಮುಕ್ತಾಯ ಸಮಾರಂಭದ ನನ್ನ ಈ ವಾರ್ಷಿಕ ವರದಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಬಡವರನ್ನು ವಿದ್ಯಾವಂತರನ್ನಾಗಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಿ ಸುಸಂಸ್ಕೃತರನ್ನಾಗಿಸುವ ಮಹಾನ್ ಗುರಿಯೊಂದಿಗೆ ಮೃತ್ಯುಂಜಯ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ 1918ರಲ್ಲಿ ನಮ್ಮ ಮೃತ್ಯುಂಜಯ ವಿದ್ಯಾಪೀಠವು ಆರಂಭಗೊಂಡಿತು. ಇದರ ಅಂಗಸಂಸ್ಥೆಯಾಗಿ 1967ರಲ್ಲಿ ರೂರಲ್ ಆರ್ಟ್ಸ್ ಕಾಲೇಜ್ ಎಂಬ ಹೆಸರಿನಿಂದ ಆರಂಭವಾಗಿ ನಂತರದ ದಿನಮಾನಗಳಲ್ಲಿ ಮಹಾಂತಸ್ವಾಮಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವಾಗಿ ಪರಿಪೂರ್ಣತೆ ಪಡೆಯಿತು. ಈ ಪದವಿ ಮಹಾವಿದ್ಯಾಲಯದ 2025-26ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಮುಕ್ತಾಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದ ಶ್ರೀ ಪಿ ವಿ ಕೆರಡಿ ಸರ್ ಅವರೇ, ಸಮಾರಂಭದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಗ್ರಹಿಸಿದ ಶ್ರೀ ಎಸ್ ಕೆ ಚನ್ವೀರ್ಗೌಡರು ಸರ್ ಅವರೇ, ಸಮಾರಂಭದ ಗೌರವ ಉಪಸ್ಥಿತಿಯನ್ನು ಹೊಂದಿದಂತಹ ಮೃತ್ಯುಂಜಯ ವಿದ್ಯಾಪೀಠದ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಶ್ರೀ ಪ್ರಬಣ್ಣ ಬಳಗಾನೂರ್ ಸರ್ ಅವರೇ, ಶ್ರೀ ಲಿಂಗರಾಜ್ ಎಲಿ ಸರ್ ಅವರೇ, ತೋಟಯ್ಯನವರೇ, ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಎಂ ಜಿ ಬಂಡಿವಡ್ಡರ್ ಸರ್ ಅವರೇ, ಪುರುಷ ಪ್ರಧಾನ ಕಾರ್ಯದರ್ಶಿಯಾದ ಕುಮಾರ್ ಮರ್ದಾನ್ ಹಂಚಿಯವರೇ, ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಕುಮಾರಿ ಪೂರ್ಣಿಮಾ ಹೊಸಮನಿಯವರೇ, ಮಹಾವಿದ್ಯಾಲಯದ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಗಳೇ, ವಿದ್ಯಾರ್ಥಿನಿಯರೇ,
ಮಹಾವಿದ್ಯಾಲಯದ ಎಲ್ಲ ವಿಭಾಗಗಳು ಅನುಭವಿ ಮತ್ತು ಪರಿಣಿತ ಹಿರಿಯ ಹಾಗೂ ಯುವ ಉಪನ್ಯಾಸಕರಿಂದ ಕೂಡಿವೆ. ಈ ಶೈಕ್ಷಣಿಕ ವರ್ಷದಲ್ಲಿ ಮಹಾವಿದ್ಯಾಲಯದ ಪದವಿ ವಿಭಾಗದಲ್ಲಿ ಒಟ್ಟು 422 ವಿದ್ಯಾರ್ಥಿನಿಯರು ಅಧ್ಯಯನದಲ್ಲಿ ನಿರತರಾಗಿದ್ದು ಫಲಿತಾಂಶ ಸಹ ತೃಪ್ತಿಕರವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಮೃತ್ಯುಂಜಯ ವಿದ್ಯಾಪೀಠದ ಸದಸ್ಯರುಗಳು BSc ಕ್ಲಾಸ್ ರೂಮ್ಗಳನ್ನು, ಎಲ್ಲ ಲ್ಯಾಬ್ಗಳನ್ನು ಸುಮಾರು 15 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಹೊಸ ಕಬ್ಬಿಣದ ಶೀಟ್ಗಳನ್ನು ಹಾಕಿಸಿ ಮತ್ತು ಎಲ್ಲ ತರಗತಿಗಳಿಗೆ ಬಣ್ಣವನ್ನು ಹಚ್ಚಿಸಿ ಸುಸಜ್ಜಿತಗೊಳಿಸಲು ಶ್ರಮಿಸಿದ್ದಾರೆ. ಈ ಕಾರ್ಯವನ್ನು ವೈಯಕ್ತಿಕ ಕಾಳಜಿ ವಹಿಸಿ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಪವನ್ನ ಬಳಗಾನೂರು ಸರ್ ಅವರು ನೆರವೇರಿಸಿದ್ದಾರೆ. ಮಹಾವಿದ್ಯಾಲಯದ ಕಂಪ್ಯೂಟರ್ ಲ್ಯಾಬಿಗೆ 6 ಹೊಸ ಕಂಪ್ಯೂಟರ್ ಮತ್ತು UPSC ತರಿಸಿ ಆಧುನೀಕರಣಗೊಳಿಸಲಾಗಿದೆ. ವಿದ್ಯಾರ್ಥಿನಿಯರ ವೈಯಕ್ತಿಕ ಕಾಳಜಿ ಹಾಗೂ ಹಿತಾಸಕ್ತಿಯನ್ನು ಗಣನೆಗೆ ತೆಗೆದುಕೊಳ್ಳುವ ದಿಸೆಯಲ್ಲಿ ಮಹಾವಿದ್ಯಾಲಯದ ಹೊಸ ಗರ್ಲ್ಸ್ ಹಾಸ್ಟೆಲ್ ಅನ್ನು ಅವರ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಇದಕ್ಕಾಗಿ ಎಲ್ಲ ವಿದ್ಯಾರ್ಥಿ ಬಳಗದ ಪರವಾಗಿ, ಸಮಸ್ತ ಸಿಬ್ಬಂದಿ ವರ್ಗದ ಪರವಾಗಿ ನಾವು ವಿದ್ಯಾಪೀಠಕ್ಕೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನಗೆ 2025-26ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷನಾಗಿ ಆಗಸ್ಟ್ 23ರಂದು ನೇಮಕ ಮಾಡಲಾಯಿತು. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸ್ವೀಪ್ನ ಸಂಚಾಲಕರು ಹಾಗೂ ನನ್ನ ಗುರುಗಳಾದ ಡಾಕ್ಟರ್ ವಿರೂಪಾಕ್ಷಪ್ಪ ವಾಯ್ಕೆ ಸರ್ ಅವರ ಮಾರ್ಗದರ್ಶನದೊಂದಿಗೆ ಈ ಸಾಲಿನ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಆಗಸ್ಟ್ 30ರಂದು ಚುನಾವಣೆಯನ್ನು ಯಶಸ್ವಿಯಾಗಿ ಜರುಗಿಸಲಾಯಿತು. ಈ ಸಾಲಿನ ಪುರುಷ ಪ್ರಧಾನ ಕಾರ್ಯದರ್ಶಿಯಾಗಿ BCom ತೃತೀಯ ವರ್ಷದ ವಿದ್ಯಾರ್ಥಿ ಕುಮಾರ್ ಮರ್ದಾನ್ ಹಂಚಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ BA ತೃತೀಯ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಪೂರ್ಣಿಮಾ ಹೊಸಮನಿ ಅವರು ಆಯ್ಕೆಯಾಗಿದ್ದಾರೆ. ನಂತರ ವಿದ್ಯಾರ್ಥಿ ಒಕ್ಕೂಟದ ಖಾತೆಗಳ ಹಂಚಿಕೆ ಕಾರ್ಯದಲ್ಲಿ ಪ್ರಾಧ್ಯಾಪಕರುಗಳಿಗೆ ಸರಣಿಯ ಪ್ರಕಾರ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಅವರವರ ಆಸಕ್ತಿಯ ಆಧಾರವಾಗಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ನಮ್ಮ ವಿದ್ಯಾರ್ಥಿ ಒಕ್ಕೂಟವು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಚುನಾಯಿತ ಸಂಸ್ಥೆಯಾಗಿರುವುದರಿಂದ ಅವರ ಕಾಳಜಿ ಮತ್ತು ಬೇಡಿಕೆಗಳನ್ನು ಸುರಕ್ಷಿತಗೊಳಿಸುವುದರ ಮೂಲಕ ಈಡೇರಿಸಿಕೊಳ್ಳಲು ಸಹಕಾರಿಯಾಗಿದೆ. ಇದರ ಅವಧಿ 1 ಶೈಕ್ಷಣಿಕ ವರ್ಷವಾಗಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಕ್ರಿಯವಾಗಿರುತ್ತದೆ. ಇದರ ಅಡಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲು, ಕಾಲೇಜಿನಲ್ಲಿ ಸ್ನೇಹ ಮತ್ತು ಸೇವೆಯ ಮೂಲಕ ಆರೋಗ್ಯದ ವಾತಾವರಣ ನಿರ್ಮಾಣ ಮಾಡಲು, ಉನ್ನತ ಅಧ್ಯಯನಕ್ಕೆ ಪೂರಕವಾದ ವೇದಿಕೆ ಒದಗಿಸಲು, ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಪಠ್ಯೇತರ ಚಟುವಟಿಕೆಗಳ ಆಯೋಜನೆ ಮತ್ತು ಸೌಲಭ್ಯಗಳನ್ನು ರಚಿಸಲು, ವಿದ್ಯಾರ್ಥಿ ಹಕ್ಕುಗಳ ರಕ್ಷಣೆ ಹಾಗೂ ಶೈಕ್ಷಣಿಕ ಅನ್ವೇಷಣೆಗೆ ಉತ್ತೇಜನ ನೀಡಲು, ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಲು ಅವಕಾಶವನ್ನು ಒದಗಿಸಿ ಅವರ ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡುವ ಉದ್ದೇಶವನ್ನು ಸಾಧಿಸಲು ಇದು ಶ್ರಮಿಸುತ್ತದೆ. ನಮ್ಮ ಮಹಾವಿದ್ಯಾಲಯದ 2025-26ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಉದ್ಘಾಟನೆಯು ದಿನಾಂಕ 10/9/2025 ಬುಧವಾರದಂದು ಶ್ರೀ PV ಕೆರುಡಿ ಅವರ ಘನ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ME ಶಿವಕುಮಾರ್ ಹೊನ್ನಾಳಿ, ಪ್ರಾಧ್ಯಾಪಕರು, ಬರಹಗಾರರು, STG ಇಂಜಿನಿಯರಿಂಗ್ ಕಾಲೇಜ್ ರಾಣೆಬೆನ್ನೂರು ಇವರ ನೇತೃತ್ವದಲ್ಲಿ ಜರುಗಿತು. ಕ್ರೀಡಾ ವಿಭಾಗ. ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸು ನೆಲೆಸಿರುತ್ತದೆ, ಕ್ರೀಡೆ ಅದಕ್ಕೆ ದಾರಿ ಎನ್ನುವಂತೆ ನಮ್ಮ ಕಾಲೇಜಿನ ಕ್ರೀಡಾ ವಿಭಾಗವು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ P ವೆಂಕಟೇಶ್ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು 2025-26ನೇ ಸಾಲಿನಲ್ಲಿ ಗುಂಪು ಕ್ರೀಡೆಯ ಸಂಚಾಲಕರಾಗಿ ಡಾಕ್ಟರ್ ವಿರೂಪಾಕ್ಷಪ್ಪ ವಾಯ್ಕೆ ಇವರೊಂದಿಗೆ BA ತೃತೀಯ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರ್ ದೇವರಾಜ್ ಏಳೂರು ಅವರು ಹಾಗೂ ವೈಯಕ್ತಿಕ ಕ್ರೀಡೆಯ ಸಂಚಾಲಕರಾಗಿ ಡಾಕ್ಟರ್ ವಿಜಯಕುಮಾರ್ ದಾನೇನವರ್ ಇವರೊಂದಿಗೆ BCom ದ್ವಿತೀಯ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರ್ ರಾಕೇಶ್ ದಿವಿಗೇಳ್ ಅವರು ಕಾರ್ಯನಿರ್ವಹಿಸಿದ್ದಾರೆ. 2025-26ನೇ ಸಾಲಿನ ಏಕವಲಯ ಪುರುಷ ಮತ್ತು ಮಹಿಳೆಯರ ಏಕವಲಯ ಖೋ-ಖೋ ಪಂದ್ಯಾವಳಿ ಹಾಗೂ ಆಯ್ಕೆ ಪ್ರಕ್ರಿಯೆಯನ್ನು ಏಪ್ರಿಲ್ 16 ಮತ್ತು 17ರಂದು ಇಲ್ಲಿ ಜರುಗಿಸಲಾಯಿತು. ಇದರಲ್ಲಿ ನಮ್ಮ ಮಹಾವಿದ್ಯಾಲಯವು ಪ್ರಥಮ ಸ್ಥಾನ ಪಡೆದಿರುತ್ತದೆ. ವಿಶ್ವವಿದ್ಯಾಲಯ ತಂಡದ ಆಯ್ಕೆಯಲ್ಲಿ ನಮ್ಮ ಮಹಾವಿದ್ಯಾಲಯದಿಂದ 6 ಜನ ವಿದ್ಯಾರ್ಥಿನಿಯರು ಹಾಗೂ 1 ವಿದ್ಯಾರ್ಥಿ ಆಯ್ಕೆಯಾಗಿದ್ದು, ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಸ್ಪರ್ಧೆಯು ದಾವಣಗೆರೆಯಲ್ಲಿ ಜರುಗಿದ್ದು ನಮ್ಮ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯದ ವಿವಿಧ ಪಂದ್ಯಾವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. NCC ಹಾಗೂ ಉದ್ಯೋಗ ಮಾಹಿತಿ ಕೇಂದ್ರ. ಶಿಸ್ತು, ಸೇವೆ ಮತ್ತು ದೇಶಭಕ್ತಿ NCCಯ ನಿಜವಾದ ಶಕ್ತಿ. NCC ಕೇವಲ ತರಬೇತಿಯಲ್ಲ, ಅದು ನಾಯಕತ್ವ ಮತ್ತು ವ್ಯಕ್ತಿತ್ವ ನಿರ್ಮಾಣದ ಪಾಠಶಾಲೆ. ನಮ್ಮ ಕಾಲೇಜಿನಲ್ಲಿ ಲೆಫ್ಟಿನೆಂಟ್ ಹುಸೇನ್ ಸಾಬ್ ಕಳಗೊಂಡ್ ಇವರ ನೇತೃತ್ವದಲ್ಲಿ 5/27 NCC ಕಂಪನಿ ಮತ್ತು ಉದ್ಯೋಗ ಮಾಹಿತಿ ಕೇಂದ್ರ ಕಾರ್ಯನಿರ್ವಹಿಸುತ್ತದೆ. 2025-26ನೇ ಸಾಲಿನಲ್ಲಿ 96 ವಿದ್ಯಾರ್ಥಿಗಳು, 64 ವಿದ್ಯಾರ್ಥಿನಿಯರು ಸೇರಿ ಒಟ್ಟು 160 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿರುತ್ತಾರೆ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ, ಭೂಗೋಳಶಾಸ್ತ್ರ ವಿಭಾಗದ ಸಹಯೋಗದೊಂದಿಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ಇಕೋ ಕ್ಲಬ್ ಹಾಗೂ ಪ್ರಾಣಿಶಾಸ್ತ್ರ ವಿಭಾಗ ಸಹಯೋಗದೊಂದಿಗೆ ಗೋ ಗ್ರೀನ್ ಬ್ರೀತ್ ಕ್ಲೀನ್, ಆಪ್ಟಿಮಲ್ ಯೂಸ್ ಆಫ್ ಡಸ್ಟ್ಬಿನ್ ಅಂಡ್ ಕ್ಲೀನಿಂಗ್ ಡ್ರೈವ್, NCC ಸ್ಥಾಪನಾ ದಿನಾಚರಣೆ ಅಂಗವಾಗಿ NSS, ರೆಡ್ ಕ್ರಾಸ್, ರೇಂಜರ್ಸ್, ರೋವರ್ಸ್ ಘಟಕಗಳ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ, ಪೋಲಿಯೋ ಜಾಗೃತಿ ಕಾರ್ಯಕ್ರಮ, ಅಪರಾಧ ತಡೆ ಮಾಸಾಚರಣೆ, ಬೆಂಕಿ ಅವಘಡ ಕುರಿತು ಜಾಗೃತಿ ಕಾರ್ಯಕ್ರಮ, ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನಗಳಂತಹ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉದ್ಯೋಗ ಮಾಹಿತಿ ಕೇಂದ್ರದ ಅಡಿಯಲ್ಲಿ ಹಣಕಾಸಿನ ನಿರ್ವಹಣೆ ಹಾಗೂ ಪದವಿ ನಂತರ ಮುಂದೇನು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. NSS ವಿಭಾಗ. ಸೇವೆಯ ಸಾರ್ಥಕ ಜೀವನದ ನಿಜವಾದ ಗುರುತು. ಪ್ರಸಕ್ತ ಸಾಲಿನಲ್ಲಿ NSS ಘಟಕದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ಶ್ರೀ ವೆಂಕಟೇಶ್ P ತಮ್ಮ ನಿಯಮಿತ ಕ್ಲಾಸ್ಗಳೊಂದಿಗೆ ದತ್ತು ಗ್ರಾಮವಾದ ದಿವಿಗೆಹಳ್ಳಿಯಲ್ಲಿ ದಿನಾಂಕ 9/3/2026ರಿಂದ 15/3/2026ರವರೆಗೆ ವಿಶೇಷ ವಾರ್ಷಿಕ ಶಿಬಿರವನ್ನು ಯಶಸ್ವಿಗೊಳಿಸಿದರು. ರಾಜ್ಯ ಮಟ್ಟದ ಶಿಬಿರಕ್ಕೆ 4 ಜನ ಸ್ವಯಂ ಸೇವಕರು ಆಯ್ಕೆಯಾಗಿದ್ದರು. ಮೈ ಭಾರತ್ ಪೋರ್ಟಲ್ನಲ್ಲಿ ಕ್ವಿಚ್ನಲ್ಲಿ 2 ಜನ ಸ್ವಯಂ ಸೇವಕರು ಭಾಗವಹಿಸಿದ್ದರು. ರೋವರ್ಸ್ ಮತ್ತು ರೇಂಜರ್ಸ್ ಘಟಕ. ಸೇವೆ ಮತ್ತು ಸ್ನೇಹದ ಮೂಲಕ ವ್ಯಕ್ತಿತ್ವ ನಿರ್ಮಾಣವೇ ರೇಂಜರ್ಸ್ ಮತ್ತು ರೋವರ್ಸ್ನ ಧ್ಯೇಯವಾಗಿದೆ.
ನಮ್ಮ ಕಾಲೇಜಿನ ರೋವರ್ಸ್ ಘಟಕವನ್ನು ಪಿ ವೆಂಕಟೇಶ್ ಹಾಗೂ ರೇಂಜರ್ಸ್ ಘಟಕವನ್ನು ಡಾಕ್ಟರ್ ಹಮ್ಮಿಣಿ ಬಸವ ಅವರು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಕಲಾ ಸಂಘ ಮಾನವೀಯ ಮೌಲ್ಯಗಳು ಮತ್ತು ಸೃಜನಾತ್ಮಕ ಚಿಂತನೆಗಳನ್ನು ಬೆಳೆಸುವ ಕೇಂದ್ರವೇ ಕಲಾ ವಿಭಾಗ. ಈ ಕಲಾ ಸಂಘದ ಈ ವಿಭಾಗದ ಸಂಚಾಲಕರಾಗಿ ಡಾಕ್ಟರ್ ಎಸ್ ಮಠಪತಿ ಅವರೊಂದಿಗೆ BA ದ್ವಿತೀಯ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಅನಿತಾ ಎಫ್ ಕರೇಣ್ಣನವರು ಕಾರ್ಯನಿರ್ವಹಿಸುತ್ತಿದ್ದಾರೆ. BA ಅಂತಿಮ ವರ್ಷದ ವಿದ್ಯಾರ್ಥಿಗಳೊಂದಿಗೆ 3 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ವಿಜ್ಞಾನ ಸಂಘವು ವಿಜ್ಞಾನವು ಪ್ರಶ್ನೆಗಳಿಂದ ಆರಂಭವಾಗಿ ಅನ್ವೇಷಣೆಯಿಂದ ಬೆಳೆಯುತ್ತದೆ. ವಿಜ್ಞಾನ ವಿಭಾಗದ ಸಂಚಾಲಕರಾಗಿ ಡಾಕ್ಟರ್ ಲೋಕೇಶ್ SV ಅವರೊಂದಿಗೆ BSc ತೃತೀಯ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಲಕ್ಷ್ಮಿ ಅಂಗಡಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ವಾಣಿಜ್ಯ ಶಿಕ್ಷಣವು ವ್ಯವಹಾರ ಜ್ಞಾನ ಮತ್ತು ಜೀವನ ಕೌಶಲ್ಯಗಳ ಸೇತುವೆಯಾಗಿದೆ. ಈ ಸಂಘದ ಸಂಚಾಲಕರಾಗಿ ಡಾಕ್ಟರ್ MM ಅಕ್ಕಿ ಅವರೊಂದಿಗೆ BCom ತೃತೀಯ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ನಂದನ್ ಕುಮಾರ್ ಮರಾಠ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳೊಂದಿಗೆ 3 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಭೆ, ಪರಂಪರೆ ಮತ್ತು ಏಕತೆಯ ಹಬ್ಬ. ಸಾಂಸ್ಕೃತಿಕ ಸಂಘದ ಸಂಚಾಲಕರಾಗಿ ಡಾಕ್ಟರ್ ಕೋಟೆಪ್ಪ ಬಾಣತೆಪ್ಪನವರ್ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಕುಂಬಾರಿ ಅವರೊಂದಿಗೆ BA ಪ್ರಥಮ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಸಿಮ್ರನ್ ಬಾನು ದೊಡ್ಡಮನಿ ಹಾಗೂ BCom ಪ್ರಥಮ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಕವನ ಎಂ ಬಣಕಾರ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ ಶೈಕ್ಷಣಿಕ ಸಾಲಿನಲ್ಲಿ 15/10/2025 ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾವೇರಿ ವತಿಯಿಂದ ಹಾವೇರಿ ಜಿಲ್ಲಾ ಮಟ್ಟದ ಯೋಜನೋತ್ಸವದಲ್ಲಿ ಭಾಗವಹಿಸಿ ವಿಜ್ಞಾನ ಮೇಳದ ವಸ್ತು ಪ್ರದರ್ಶನದಲ್ಲಿ ಕವನ, ಸಂಗೀತ ಅರ್ಷಿಯಾ ಹಬೀಬಾ ದ್ವಿತೀಯ ಸ್ಥಾನವನ್ನು, ಚಿತ್ರಕಲೆಯಲ್ಲಿ ಸಹನಾ ಕೆಂಚಣ್ಣನವರ ತೃತೀಯ ಸ್ಥಾನವನ್ನು, ಜಾನಪದ ಗೀತೆಯಲ್ಲಿ ಶಿಫಾ ಇಲಿಗಾರ್, ಅರ್ಜಬಾನು ಪ್ಯಾಟಿ ತೃತೀಯ ಸ್ಥಾನವನ್ನು, ಜಾನಪದ ನೃತ್ಯದಲ್ಲಿ ಸಾವಿತ್ರ ಮತ್ತು ಸಂಗಡಿಗರು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ದಿನಾಂಕ 3/12/2025 ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯಾದಗಿರಿ ವತಿಯಿಂದ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ವಿಜ್ಞಾನ ಮೇಳದ ವಸ್ತು ಪ್ರದರ್ಶನದಲ್ಲಿ ಸಂಗೀತ, ಕವನ, ಲಕ್ಷ್ಮಿ, ಪೂರ್ಣಶ್ರೀ ಭಾಗವಹಿಸಿದ್ದರು. ಜೊತೆಗೆ 17/3/2026 ಕುಮಾರೇಶ್ವರ ಕಾಲೇಜ್ ಹಾನಗಲ್ನಲ್ಲಿ ಜರುಗಿದ ಹಾವೇರಿ ವಿಶ್ವವಿದ್ಯಾಲಯ ಮಟ್ಟದ ಅಂತರ್ ಕಾಲೇಜು ಯೋಜನೋತ್ಸವದಲ್ಲಿ ಭಾಗವಹಿಸಿ ಪಾಶ್ಚಿಮಾತ್ಯ ಗಾಯನದಲ್ಲಿ ಮದಿಹಾ ಮಕಾಂದಾರ್ ಪ್ರಥಮ ಸ್ಥಾನವನ್ನು, ಚಿತ್ರಕಲೆಯಲ್ಲಿ ಸಹನಾ ಕೆಂಚಣ್ಣನವರ ಪ್ರಥಮ ಸ್ಥಾನ, ಭಿತ್ತಿಪತ್ರ ರಚನೆಯಲ್ಲಿ ಉಮಾ ಮಾಯಾಚಾರಿ ದ್ವಿತೀಯ ಸ್ಥಾನ, ಮೆಹಂದಿ ಸ್ಪರ್ಧೆಯಲ್ಲಿ ರೋಶ್ನಿ ಅರಳಿಕಡ್ಡಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಸಾಹಿತ್ಯ ಸಂಘ ಇದರ ಸಂಚಾಲಕರಾಗಿ ಡಾಕ್ಟರ್ KV ಜಯಪ್ಪ ಇವರೊಂದಿಗೆ BSc ದ್ವಿತೀಯ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರ್ ಹನುಮಗೌಡ CP ಕಾರ್ಯನಿರ್ವಹಿಸಿದ್ದಾರೆ. ಮಹಿಳಾ ಸಂಘ ಶಿಕ್ಷಿತ ಮಹಿಳೆ ಒಂದು ಕುಟುಂಬವನ್ನೇ ಅಲ್ಲ ಸಂಪೂರ್ಣ ಸಮಾಜವನ್ನೇ ರೂಪಿಸುತ್ತಾಳೆ. ಮಹಿಳಾ ಸಂಘದ ಸಂಚಾಲಕರಾಗಿ ಡಾಕ್ಟರ್ ಶೋಭಾ ಸಿಕ್ಕಿ ಅವರೊಂದಿಗೆ BSc ಪ್ರಥಮ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಕಾವ್ಯ ನೆಶ್ವಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ದಿನಾಂಕ 10 ನವೆಂಬರ್ 2025 ಕಾನೂನು ಜಾಗೃತಿಯ ಮೂಲಕ ಮಹಿಳೆಯರ ಸಬಲೀಕರಣ ಎಂಬ ವಿಷಯದ ಮೇಲೆ 1 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಹಿರೇಕೇರೂರು ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಶ್ರೀಮತಿ ಅನಿತಾ ಎವೋ ಹಾಗೂ ಹಿರಿಯ ನ್ಯಾಯವಾದಿಗಳು ಭಾಗವಹಿಸಿದ್ದರು. ಜೊತೆಗೆ ವಾರ್ಷಿಕವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಗಳಲ್ಲಿ ಕೇಶವಿನ್ಯಾಸ, ರಂಗೋಲಿ, ಮೆಹಂದಿ, ಬೆಂಕಿರಹಿತ ಅಡುಗೆ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಗ್ರಂಥಾಲಯವು ಜ್ಞಾನದ ದೇವಾಲಯ. ಗ್ರಂಥಾಲಯವು ಐಶ್ವರ್ಯವಲ್ಲ, ಜೀವನದ ಅವಶ್ಯಕತೆಯಲ್ಲಿ ಒಂದಾಗಿದೆ. ನಮ್ಮ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಜ್ಞಾನ ವಿಕಾಸಕ್ಕಾಗಿ ಸುಸಜ್ಜಿತ ಗ್ರಂಥಾಲಯವಿದ್ದು ಪಠ್ಯ ಪುಸ್ತಕಗಳು, ದಿನಪತ್ರಿಕೆಗಳು, ನಿಯತಕಾಲಿಕೆಗಳು ಹಾಗೂ 36,260 ಪುಸ್ತಕಗಳನ್ನು ಹೊಂದಿದ್ದು ಡಾಕ್ಟರ್ ಕೋಟೇಶ್ ಬಾಣತೆಪ್ಪನವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಲಿದೆ. ಪ್ರಸ್ತುತ ಸಾಲಿನಲ್ಲಿ 53,259 ರೂಪಾಯಿ ಮೌಲ್ಯದ 243 ಪುಸ್ತಕಗಳನ್ನು ಖರೀದಿಸಲಾಗಿದೆ. ಇದರೊಂದಿಗೆ ಒಟ್ಟು ಪುಸ್ತಕಗಳ ಸಂಖ್ಯೆ 36,503ಕ್ಕೆ ಹೆಚ್ಚಾಗಿದೆ. ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ನಗರ ಕೇಂದ್ರಗಳಿಗೆ ತೆರಳುವ ವಿದ್ಯಾರ್ಥಿಗಳು ಮರಳಿ ಕಾಲೇಜಿಗೆ ಬಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಎಲ್ಲ ಅವಶ್ಯಕ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿಯೇ ಇವೆ ಎಂದು ಹೇಳಿದಾಗ ನಮಗೆ ಹೆಮ್ಮೆ ಎನಿಸುತ್ತದೆ. ಹೀಗೆ ಮಹಾವಿದ್ಯಾಲಯವು ವಿದ್ಯಾರ್ಥಿಗಳ ಬೌದ್ಧಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಶಾರೀರಿಕವಾಗಿ ಬೆಳೆಯಲು ಅವರ ಭವಿಷ್ಯ ಪ್ರಜ್ವಲಿಸುವಂತೆ ಮಾಡಲು ಪ್ರಯತ್ನಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಳ್ಳಬೇಕಾಗಿದೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ 30,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಮ್ಮ ಮಹಾವಿದ್ಯಾಲಯದ BA ಪ್ರಥಮ ವರ್ಷದ ವಿದ್ಯಾರ್ಥಿ ಪದ್ಮಾವತಿ ಪುಟ್ಟಪ್ಪ ಶೆಟ್ಟಮ್ಮನವರು ಪಡೆದುಕೊಂಡಿದ್ದಾರೆ. ಮೆರಿಟ್ ಸ್ಕಾಲರ್ಶಿಪ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ನಲ್ಲಿ 12,000 ವಿದ್ಯಾರ್ಥಿ ವೇತನವನ್ನು 12,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಮ್ಮ ಮಹಾವಿದ್ಯಾಲಯದ ಕವನ ಗೌರಾಪುರ್ BA ಸೆಕೆಂಡ್ ಇಯರ್, ಸಹನಾ ತಡಸದ್ BCom ಸೆಕೆಂಡ್ ಇಯರ್, ಅನನ್ಯ ದೇವತಾರ್ BCom ಫಸ್ಟ್ ಇಯರ್, ಅಂಜುಮ್ ಎಲಿಪುಟ್ಟಿ BCom ಫಸ್ಟ್ ಇಯರ್, ನಾಗವೇಣಿ S ದೊಡ್ಡಮನಿ BCom ಫಸ್ಟ್ ಇಯರ್ ಇವರ ಪ್ರತಿಯೊಬ್ಬರು ವೈಯಕ್ತಿಕವಾಗಿ 12,000 ರೂಪಾಯಿ ವಿದ್ಯಾರ್ಥಿ ವೇತನ ಪಡೆದುಕೊಂಡಿದ್ದಾರೆ. ಉಳಿದ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಗಳ ಬಗೆಗೆ ಗಮನ ಹರಿಸಬೇಕಾಗಿ ವಿನಂತಿ. ಪ್ರೋತ್ಸಾಹ ಧನದ ವಿವರ. ನಮ್ಮ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಉದ್ಯೋಗನಿರತ ಕಾಲೇಜಿನ ಮಾಜಿ ವಿದ್ಯಾರ್ಥಿಗಳು ತಮ್ಮ ಸ್ವಯಂ ಪ್ರೇರಣೆಯಿಂದ ನಮ್ಮ ಮಹಾವಿದ್ಯಾಲಯದ ವಿವಿಧ ವಿಭಾಗ ವಿಷಯಗಳಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಧನ ನೀಡಿ ಮಹಾವಿದ್ಯಾಲಯದ ಅಭಿಮಾನವನ್ನು ಮೆರೆದಿದ್ದಾರೆ. ಅದರ ವಿವರ ಈ ಕೆಳಗಿನಂತಿದೆ.
ಡಾಕ್ಟರ್ ಜಿ.ವಿ. ಗೋಡಬಲೆ ನಿವೃತ್ತ ಪ್ರಾಚಾರ್ಯರು ನೀಡಿದ 25,000 ರೂಪಾಯಿ ಬಡ್ಡಿ ಮೊತ್ತದ ನಗದು ಬಹುಮಾನವನ್ನು ವರ್ಷದ ಅತ್ಯುತ್ತಮ ವಿದ್ಯಾರ್ಥಿನಿಗೆ ನೀಡಲಾಗುತ್ತದೆ. ಈ ವರ್ಷದ ಆ ವಿದ್ಯಾರ್ಥಿನಿಯಾಗಿ BA ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಪೂರ್ಣಿಮಾ ಹೊಸಮನಿ ಅವರು ಆಯ್ಕೆಯಾಗಿದ್ದಾರೆ. ಪ್ರೊಫೆಸರ್ ವಾಯ್ ಗಣೇಶಪ್ಪ ನಿವೃತ್ತ ಪ್ರಾಚಾರ್ಯರು ಇವರು ತಮ್ಮ ಮಾತೃಶ್ರೀಯಾದ ದಿವಂಗತ ಶ್ರೀಮತಿ ಗಂಗಮ್ಮ ಎಲ್ಲೆರ್ ಇವರ ಸ್ಮರಣಾರ್ಥ ನೀಡಿದ 20,000 ರೂಪಾಯಿ ಬಡ್ಡಿ ಮೊತ್ತದ ನಗದು ಬಹುಮಾನವನ್ನು ಕಲಾ ವಿಭಾಗದಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಗೆ ನೀಡಲಾಗುತ್ತದೆ. ಈ ವರ್ಷದ ಈ ನಗದು ಬಹುಮಾನಕ್ಕೆ BA ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ದಿವ್ಯಶ್ರೀ ಅಣಜಿ ಅವರು ಆಯ್ಕೆಯಾಗಿದ್ದಾರೆ. ಶ್ರೀಮತಿ ಪ್ರಮೀಳಾ ವಿ ಹೆಡಿಯಾಲ್ ಬೆಂಗಳೂರು ಇವರು ವಿದ್ಯಾಪೀಠದ ವಿದ್ಯಾರ್ಥಿನಿ. ಇವರು ನೀಡಿದ 25,011 ರೂಪಾಯಿ ಠೇವಣಿ ನೀಡಿದ ಬಡ್ಡಿಯ ಮೊತ್ತದ ನಗದು ಬಹುಮಾನವನ್ನು ವಿಜ್ಞಾನ ವಿಭಾಗದಲ್ಲಿ ಗರಿಷ್ಠ ಅಂಕವನ್ನು ಗಳಿಸಿದ ವಿದ್ಯಾರ್ಥಿನಿಗೆ ನೀಡಲಾಗುತ್ತದೆ. ಈ ವರ್ಷದ ಈ ನಗದು ಬಹುಮಾನಕ್ಕೆ BSc ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮೀ ಅಂಗಡಿಯವರು ಆಯ್ಕೆಯಾಗಿದ್ದಾರೆ. ಡಾಕ್ಟರ್ CS ಯತ್ನಳ್ಳಿ ನಿವೃತ್ತ ಪ್ರಾಚಾರ್ಯರು ನೀಡಿದ 20,000 ರೂಪಾಯಿ ಬಡ್ಡಿ ಮೊತ್ತದ ನಗದು ಬಹುಮಾನವನ್ನು ವಾಣಿಜ್ಯ ಶಾಸ್ತ್ರದಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಗೆ ನೀಡಲಾಗುತ್ತದೆ. ಈ ವರ್ಷದ ನಗದು ಬಹುಮಾನಕ್ಕೆ BCom ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ನಯನಾ BV ಆಯ್ಕೆಯಾಗಿದ್ದಾರೆ. ಪ್ರೊಫೆಸರ್ ಉಜ್ಜಯಿನಿ ಮಠ್ ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು BASM ಕಾಲೇಜ್ ಬ್ಯಾಡಗಿ ಇವರು ಈ ವರ್ಷ ಅರ್ಥಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ 1,000 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದ್ದರು ಹಾಗೂ ಅವರು ನಮಗೆ ನೀಡಿದ್ದರು. ಈ ವರ್ಷದ ಈ ನಗದು ಬಹುಮಾನಕ್ಕೆ BA ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಪೂರ್ಣಿಮಾ ಹೊಸಮನಿ ಅವರು ಆಯ್ಕೆಯಾಗಿದ್ದಾರೆ. ಮಹಾವಿದ್ಯಾಲಯದ ಪ್ರಾಧ್ಯಾಪಕರ ವೈಯಕ್ತಿಕ ಸಾಧನೆಗಳಿಗೆ ಬಂದಾಗ ಶ್ರೀ MG ಬಂಡಿವಡ್ಡರ್ ಸರ್ ಅವರು ಮಹಾವಿದ್ಯಾಲಯದ ಪ್ರಾಚಾರ್ಯರು, ಆಂಗ್ಲ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು 2025-26ನೇ ಸಾಲಿಗೆ ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ ಇದರ BOE ಚೇರ್ಮನ್ ಆಗಿ ಹಾಗೂ BOS ಸದಸ್ಯರಾಗಿ ನೇಮಕಗೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ದಿನಾಂಕ 25/4/2026 ಶ್ರೀ ಕುಮಾರೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಭಾಷಾ ದಿನಾಚರಣೆ ಮತ್ತು ಸರ್ ವಿಲಿಯಂ ಶೇಕ್ಸ್ಪಿಯರ್ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಲಾದ ಒಂದು ದಿನದ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಡಾಕ್ಟರ್ MM ಮಕ್ಕಿ ಸರ್ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ತಮಿಳುನಾಡಿನಲ್ಲಿ ಜರುಗಿದ ಸೌತ್ ಇಂಡಿಯನ್ ಹಿಸ್ಟರಿ ಕಾಂಗ್ರೆಸ್ನ ವಾರ್ಷಿಕ ಸಮ್ಮೇಳನದಲ್ಲಿ ಹಾಗೂ ಹುನಗುಂದ ಕಾಲೇಜಿನಲ್ಲಿ ಜರುಗಿದ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಲೇಖನಗಳನ್ನು ಮಂಡಿಸಿದ್ದಾರೆ. ತಾಳಗುಂದ ಹಾಗೂ ಬ್ಯಾಡಗಿ ಕಾಲೇಜುಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗಿಯಾಗಿದ್ದಾರೆ. ಜೊತೆಗೆ ಇತಿಹಾಸ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ದಿವ್ಯಶ್ರೀ ಅಣಜಿ ಇವರಿಗೆ ಇಂದು ಇತಿಹಾಸ ವಿಭಾಗದ ವತಿಯಿಂದ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ವಿಜಯಕುಮಾರ್ ದಾನೇನವರ್ ಭೂಗೋಳಶಾಸ್ತ್ರ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಪರಿಕಲ್ಪನೆಗಳು ಮತ್ತು ಅನ್ವಯಿಕೆಗಳು ಎಂಬ ವಿಷಯದ ಮೇಲೆ 16ರಿಂದ 28 ಫೆಬ್ರವರಿ 2020 ಅವಧಿಯಲ್ಲಿ MMTC ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರು ಆಯೋಜಿಸಿದ ರಿಫ್ರೆಷರ್ ಕೋರ್ಸ್ನಲ್ಲಿ ಭಾಗಿಯಾಗಿರುತ್ತಾರೆ. ದಿ ಕೊಂಕಣ ಜಿಯೋಗ್ರಾಫರ್ ರಾಷ್ಟ್ರೀಯ ರಿಸರ್ಚ್ ಜರ್ನಲ್ನಲ್ಲಿ ಒಂದು ಸಂಶೋಧನಾ ಲೇಖನ ಪ್ರಕಟಿಸಿದ್ದಾರೆ. ಪ್ರೊಫೆಸರ್ P. ವೆಂಕಟೇಶ್ ದೈಹಿಕ ಶಿಕ್ಷಣ ನಿರ್ದೇಶಕರು ಇವರು ತಮಿಳುನಾಡಿನ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಎಫೆಕ್ಟ್ ಆಫ್ ಏರೋಬೈಕ್ ಎಕ್ಸಸೈಸ್ ವಿತ್ ಆ್ಯಂಡ್ ವಿತೌಟ್ ಹ್ಯಾಂಡ್ ಹೆಲ್ಡ್ ವೇಟ್ ಆನ್ ಸೆಲೆಕ್ಟೆಡ್ ಹೆಲ್ತ್ ರಿಲೇಟೆಡ್ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಫಿಸಿಯಾಲಜಿಕಲ್ ಪ್ರಮೋಟರ್ಸ್ ಆಫ್ ಓವರ್ವೇಟ್ ಕಾಲೇಜ್ ಸ್ಟೂಡೆಂಟ್ಸ್ ಎಂಬ ವಿಷಯದ ಮೇಲೆ PhD ಮಹಾಪ್ರಬಂಧವನ್ನು ಮಂಡಿಸಿರುತ್ತಾರೆ ಹಾಗೂ ತಮ್ಮ PhD ವಿಷಯದ ಮೇಲೆ ಅಂತಾರಾಷ್ಟ್ರೀಯ ಜರ್ನಲ್ನಲ್ಲಿ 3 ಸಂಶೋಧನಾ ಪತ್ರಿಕೆಗಳು ಪ್ರಕಟಗೊಂಡಿವೆ. ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯದಲ್ಲಿ 2025-26ನೇ ಸಾಲಿಗೆ ದೈಹಿಕ ಶಿಕ್ಷಣ ವಿಭಾಗಕ್ಕೆ BOS ಸದಸ್ಯರಾಗಿ ನೇಮಕವಾಗಿದ್ದಾರೆ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗಿರುತ್ತಾರೆ. ಡಾಕ್ಟರ್ KV ಜಯಪ್ಪ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರು ಮೃತ್ಯುಂಜಯ ವಿದ್ಯಾಪೀಠದ ಶತಮಾನೋತ್ಸವ ಸ್ಮರಣ ಸಂಚಿಕೆಯಾದ ಜ್ಞಾನ ದೀವಿಗೆಯಲ್ಲಿ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಳಿವಿನಂಚಿನ ದಾರಿಯಲ್ಲಿ ಹಾಗೂ ಜಾನಪದ ವಿಚಾರ ವಿಳಾಸ ಎಂಬ ಪುಸ್ತಕಗಳನ್ನು ರಚಿಸಿ ಬಿಡುಗಡೆಗೊಳಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ BSc 4ನೇ ಸೆಮಿಸ್ಟರ್ಗಾಗಿ ಇರುವ ಕನ್ನಡ ಪಠ್ಯ ಪುಸ್ತಕವಾದ ವಿಜ್ಞಾನ ವಿವೇಕ ಪುಸ್ತಕದ ಪ್ರಮುಖ ಸಂಪಾದಕರಾಗಿದ್ದಾರೆ. ಇವರಿಗೆ ಜಾನಪದ ಸಾಹಿತ್ಯ ಪರಿಷತ್ ಬೆಂಗಳೂರು ಕೊಡಮಾಡುವ ಜಾನಪದ ರಾಜ್ಯ ಪ್ರಶಸ್ತಿಯಾದ ಸಂದ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಲಾಗಿದೆ. ಪ್ರೊಫೆಸರ್ YK ವಿರೂಪಾಕ್ಷಪ್ಪ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರು ಪರಿಷ್ಕೃತ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ BA ಪ್ರಥಮ ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಹಾಗೂ BA 2ನೇ ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಎಂಬ ಪುಸ್ತಕಗಳನ್ನು ಮಂಗಳೂರಿನ ಅಡ್ವೈಸ್ ಪಬ್ಲಿಕೇಶನ್ನಿಂದ ಮುದ್ರಣಗೊಂಡು ಪ್ರಕಟಗೊಂಡಿವೆ. ದಿನಾಂಕ 24 ಮತ್ತು 22 ದಿನಾಂಕ 24/12/2025 RTS ಕಾಲೇಜಿನಲ್ಲಿ ವಿಶ್ವಸಂಸ್ಥೆ ದಿನಾಚರಣೆ ಹಾಗೂ ದಿನಾಂಕ 27/3/2026 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚಿಕ್ಕಬಾಸೂರಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಇತ್ತೀಚಿನ ಬೆಳವಣಿಗೆಗಳು ಇದರ ಕುರಿತು ಪಕ್ಕದ ಡಿಪ್ಲೊಮಾ ಕಾಲೇಜಿನಲ್ಲಿ ಸಂವಿಧಾನಿಕ ಮೌಲ್ಯಗಳು ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ನೀಡಿದ್ದಾರೆ. ಹಾವೇರಿ ವಿಶ್ವವಿದ್ಯಾಲಯದ
ಸ್ನಾತಕೋತ್ತರ ಅಧ್ಯಯನ ಮಂಡಳಿಯ BOS ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಇವರ 2 ಸಂಶೋಧನಾ ಲೇಖನಗಳು UGC ಕೇರ್ ಲಿಸ್ಟ್ನಲ್ಲಿ ಪ್ರಕಟಗೊಂಡಿವೆ. ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು. ಇವರು ಹಾವೇರಿ ವಿಶ್ವವಿದ್ಯಾಲಯದ BSc/BCA 2ನೇ ಸೆಮಿಸ್ಟರ್ಗಾಗಿ ಇರುವ ಕನ್ನಡ ಪಠ್ಯ ಪುಸ್ತಕವಾದ ವಿಜ್ಞಾನ ವಿವೇಕ 2 ಪುಸ್ತಕದ ಪ್ರಮುಖ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಬಸಮ್ಮ ಹಮ್ಮಿಣಿ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ. ಇವರು 10/9/2025 ಕರ್ನಾಟಕ ಸರ್ಕಾರದ ಸಂತ ಕವಿ ಕನಕದಾಸ ಮತ್ತು ತತ್ವಪದ ಅಧ್ಯಯನ ಕೇಂದ್ರ ಬೆಂಗಳೂರು ಹಾಗೂ ವಿಜಯಪುರದ SB ಕಲಾ ಮತ್ತು KSP ವಿಜ್ಞಾನ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ತತ್ವಪದ ಕಾರ್ತಿಯರ ಲೋಕದೃಷ್ಟಿ ಎಂಬ ವಿಷಯದಲ್ಲಿನ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಇದರಲ್ಲಿ ನಮ್ಮ ಮಹಾವಿದ್ಯಾಲಯದ 2 ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು. ಸೆಪ್ಟೆಂಬರ್ 22ರಿಂದ 22ರವರೆಗೆ ಹಳಗನ್ನಡ ಭಾಷೆ ಸಾಹಿತ್ಯ ಮೀಮಾಂಸೆ ಅಧ್ಯಯನ ಬೋಧನೆ ಎಂಬ ವಿಷಯದ ಮೇಲೆ FDP ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಶ್ರೀ ಸಂದೀಪ್ ಕುಲಕರ್ಣಿ ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯ ವಿಭಾಗ. ಇವರು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್ ಇನ್ನೋವೇಷನ್ ಎಂಬ ಜರ್ನಲ್ನಲ್ಲಿ ತಮ್ಮ ಪತ್ರಿಕೆಯನ್ನು ಮಂಡಿಸಿದ್ದಾರೆ. ಶ್ರೀಮತಿ ಪಲ್ಲವಿ ಬೋಳಕಟ್ಟಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಪ್ರಾಣಿಶಾಸ್ತ್ರ ವಿಭಾಗ. ಇವರು ಇನ್ ವಿಟ್ರೋ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಆಂಟಿಮೈಕ್ರೋಬಯಲ್ ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆಫ್ ಫಿಲಾಂಥಸ್ ಎಂಬ್ಲಿಕಾ ಎಂಬ ವಿಷಯದ ಮೇಲೆ GM ವಿಶ್ವವಿದ್ಯಾಲಯ ದಾವಣಗೆರೆಯಲ್ಲಿ ಪತ್ರಿಕೆ ಮಂಡಿಸಿದ್ದಾರೆ. ಡಾಕ್ಟರ್ ದೀಪಕ್ ಶಿಂದೆ ಸಹಾಯಕ ಪ್ರಾಧ್ಯಾಪಕರು ಪ್ರಾಣಿಶಾಸ್ತ್ರ ವಿಭಾಗ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಡಾಕ್ಟರ್ CB ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಸ್ಟಡೀಸ್ ಆನ್ ಅಪೆಡರ್ಜಿಕ್ ರೆಗ್ಯುಲೇಷನ್ ಆಫ್ ಪಿಟ್ಯೂಟರಿ ಟೆಸ್ಟಿಕ್ಯುಲರ್ ಆಕ್ಸಿಸ್ ಇನ್ ದ ಫಿಶ್ ಓರಿಯೋಕ್ರೊಮೈಸ್ ಮೊಸಾಂಬಿಕಸ್ ಎಂಬ ವಿಷಯದ ಮೇಲೆ ಮಹಾಪ್ರಬಂಧವನ್ನು ಮಂಡಿಸಿದ್ದಾರೆ. ದಿನಾಂಕ 23/4/2026 ನಡೆದ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ 75ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ PhD ಪದವಿಯನ್ನು ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರಿಂದ PhD ಪ್ರಮಾಣ ಪತ್ರವನ್ನು ಪಡೆದಿರುತ್ತಾರೆ. ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ BOE ಹಾಗೂ BOS ಸದಸ್ಯರಾಗಿ ನೇಮಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಕುಂಬಾರ್ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಗಣಿತಶಾಸ್ತ್ರ ವಿಭಾಗ. ಇವರು ಫಿನ್ಸ್ಲರ್ ಜಿಯೋಮೆಟ್ರಿ ಇನ್ಸೈಟ್ಸ್ ಇಂಟು ವರ್ಮ್ ಹೌಲ್ ಟ್ರಾವರ್ಸಬಿಲಿಟಿ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಎಂಬ ವಿಷಯದ ಮೇಲೆ ಸಂಶೋಧನಾ ಪತ್ರಿಕೆಯನ್ನು ಪ್ರತಿಷ್ಠಿತ ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಆಲ್ಸ್ವೇರ್ ಹಾಗೂ ಟ್ರಾವರ್ಸಬಲ್ ವರ್ಮ್ ಹೌಲ್ಸ್ ಇನ್ ಫಿನ್ಸ್ಲರ್ ಜಿಯೋಮೆಟ್ರಿ ಅಂಡರ್ ದಿ ಕನ್ಫರ್ಮಲ್ ಮೋಷನ್ ಎಂಬ ವಿಷಯದ ಮೇಲೆ ಸಂಶೋಧನಾ ಪತ್ರಿಕೆಯನ್ನು ದಿ ಯುರೋಪಿಯನ್ ಫಿಸಿಕಲ್ ಜರ್ನಲ್ ಪ್ಲಸ್ ಸ್ಟ್ರಿಂಜರ್ನಲ್ಲಿ ಪ್ರಕಟಿಸಿದ್ದಾರೆ. ಇವುಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳೊಂದಿಗೆ ಕೊಲ್ಯಾಬರೇಷನ್ ಆಗಿವೆ. ಡಾಕ್ಟರ್ ಕೋಟೆಪ್ಪ B ಗ್ರಂಥಪಾಲಕರು. ಇವರು ದಿನಾಂಕ 20/11/2025 ಟರ್ನಿಂಗ್ ಪೇಜಸ್ ಟರ್ನಿಂಗ್ ಫ್ಯೂಚರ್ ಎಂಬ ವಿಷಯದ ಮೇಲೆ 1 ದಿನದ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರಿಯದರ್ಶಿನಿ ಕಾಲೇಜ್ ರಟ್ಟಿಹಳ್ಳಿಯಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಲೋಕೇಶ್ SB ಸಹಾಯಕ ಪ್ರಾಧ್ಯಾಪಕರು ಗಣಿತ ವಿಭಾಗ. ಇವರು ಇಂಟಗ್ರಲ್ P ಎನರ್ಜಿ ಆಫ್ ಗ್ರಾಫ್ ಎಂಬ ವಿಷಯದ ಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 10 ಮತ್ತು 11 ಏಪ್ರಿಲ್ 2026 ಜರುಗಿದ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ತಮ್ಮ ಸಂಶೋಧನಾ ಪತ್ರಿಕೆಯನ್ನು ಮಂಡಿಸಿದ್ದಾರೆ. ಡಾಕ್ಟರ್ ಶೋಭಾ CK ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯಶಾಸ್ತ್ರ ವಿಭಾಗ. ಇವರು 13/10/2025 ರಾಣೆಬೆನ್ನೂರಿನಲ್ಲಿ ಜರುಗಿದ ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಫಾರೆನ್ಸಿಕ್ ಅಕೌಂಟಿಂಗ್ ಇನ್ ಇಂಡಿಯಾ ಎಂಬ ವಿಷಯದ ಮೇಲೆ 1 ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಯಾಗಿದ್ದರು. ಜೊತೆಗೆ 5/1/2026 31/1/2025 UGC MMTTC ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಜರುಗಿಸಿದ ಆನ್ಲೈನ್ ಫ್ಯಾಕಲ್ಟಿ ಇಂಡಕ್ಷನ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದ್ದಾರೆ. ಮಹಾವಿದ್ಯಾಲಯದ ಪ್ರಾಧ್ಯಾಪಕರ ವೈಯಕ್ತಿಕ ಸಾಧನೆಗಳು ಮಹಾವಿದ್ಯಾಲಯಕ್ಕೆ ಕಳಶಪ್ರಾಯವಾಗಿವೆ. ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ತಮ್ಮ ವೈಯಕ್ತಿಕ ಸಾಧನೆಗಳಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಮಲ್ಟಿ ಟಾಸ್ಕರ್ ರೂಪದಲ್ಲಿ ನಮ್ಮ ಎಲ್ಲ ಪ್ರಾಧ್ಯಾಪಕರು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶೇಷ ಕಾರ್ಯಕ್ರಮಗಳನ್ನು ಗಮನಿಸುವುದಾದರೆ ನ್ಯಾಕ್ ನಮ್ಮ ಮಹಾವಿದ್ಯಾಲಯ ನ್ಯಾಕ್ನ 4ನೇ ಆವೃತ್ತಿಯ ಮೌಲ್ಯಮಾಪನದ ಹೊಸ್ತಿಲಿನಲ್ಲಿ ಇರುವ ನಮ್ಮ ಮಹಾವಿದ್ಯಾಲಯ ಆಡಳಿತ ಮಂಡಳಿಯವರ ಮಾರ್ಗದರ್ಶನದಲ್ಲಿ ಹಲವಾರು ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ದಿನಾಂಕ 7/12/2025 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಾವಣಗೆರೆಯ ಬಾಪೂಜಿ ವೈದ್ಯಕೀಯ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಇದರ ವಿವಿಧ ವಿಶೇಷ ವೈದ್ಯಕೀಯ ತಜ್ಞರು ಆಗಮಿಸಿ 500ಕ್ಕೂ ಹೆಚ್ಚು ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ದಿನಾಂಕ 6/11/2025 ಇತಿಹಾಸ ವಿಭಾಗದ ವತಿಯಿಂದ 1 ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಕರ್ನಾಟಕದ ಬುಡಕಟ್ಟು ಸಂಸ್ಕೃತಿ ಎಂಬ ವಿಷಯದ ಮೇಲೆ ಆಯೋಜಿಸಲಾಗಿತ್ತು. ದಿನಾಂಕ 18/1/2025 ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಫಾರ್ UG ಆ್ಯಂಡ್ PG ಸ್ಟೂಡೆಂಟ್ಸ್ ಎಂಬ ವಿಷಯದ ಮೇಲೆ 1 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 15/5/2026 ಕನ್ನಡ ಹಾಗೂ ಇತಿಹಾಸ ವಿಭಾಗದ ವತಿಯಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಪಂಪ ಅಧ್ಯಯನ ಪೀಠದ ಸಹಯೋಗದೊಂದಿಗೆ ಪಂಪ ವ್ಯಾಖ್ಯಾನ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು.
ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಬಾರಿ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಹಸಿರು ಜನ್ಮದಿನ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ BA ಅಂತಿಮ ವರ್ಷದ ವಿದ್ಯಾರ್ಥಿಯಾದ ಸುನೀಲ್ ಮಹೇಶಪ್ಪ ಸೋಮಣ್ಣನವರ್, ಸಿದ್ದನಗೌಡ ಪಾಟೀಲ್ ಹಾಗೂ ಸೌಮ್ಯ ದೈವಜ್ಞ ಇವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಒಂದೊಂದು ಬೇವಿನ ಗಿಡದ ಸಸಿಯನ್ನು ನೆಟ್ಟು ಪ್ರಕೃತಿ ಕಾಳಜಿಯನ್ನು ಸಂಭ್ರಮಿಸಿದ್ದಾರೆ. ಶಿಕ್ಷಣವು ಕೇವಲ ಪದವಿ ಪಡೆಯಲು ಅಲ್ಲ, ವೈಯಕ್ತಿಕ ವ್ಯಕ್ತಿತ್ವವನ್ನು ನಿರ್ಮಿಸಿ ಸಮಾಜವನ್ನು ರೂಪಿಸಲು ಇರುವ ಶಕ್ತಿ. ವಿದ್ಯಾರ್ಥಿಗಳ ಕನಸುಗಳಿಗೆ ದಿಕ್ಕು ನೀಡುವ ಬೆಳಕಿನ ಮನೆ ನಮ್ಮ ಈ ಶಿಕ್ಷಣ ಸಂಸ್ಥೆ. ಜ್ಞಾನ, ಮೌಲ್ಯ ಮತ್ತು ಸೇವಾ ಭಾವಗಳ ಸಮನ್ವಯವೇ ಉತ್ತಮ ಶಿಕ್ಷಣದ ಗುರುತು. ಶಿಕ್ಷಣದ ಮೂಲಕ ಸಮಾಜ ನಿರ್ಮಾಣವೇ ಮಹಾನ್ ಸಾಧನೆ. ಸಂಸ್ಥೆಯ ಯಶಸ್ಸು ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಮನದಲ್ಲಿ ದೃಢ ನಿಶ್ಚಯ ಮಾಡಿಕೊಂಡು ನಮ್ಮ ಎಲ್ಲ ಬೋಧಕೇತರ ಸಿಬ್ಬಂದಿಗಳಿಗೆ ನಿರಂತರವಾಗಿ ನಿರ್ದೇಶನ, ಸಹಕಾರ, ಪ್ರೋತ್ಸಾಹ ಹಾಗೂ ವಿಶೇಷವಾಗಿ ಶ್ರೀ PV ಕೆರೋಡಿ ಅವರ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ದೊರೆಯುತ್ತಿರುವ ಪ್ರೇರಣೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಹಾಗೆಯೇ ಮಾರ್ಗದರ್ಶನ ನೀಡುತ್ತಿರುವ ಮೃತ್ಯುಂಜಯ ವಿದ್ಯಾಪೀಠದ ಸಮಸ್ತ ಆಡಳಿತ ವರ್ಗಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ವರ್ಷದ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದು ಮನಸ್ಸಿಗೆ ಸಂತೃಪ್ತಿ ತಂದಿದೆ. ಹಾಗೆ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ, ನನ್ನ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಲ್ಲಿಯವರೆಗೆ ನನ್ನ ವರದಿಯನ್ನು ಶಾಂತತೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ವರದಿ ವಾಚನಕ್ಕೆ ವಿರಾಮವನ್ನು ಹೇಳುತ್ತೇನೆ. ಜೈ ಹಿಂದ್. ಕಳೆದ 20 ನಿಮಿಷಗಳ ಅವಧಿಯಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳ ಮತ್ತು ಪ್ರಾಧ್ಯಾಪಕರು ಮಾಡಿರುವ ಸಾಧನೆಗಳನ್ನು TV ನ್ಯೂಸ್ನಲ್ಲಿ ಮೂಡಿಬರುವಂತೆ ಹೇಳಿರುವ, ವಿದ್ಯಾರ್ಥಿಗಳಲ್ಲಿ ಆ ಮೂಲಕ ಪ್ರೇರಣೆಯನ್ನು ತುಂಬಿರುವ ನಮ್ಮ ಪ್ರಾಧ್ಯಾಪಕರು, ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಹುಸೇನ್ ಸಾಬ್ ಕೊಳ್ಗಂಡ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಶ್ರೀ SK ಚೆನ್ವಿಲ್ಗೌಡ್ ಸರ್ ಅವರಿಗೆ ಸನ್ಮಾನ ದಯವಿಟ್ಟು ಅವರು ಸ್ವೀಕರಿಸಬೇಕು ಅಂತೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಈ ಸನ್ಮಾನ ಕಾರ್ಯಕ್ರಮವನ್ನು ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದಂಥ ಶ್ರೀ PV ಕೆರೋಡಿ ಸರ್, ಇತರ ಎಲ್ಲ ಆಚಾರ್ಯರು, ಗಣ್ಯರು ನೆರವೇರಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಬೇಕು. ಈ SK ರೂರಲ್ ಪಾಲಿಟೆಕ್ನಿಕ್ ಕಾಲೇಜ್ ಹೊಸಬಾವಿ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕೆಂದು ನಮ್ಮ ಪ್ರೀತಿಯ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಸ್ವೀಕರಿಸಿದಂತ ಶ್ರೀ SK ಚೆನ್ವಿಲ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಂಡಂತ PV ಕೆರೋಡಿ ಸರ್ ಅವರಿಗೂ, ಆಚಾರ್ಯರಿಗೂ, ಎಲ್ಲ ಆಡಳಿತ ಸದಸ್ಯರಿಗೂ ಧನ್ಯವಾದಗಳು. ಮುಂದಿನ ಅತ್ಯಂತ ಮುಖ್ಯವಾದ ಕಾರ್ಯಕ್ರಮ ಅಥವಾ ಘಟ್ಟ, ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತಿನ ಮುಖ್ಯ ಅತಿಥಿಗಳಿಂದ ಗೀತ ನುಡಿ. ಪ್ರಾತಸ್ಮರಣೀಯರಾದ ಮೃತ್ಯುಂಜಯಪ್ಪಗಳನ್ನು, ಮಹಾಂತಪ್ಪಗಳನ್ನು, ಕೋರಿಟಿಪಿ ಶಿವಯೋಗಿಗಳನ್ನು ಮನದಲ್ಲಿ ನೆನೆದು ಇಂದಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರು, ಹಿರಿಯ ನ್ಯಾಯವಾದಿಗಳು ಆಗಿರ್ತಕ್ಕಂಥ PV ಕೆರಡಿಜಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಪ್ರಬಣ್ಣ ಬಳಗನೂರವರೇ, ಲಿಂಗರಾಜ್ ಎಲಿಯವರೇ, ಸದಸ್ಯರಾಗಿರ್ತಕ್ಕಂಥ ತೋಟೈನವರೇ, ವಿದ್ಯಾರ್ಥಿ ಒಕ್ಕೂಟದ ಸದಸ್ಯರೇ, ಜನರಲ್ ಸೆಕ್ರೆಟರಿ, ಮಹಿಳಾ ಜನರಲ್ ಸೆಕ್ರೆಟರಿ. ಕೊನೆಯದಾಗಿ ಈ ಒಂದು ಸುಂದರ ಸಮಾರಂಭದಲ್ಲಿ ನನ್ನ ನಿವೃತ್ತಿ ಜೀವನಕ್ಕೆ ಸನ್ಮಾನ ಮಾಡಿರ್ತಕ್ಕಂಥ ಸಂಸ್ಥೆಗೆ ಮತ್ತು ಕಾರ್ಯಾಧ್ಯಕ್ಷರಿಗೆ ನನ್ನ ವಂದನೆಗಳನ್ನು. ಈ ಒಂದು ಸಂದರ್ಭದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೇದ ಪ್ರಕಾರ ವಿದ್ಯಾರ್ಥಿಗಳನ್ನು ನಾವು ಕ್ರೋಢೀಕರಿಸಬೇಕು ಅಂತ ಹೇಳಿದರೆ 27 ನಿಮಿಷ ಸಾಕಾಗ್ತದೆ. 27 ನಿಮಿಷ ಮಾತ್ರ ನಿಮ್ಮ ಕಾನ್ಸಂಟ್ರೇಷನನ್ನು ನಾವು ಚೆಕ್ ಮಾಡ್ಬೋದು. ಮೋರ್ ದೆನ್ ದಟ್ ಯುವರ್ ಮೈಂಡ್ ಈಸ್ ನಾಟ್ ಇನ್ ದಿಸ್ ಹಾಲ್. 27 ನಿಮಿಷ ಮಾತ್ರ, ಮಿನಿಮಮ್ 8, ಮ್ಯಾಕ್ಸಿಮಮ್ 27 ನಿಮಿಷ ಮಾತ್ರ ನಿಮ್ಮ ಕಾನ್ಸಂಟ್ರೇಷನನ್ನು ನಾವು ಚೆಕ್ ಮಾಡ್ಬೋದು.
ಪ್ರಾರ್ಥನೆಯನ್ನು ಹಾಡಿದ ವಿದ್ಯಾರ್ಥಿನಿಗೆ ಮೊದಲನೇದಾಗಿ ನಿಜವಾಗಲೂ ವಂದನೆಗಳು. ನೆಕ್ಸ್ಟು ನಮ್ಮ ಹುಸೇನ್ ಕಳಗೊಂಡ್ರವರು ಓದಿದ ವಾರ್ಷಿಕ ವರದಿ ಹೇಗಿತ್ತು ಅಂತ ಹೇಳಿದರೆ, PhD-ನಲ್ಲಿ ಓದುವಾಗ ಒಂದು ಚಾಪ್ಟರ್ ಒಂದು ಸಬ್ಜೆಕ್ಟ್ ಆಗಿರ್ತದೆ. ನಿಮ್ಮ ಯಾವುದೇ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಡಿಗ್ರಿನಲ್ಲೇ ಒಂದು 4-5 ಚಾಪ್ಟರ್ಗಳನ್ನು ಸೇರಿ ಒಂದು ಟೆಕ್ಸ್ಟ್ ಬುಕ್ ಆಗಿರ್ತದೆ. ಸ್ನಾತಕೋತ್ತರ ಪದವಿಯಲ್ಲಿ ಮಾಡುವ ಯು ಶುಡ್ ಬಿ ಎ ಲಿಸನರ್ ಫಸ್ಟ್ ಅಂತ ಶಾಂತ ರೀತಿಯ ಚಿತ್ತದಲ್ಲಿ ತಾವೆಲ್ಲ ಕೇಳಿದ್ರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವು ಕೂಡ ಒಬ್ಬ ಒಳ್ಳೆಯ ಸ್ಥಾನವನ್ನು ಅಲಂಕರಿಸ್ತಕ್ಕಂಥ ವ್ಯಕ್ತಿ ಆಗ್ತೀರಿ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಬಂತು. ಇದೇ ಸಂದರ್ಭದಲ್ಲಿ ಒಂದು ನಿಮಿಷ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಂಸ್ವಾಮಿ ಠಾಣೆಯ PSI ನೋಡಿದಂತಹ ನೋಬೆಲ್ ನಾನು ಏನಾದರೂ ಕಂಡುಹಿಡಿಯಬಹುದಲ್ಲ ಅಂತಕ್ಕಂಥ ವಿಚಾರವನ್ನು ಮಾಡಿ ಅವರು ಕಲ್ಲನ್ನು ಆ ಬಂಡೆಯನ್ನು ಒಡಿಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಡೈನಮೈಟ್ ಅಂತಕ್ಕಂಥ ಒಂದು ವಸ್ತುವನ್ನು ಕಂಡುಹಿಡಿತಾರೆ. ಆ ನೋಬೆಲ್ ಡೈನಮೈಟ್ ಕಂಡುಹಿಡಿದ ನಂತರ ಆ ಬಂಡೆಯನ್ನು ಒಡೆದಾಗ ಬಂಡೆ ಚೂರು ಚೂರಾಗಿ ಬೀಳ್ತದೆ. ಅಂದ್ರೆ ಆ ಮಹಿಳೆಯರಿಗೆ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಅದೇ ಡೈನಮೈಟನ್ನು ಉಪಯೋಗಿಸಿ ಭ್ರಷ್ಟಾಚಾರ ನಡೀತದೆ. ಹಲವಾರು ವಸ್ತುಗಳನ್ನು ಧ್ವಂಸಗೊಳಿಸ್ತಾರೆ. ಆವಾಗ ನೋಬೆಲ್ ಅಂತಾರೆ, ನಾನು ಯಾಕಾದರೂ ಅದನ್ನು ಕಂಡುಹಿಡಿದು ತಪ್ಪಾಯ್ತಲ್ಲ ಅಂತ ಹೇಳಿ ತನ್ನಷ್ಟಿಗೆ ತಾವೇ ಮನನೊಂದು ಅವರಲ್ಲಿರ್ತಕ್ಕಂಥ 355 ಪೇಟೆಂಟ್ಗಳಲ್ಲಿ ಸಂಪಾದಿಸಿದ ಹಣವನ್ನು ಸದ್ದುಬಳಕೆ ಆಗಲಿ ಅಂತ ಹೇಳಿ ಯಾರು ಸಾಧಕರಿರ್ತಾರಲ್ಲ ಆ ಸಾಧಕರಿಗೆ ಆ ಹಣವನ್ನು ಹಂಚಿಗೆ ಅಂತ ಹೇಳಿ ಬರೆದಿಟ್ಟು ಮರಣ ಹೊಂತಾರೆ. ಅಂದರೆ ಅದರ ಅರ್ಥ ಇಷ್ಟೇ, ಯಾವುದಾದ್ರೂ ಒಂದು ವಸ್ತುವನ್ನು ಕಂಡುಹಿಡಿದಲ್ಲಿ ಆ ವಸ್ತು ಸದ್ಬಳಕೆ ಆಗಬೇಕೇ ಹೊರತು ದುರ್ಬಳಕೆ ಆಗಬಾರದು. ಆ ಬಳಕೆಯನ್ನು ಮಾಡ್ತಕ್ಕಂಥ ನಾವು ನೀವೆಲ್ಲರೂ ಈಗ ಬಂದಿರತಕ್ಕಂಥ AI ಆಗಿರ್ಬೋದು ಅಥವಾ ಮೊಬೈಲ್ಗಳನ್ನಾಗಿರ್ಬೋದು ಸದ್ಬಳಕೆಗೆ ಉಪಯೋಗಿಸಬೇಕೇ ಹೊರತು ದುರ್ಬಳಕೆ ಆಗಬಾರದು ಎನ್ನುವುದು ನನ್ನ ನಿಮ್ಮೆಲ್ಲರಲ್ಲಿ ವಿನಂತಿ. ಇನ್ನು ಈ ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನು ಮಾಡ್ತಕ್ಕಂಥ ಒಬ್ಬ ಸತ್ಯವನ್ನು ಗೊತ್ತಿರ್ತಕ್ಕಂಥ ವ್ಯಕ್ತಿ ಅವನು ಏನು ಮಾಡ್ತಾನೆ, ಒಂದು ಹಂದಿಯನ್ನು ಸಾಕ್ತಾನೆ. ಹಂದಿಯನ್ನು ಸಾಕಿ ಆ ಹಂದಿಯನ್ನು ಅರಮನೆಯಲ್ಲಿ ಇಡ್ತಾನೆ. ಅರಮನೆಯಾಗಿಟ್ಟು ದಿವಸ ಆದರೂ ಬೆಳಿಗ್ಗೆ ಸ್ನಾನ ಮಾಡೋದು, ಬಟ್ಟೆ ತಗೊಂಡು ಒರೆಸೋದು, ಬಹಳ ನೀಟಾಗಿಟ್ಟಿರ್ತಾನೆ. ಮತ್ತು ಆ ಹಂದಿ ಏನು ಮಾಡ್ತದೆ, ಚೆಂಡು ಬಕ್ಷಿಂದ ಹಿಂಗೆ ಬರ್ತದೆ, ಚೆಂಡು ಎತ್ತದೇ ಇಲ್ಲ. ಆವಾಗ ಆ ಮನುಷ್ಯ ಅವನಿಗಿಂತ ಗೊತ್ತಿರ್ತಕ್ಕಂಥ ಒಬ್ಬ ಮನುಷ್ಯನನ್ನು ಕೇಳ್ತಾನೆ, ಆ ಹಂದಿ ಸ್ನಾನ ಮಾಡಿಸ್ತಾನೆ, ಒಳ್ಳೊಳ್ಳೆ ಆಹಾರ ಹಾಕ್ತಾನೆ, ಏನಾದರೂ ಮಾಡಿದ್ರು ಮತ್ತು ಚೆಂಡು ಬಗ್ಗಿಸ್ತದೆ ವಿನಃ ಚೆಂಡು ಎತ್ತದೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, 1 ತಾಸು ಹಂದಿ ಹೊರಗ್ಬಿಡು, ಅವಾಗ ಗೊತ್ತಾಕತ್ತೆ ನಿನಗೆ ಅಂತ ಹೇಳ್ತಾನೆ. ಆ ಹಂದಿ ಚರಂಡಾಗ ಹೋಗಿ ಕುಣಿದಾಡ್ತೈತಿ, ಕೇಕಿ ಹೊಡಿತೈತಿ, ಚೆಲ್ಲಾಡ್ತೈತಿ. ಅಂದರೆ ಅದರ ಉದ್ದೇಶ ನಮ್ಮ ಗೌಣಗಳು ನಮ್ಮಲ್ಲಿ ಏನಿರ್ತಾವಲ್ಲ ಆ ವ್ಯಕ್ತಿಗಳು ಎಂದೂ ಹೋಗೋದಿಲ್ಲ. ಆ ಹಾರ್ಮೋನ್ಸ್ಗಳು ನಮ್ಮಲ್ಲಿ ಅಳುಕವಾಗಿರ್ತವೆ. ಅಂತಹ ಗುಣಗಳನ್ನು ನೀವು ನಿಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ನೀವು ಎಂದೂ ಬಿಟ್ಟುಕೊಡಬಾರದು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಧನಾತ್ಮಕ ಗುಣಗಳನ್ನು ಬೆಳೆಸ್ಕೋಬೇಕು, ಋಣಾತ್ಮಕ ಗುಣಗಳನ್ನು ಕಡಿಮೆ ಮಾಡಬೇಕು. ಅದಕ್ಕೊಂದು ನಮ್ಮ ಟೆಕ್ನಿಕಲಿ ನಾವು ಒಂದು ಶಬ್ದ ಬಳಕೆ ಮಾಡ್ತೀವಿ, ಸ್ವಾಟ್ ಅಂತ ಹೇಳಿ, SWOT, ಸ್ವಾಟ್ ಅನಾಲಿಸಿಸ್ ಮಾಡ್ಕೋಬೇಕು. ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಿರೋದ್ರಿಂದ ನಾನು ಹೇಳ್ತಕ್ಕಂಥ ಮಾತುಗಳನ್ನು ನೀವು ಮನದಲ್ಲಿ ಇಟ್ಕೊಳ್ತೀರಿ ಅಂತಕ್ಕಂಥ ಒಂದು ಭಾವನೆಯೂ ಕೂಡ ನನ್ನಲ್ಲಿದೆ. S ಫಾರ್ ಸ್ಟ್ರೆಂತ್, W ಫಾರ್ ವೀಕ್ನೆಸ್, O ಫಾರ್ ಅಪಾರ್ಚುನಿಟಿ, T ಫಾರ್ ಥ್ರೆಟ್. ನಿಮ್ಮಲ್ಲಿ ಇರ್ತಕ್ಕಂಥದ್ದನ್ನು ನೀವೇ ಅನಾಲಿಸಿಸ್ ಮಾಡ್ಕೋಬೇಕು. ನನ್ನಲ್ಲಿ ಏನು ಸ್ಟ್ರೆಂತ್ ಅದ ಆ ಸ್ಟ್ರೆಂತನ್ನು ಹಾಗೆ ಇಡಬೇಕು. ಏನು ವೀಕ್ನೆಸ್ ಅದ ಆ ವೀಕ್ನೆಸ್ಸನ್ನು ಮಿನಿಮೈಸ್ ಮಾಡಿ ಸ್ಟ್ರೆಂತ್ ಬರಂಗೆ ಮಾಡ್ಕೋಬೇಕು. ವಾಟ್ ಎವರ್ ದ ಅಪಾರ್ಚುನಿಟೀಸ್ ಕಮ್ಸ್ ಟು ಯುವರ್ ಡೋರ್, ಆ ಸಂದರ್ಭದಲ್ಲಿ ನಿಮ್ಮ ಅಪಾರ್ಚುನಿಟಿಯನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು. ಯಾವುದೇ ಭಯ ಇರಬಾರ್ದು. ಆ ರೀತಿ ನೀವು ಪರೀಕ್ಷೆಗಳನ್ನು ಬರೀಬೇಕು, ತರಗತಿಗಳಿಗೆ ಬರಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಪರೀಕ್ಷೆಗೆ ಹೋಗುವಾಗ ನೀವು ಹ್ಯಾಗೆ ಹೋಗಬೇಕು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಹೇಳ್ತಾರೆ, ಪ್ಲೀಸ್ ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಹೌ ದ ಬ್ರೈಡ್ ಈಸ್ ಎಂಟರಿಂಗ್ ಇನ್ ಟು ದ ಮ್ಯಾರೇಜ್ ಪೆಂಡಾಲ್. ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥ ಮಾತಿದು.
ಎಕ್ಸಾಮಿನೇಷನ್ ಹಾಲಿಗೆ ಆ ಥರ ಹೋಗ್ಬೇಕು, ಅಷ್ಟು ಧೈರ್ಯವಾಗಿ ನೀವು ಮುಂದಕ್ಕೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಇನ್ನು ನಾನು ಹಳ್ಳಿಯವರು, ನಮಗೆ ಇಂಗ್ಲೀಷ್ ಬರಲ್ಲ, ಹುಟ್ಟಿದ ತಕ್ಷಣ ಯಾರೂ ಜಾಣರಲ್ಲ, ಎಲ್ಲರೂ ಒಂದು ಗೊಂಬೆ ಇದ್ದಂಗೆ ಇರ್ತಾರೆ. ನಮ್ಮ ಫ್ಯಾಕಲ್ಟಿಗೆ ನಿಮಗೇನು ಟ್ರೈನ್ ಕೊಟ್ಟಿರ್ತಾರಲ್ಲ, ಫ್ರಮ್ ಲಾಸ್ಟ್ 3 years 2 years 1 year, ನಾವೆಲ್ಲ ನಿಮಗೇನು ಟ್ರೈನ್ ಮಾಡಿರ್ತಾರೋ, ವಿ ಆರ್ ಗ್ರೈಂಡ್ ಯುವರ್ ಮೈಂಡ್. ಅವರ್ ಫ್ಯಾಕಲ್ಟಿ ಈಸ್ ಗೋಯಿಂಗ್ ಟು ಗ್ರೈಂಡ್ ಯುವರ್ ಮೈಂಡ್, ಗಿವಿಂಗ್ ಸಮ್ ಟ್ರೈನಿಂಗ್ಸ್ ಟು ಯುವರ್ ಮೈಂಡ್. ಅವನನ್ನು ನೀವು ಇಂಪ್ಲಿಮೆಂಟ್ ಮಾಡಿದಲ್ಲಿ ಮಾತ್ರ ನಿಮ್ಮ ಧನಾತ್ಮಕ ಗುಣಗಳನ್ನು ಹೆಚ್ಚು ಮಾಡ್ಕೊಂಡು. ಇನ್ನು ನಾವು ಹಳ್ಳಿಯಿಂದ ಬಂದವಿ ಅಂತಕ್ಕಂಥ ಕೀಳು ಬೇರೆ ನಿಮ್ಮ ಲ್ಯಾಂಗ್ವೇಜನ್ನು ನೀವೇ ಉಪಯೋಗಿಸಿಕೊಂಡು ಬರ್ತಕ್ಕಂಥ ಗ್ಲೋಬಲೈಸೇಷನ್ ಆಗಿದೆ. ಈ ಸಂದರ್ಭದಲ್ಲಿ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಎ ಕಮ್ಯುನಿಕೇಷನ್ ಸ್ಕಿಲ್. ಎಲ್ಲರ ನೀವು ಹೋದ್ರಿ ಅಂತ ಹೇಳಿದರೆ ನಿಮಗೆ ಇಂಗ್ಲೀಷ್ ಈಸ್ ಎ ಮಸ್ಟ್. ಅದಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ಮೊಬೈಲ್ಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿದರೆ AI ಆ್ಯಪ್ಗೆ ಹೋಗಿ ಕೇಳಿ ನಿಮಗೆ ಏನು ಗೊತ್ತಿದೆ. ಅಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಿಮ್ಮ ಧನಾತ್ಮಕ ಗುಣಗಳನ್ನು ನೀವು ರೂಢಿಸ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ, ಕೊನೆಯದಾಗಿ ನಿಮ್ಮೆಲ್ಲರೂ ಬಹಳ ಗಾಂಭೀರ್ಯತೆಯಿಂದ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾಗೆಯ ಉದಾಹರಣೆಯನ್ನು ಕೊಡ್ತಾನೆ. ಒಂದು ಕಾಗೆ ಒಂದು ಮಾಂಸದ ಕಣ್ಣಿಯನ್ನು ಕಿತ್ತುಕೊಂಡು ಮೇಲೆ ಹೋಗ್ತಾ ಇರ್ತದೆ. ಆ ಮಾಂಸ ತಿನ್ಬೇಕು ಅಂತ ಆಸೆಗೆ ಹಿಂದಿನ ಒಂದು 10 ಕಾಗೆಗಳು ಬೆನ್ನು ಹತ್ತಾವ. ಕಷ್ಟಪಡ್ತಾ ಇದೆ, ನಾನು ಬದುಕಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದೆ. ಒಂದು ಮುದಿಕಾಗೆ ಹೇಳುತ್ತೆ, ನಿಜವಾಗ್ಲೂ ನೀನು ಬದುಕಬೇಕು ಅಂತ ಹೇಳಿದ್ರೆ ಒಂದೇ ಒಂದು ವಿಚಾರ, ಆ ಮಾಂಸದ ಮುದ್ದೆಯನ್ನು ಕೈ ಬಿಟ್ಬಿಡು ಅಂತ ಹೇಳ್ತದೆ. ಮಾಂಸದ ಮುದ್ದೆಯನ್ನು ಕಾಗೆ ಕೈ ಬಿಡ್ತದೆ. ಇವು ಹಿಂದೆ ಬೆನ್ನು ಹತ್ತಿದ ಕಾಗೆಗಳು ಅಷ್ಟು ಆ ಮಾಂಸಕ್ಕೆ ಹೋಗ್ತದೆ. ಈ ಕಾಗೆ ಆರಾಮಾಗಿ ಜೀವನ ಮಾಡ್ತದೆ. ಅಂದರೆ ಅದರ ಅರ್ಥ ಇಷ್ಟೇ, ವಿದ್ಯೆ ಅಂತಕ್ಕಂಥದ್ದು ನೀವು ಕಲಿಬೇಕು, ಆ ವಿದ್ಯೆಯನ್ನು ಗಳಿಸ್ಬೇಕು. ರೇಸ್ 2 ಬರ್ತದೆ, ರೇಸ್, ರನ್ನಿಂಗ್ ರೇಸ್ ಆ್ಯಂಡ್ ಜೀವನ ಅಂತಕ್ಕಂಥದ್ದು ಒಂದು ರೇಸ್. ರನ್ನಿಂಗ್ ರೇಸ್ನಲ್ಲಿ ನೀವು ರನ್ ಮಾಡಬೇಕು ಗುರಿ ಮುಟ್ಟೋವರೆಗೂ. ಜೀವನದ ರೇಸ್ನಲ್ಲಿ ರನ್ ಮಾಡಬೇಕು, ನಿಂತು ನೋಡಿ ರನ್ ಮಾಡಬೇಕು. ಅಂತಹ ಒಂದು ಜೀವನವನ್ನು ನಿಮ್ಮದು ನಿರೂಪಿಸ್ಕೊಳ್ಳಿ. ಮುಂದಿನ ನಿಮ್ಮ ಜೀವನ ಒಳ್ಳೆಯದಾಗಲಿ, ಆ ಭಗವಂತ ನಿಮಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಯಸ್ಸಾದವರೆಲ್ಲ ಅನುಭವಿಗಳಲ್ಲ, ಆದರೆ ಜೀವನದಲ್ಲಿ ಗೆಲುವು, ಸೋಲು, ನೋವು, ಹತಾಶೆ, ಅವಮಾನ ಅನುಭವಿಸಿದವರು ಖಂಡಿತ ಅನುಭವಿಗಳೆಂಬ ಮಾತಿನಂತೆ SK ಚೆನ್ನಿಮಠ ಸರ್ ಅವರು ತಮ್ಮ ಭಾಷಣದಲ್ಲಿ ಇಂದಿನ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾದಂಥ ಕೆಲವು ಅನುಭವದ ನುಡಿಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಧನ್ಯವಾದಗಳು. ವಿದ್ಯಾರ್ಥಿ ಒಕ್ಕೂಟದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಮಂಜುನಾಥ್ ಪಂಡಿತ್, CPI ಹಿರೇಕೆರೂರು ಇವರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯವನ್ನು ನಮ್ಮ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀ PV ಕೆರೋಡಿ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಶ್ರೀ SK ಚೆನ್ನಿಗೌಡ ಸರ್, ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳು ಕೂಡ ನಿರ್ವಹಿಸಿಕೊಡ್ಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಇದನ್ನು ನೋಡಿದ್ರೆ ನನಗೆ ನೆನಪಾಗ್ತೈತಿ, ನಮ್ಮ ಹುಸೇನ್ ಕಳಗಣ್ ಸರ್ ಅವರ ಒಂದು ಉದ್ದೇಶ ಕೊನೆಗಳಿಗೆಲ್ಲಾದರೂ ಕೂಡ ನಾವೊಬ್ಬರು ದೇಶ ಸೇವೆಯನ್ನು ಮಾಡುವಂಥ ನಿಜವಾದ ವ್ಯಕ್ತಿಯನ್ನು ನಮ್ಮ ಸಮಾರಂಭದಲ್ಲಿ ಪಾಲ್ಗೊಳಿಸಬೇಕು ಅಂತೇಳಿ ಆ ಕಾರ್ಯ ಇವತ್ತು ಯಶಸ್ವಿಗೊಂಡಿರುವುದರಿಂದ ನಮ್ಮ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂಥ ಮಂಜುನಾಥ್ ಪಂಡಿತ್, CPI ಹಿರೇಕೆರೂರು ಇವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ವಿದ್ಯಾರ್ಥಿ ಒಕ್ಕೂಟದ ಸಮಾರೋಪ ಸಮಾರಂಭದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಸರ್ವರಿಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ಸನ್ಮಾನವನ್ನು ಸ್ವೀಕರಿಸಿರುವಂಥ ಮಂಜುನಾಥ್ ಪಂಡಿತ್, CPI ಹಿರೇಕೆರೂರು ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಇಂದಿನ ಸಮಾರಂಭವನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಮಾತನಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಮಹಾಂತ ಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಹಂಸವಾಡಿ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟದ ಸಮಾರೋಪ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಯಾವತ್ತು ನನ್ನ ಹಿರಿಯರು ಮಾರ್ಗದರ್ಶಿಗಳು ಆಗಿರ್ತಕ್ಕಂತಹ ಕೆರೋಡಿ ಸಾಹೇಬ್ರೆ ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಲೆಫ್ಟಿನೆಂಟ್ ವಸಂತ್ ಸಾಬ್ ಕಳಗೊಂಡ್ರವರೇ, SS ಮಠಪತಿಯವರೇ, SK ಚನ್ನವೀರಗೌಡರವರೇ ಮತ್ತು ಪ್ರಾಚಾರ್ಯರೇ, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಚಂದ್ರು ಕಡ್ಗೆಯವರೇ ಹಾಗೂ ಎಲ್ಲ ಅಧ್ಯಾಪಕ ಬೋಧಕ ವರ್ಗದ ಅಧಿಕಾರಿಗಳೇ, ಬೋಧಕೇತರ ವರ್ಗದ ಸಿಬ್ಬಂದಿಯವರೇ, ಯಾವತ್ತೂ ನನಗೆ ನೆಚ್ಚಿನ
ಬಳಗವಾಗಿರ್ತಕ್ಕಂತಹ ವಿದ್ಯಾರ್ಥಿನಿ ಸ್ನೇಹಿತರೆ, ಸಡನ್ನಾಗಿ ಅಚಾನಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಯಿತು. ನನ್ನ ಸಹೋದ್ಯೋಗಿ ಮಿತ್ರ ಆನಂದ್ ಅವರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಅವರು ಸಾತಿನಹಳ್ಳಿ ಬಂದೋಬಸ್ತಲ್ಲಿದ್ದಾರೆ. ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದಂತಹ ಅತಿಥಿ ಆಗಿರಲಿಲ್ಲ. ಪಕ್ಕದಲ್ಲಿ PU ಕಾಲೇಜಿನ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿತ್ತು. ಅಲ್ಲಿ PUC ವಿದ್ಯಾರ್ಥಿಗಳಿಗೆ ಒಂದು 4 ನನಗೆ ತಿಳಿದಿರುವಂತಹ ಮಾತುಗಳನ್ನು ಅವರಿಗೆ ಹೇಳಿ ಒಂದಿಷ್ಟು ಅವ್ರಿಗೆ ಗೈಡೆನ್ಸ್ ಮಾಡಿ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ತಿಳುವಳಿಕೆ ಕೊಟ್ಟು ಹೋಗೋನಿದ್ದೆ. ಅಷ್ಟರಲ್ಲಿ ಅಚಾನಕ್ಕಾಗಿ ಆಕಸ್ಮಿಕವಾಗಿ ನನ್ನನ್ನು ಕರೆದುಕೊಂಡು ಬಂದರು. ಮೋಸ್ಟ್ಲಿ ಇದೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೇನೋ ಅಂತಂದು ನನ್ನನ್ನು ಸಿಬ್ಬಂದಿಯವರು ಇಲ್ಲಿ ಕರ್ಕೊಂಡು ಬಂದರು. ನೋಡಿದೆ ಈ ಕಾರ್ಯಕ್ರಮ ಮೋಸ್ಟ್ಲಿ ನನಗೆ ಆಹ್ವಾನ ಇರಲಿಲ್ಲಲ್ಲ ಅಂತ ವಾಪಸ್ ಹೊಡೋಗ್ಬಿಟ್ಟೆ ನಾನು. ಮತ್ತು ಆಮೇಲೆ ಪ್ರಿನ್ಸಿಪಾಲ್ರು ಮತ್ತು ಎಲ್ಲರೂ ಮತ್ತೆ ಆಹ್ವಾನ ಮಾಡಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು. ಭಾಳ ಸಂತೋಷ ಆಯಿತು. ಈ ಹಿಂದೆ ಒಮ್ಮೆ ನಿಮ್ಮೆಲ್ಲರ ಕುರಿತು ನಾನು ಮಾತಾಡಿದ್ದೆ ಅಂತ ಅನ್ನಿಸ್ತದೆ. ಸಾಕಷ್ಟು ವಿಷಯಗಳನ್ನು ಆಗಲೇ ಹೇಳಿಬಿಟ್ಟಿದ್ದೀನಿ ನಾನು. ಪದೇ ಪದೇ ಹೇಳೋದ್ರಿಂದ ನಿಮಗೂ ಬೇಜಾರು, ಮತ್ತು ಈ ಮನುಷ್ಯ ಇದೇ ಮಾತುಗಳನ್ನ ಹೇಳಕ್ಕೆ ಬಂದಾನೆ ಅಂತ ನನಗೂ ಭಯ. ಬೇಜಾರೇನಿಲ್ಲ, ಭಯ. ಎಲ್ಲ ಆಕಳಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೊಸ ವಿಚಾರಗಳು ಒಂದಿಷ್ಟು ನಿಮ್ಮನ್ನು ಕುರಿತು ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಯಾರಾದರೂ ಮಾತಾಡಿದಾರೋ ಅವ್ರ ನಂತರ ನಾವು ಮಾತಾಡೋಕೆ ಹೋದರೆ ಸ್ವಲ್ಪ ಏನೋ ಅಳುಕು ಒಳಗೆ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ ಚನ್ವೀರ್ ಗೌಡ ಸರ್ ಚೆನ್ನಾಗಿ ಮಾತಾಡಿದರು. ಅಷ್ಟು ನಾನು ನಿಮಗೆ ಮನ ಮುಟ್ಟುವಂತೆ ಅಥವಾ ರಂಜನೀಯವಾಗಿ ನಾನು ಮಾತಾಡೋಕ್ಕೆ ಬರಲ್ಲ. ಮೊದಲನೇದಾಗಿ ನಾನು ಭಾಷಣಕಾರನಲ್ಲ. ವಿಚಾರಕ್ಕೆ ಬರೋಣ. ಈಗ ಎಲ್ಲ ಪದವಿಯನ್ನು ಮುಗಿಸಿಕೊಂಡು ನೀವು ಯುದ್ಧ ಸನ್ನದ್ಧರಾಗಿ ನಿಮ್ಮ ತರಬೇತಿಯನ್ನು ಮುಗಿಸ್ಕೊಂಡು ಸಮಾಜದ ಕಡೆ ಹೋಗ್ತಾ ಇದ್ದೀರಿ ಅಲ್ವಾ? ಹಾಂ, ಭಾಳಷ್ಟು ಜವಾಬ್ದಾರಿಗಳನ್ನು ಹೊತ್ತು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ರಿ. ಇದೊಂದು ಟ್ರೈನಿಂಗ್ ಸೆಂಟರ್ ಆಗಿತ್ತು. ನಿಮ್ಮ ವಿದ್ಯಾರ್ಥಿ ದೆಸೆಯ ಆಲ್ಮೋಸ್ಟ್ ಅಂದರೆ ಕರಿಕ್ಯುಲರ್ ವಿದ್ಯಾರ್ಥಿ ದೆಸೆ. ಈ ಒಂದು ವಿದ್ಯಾರ್ಥಿ ದೆಸೆಯ ಒಂದು ಪ್ರಧಾನವಾದಂತಹ ಘಟ್ಟದಿಂದ ನೀವು ಇಲ್ಲಿಂದ ತೆರಳ್ತಾ ಇದ್ದೀರಿ. ಬಹುಶಃ ನಿಮಗೆ ಇದರ ಜವಾಬ್ದಾರಿ ಮತ್ತು ಹೊಜೆ ಭುಜದ ಮೇಲಿನ ಹೊಜೆ ಎಷ್ಟು ಇದೆ ನಮ್ಮ ಮೇಲೆ ಅನ್ನುವ ಒಂದು ವಿಶಾಲವಾದಂತಹ ವಿಚಾರ, ಅಂದರೆ ಅರಿವು ಅಥವಾ ಜ್ಞಾನ ಅನ್ಬೋದನ್ನು ಅದು ಈಗ ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಇನ್ನೂ ಸ್ಥಾಪಿತ ಆಗಿಲ್ಲ. ಇನ್ನೂ ನಮ್ಮ ಜವಾಬ್ದಾರಿಗಳೇನು, ಏನೆಲ್ಲ ನಾವು ಸಾಧಿಸಬೇಕು, ಏನೆಲ್ಲ ಮಾಡಬೇಕು ಅನ್ನುವಂತಹ ಜವಾಬ್ದಾರಿಗಳ ಬಗ್ಗೆ ಭಾಳಷ್ಟು ನೀವು ದೀರ್ಘವಾಗಿ ಯೋಚನೆ ಮಾಡಿಲ್ಲ. ಯಾಕೆಂದರೆ ಎಲ್ಲ ಆಲ್ಮೋಸ್ಟ್ ಎಳೆಯ ಮನಸ್ಸುಗಳು. ಆದರೆ ಆ ಜವಾಬ್ದಾರಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಪ್ರಜೆಗಳು ಆಗ್ತೀರಿ, ಇಲ್ಲ ಯಶಸ್ವಿ ಒಂದು ಜೀವನವನ್ನು ಸಾಗಿಸ್ತೀರಿ, ಅದು ಯಶಸ್ವಿಯಾದಂತಹ ವ್ಯಕ್ತಿಗಳಾಗ್ತೀರಿ. ಈಗ ಅದು ಸರಿಯಾದ ಸಮಯ. ಈ ಸಮಯದಲ್ಲಿ ನೀವು ಏನಾದರೂ ಸ್ವಲ್ಪ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಅತ್ಯಂತ ಅಮೂಲ್ಯವಾದಂಥ ಕ್ಷಣಗಳು ಕೈ ಬಿಟ್ಟು ಹೋಗ್ತಾವೆ ನಿಮಗೆ. ಅದರಲ್ಲೂ ಅದರಲ್ಲಿ ಕೂಡ ಹೆಣ್ಣುಮಕ್ಕಳು. ನೇರವಾಗಿ ನಾನು ಹೆಣ್ಣುಮಕ್ಕಳಿಗೆ ಮಾತಾಡ್ತೀನಿ, ಗಂಡು ಮಕ್ಕಳಿಗೆ ಅನ್ವಯಿಸುವಾಗಿ ಮಾತಾಡ್ತೀನಿ ಅಷ್ಟೇ. ಅತಿ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಡೋರ್ ತೆಗೆದು ಹೊರಗೆ ಹೋಗ್ತಿದ್ದೀರಲ್ಲ, ನಿಮ್ಮ ಮೇಲೆ ಕೂಡ ತುಂಬ ಇದೆ. ನೆನ್ಪಿಟ್ಕೊಳ್ಳಿ, ಒಂದು ಡಿಗ್ರಿ ಅಂತಂದರೆ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಈ ಡಿಗ್ರಿ ಮುಗಿಯೋದ್ರೊಳಗೆ ನೀವು ಏನೆಲ್ಲ ಕಲಿಬೇಕಿತ್ತು, ಎಷ್ಟೆಲ್ಲ ನೀವು ನಿಮ್ಮ ಲೈಫಿಗೆ ಒಂದು ಜವಾಬ್ದಾರಿ ಹೊರಿಸ್ಬೇಕಿತ್ತು, ಅದನ್ನು ನೀವು ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ಮಾಡಿದರೆ ಒಳ್ಳೆಯದು. ಅಥವಾ ಡಿಗ್ರಿ ಸ್ಟೂಡೆಂಟ್ ಲೈಫನ್ನು ಟೈಮ್ ಪಾಸ್ ಮಾಡಿ ಯಾರು ಹೊರಟಿದ್ದೀರಿ ಅವರಿಗೆ ಮುನ್ನೆಚ್ಚರಿಕೆ,
ಭಾಳಷ್ಟು ತಿದ್ದುಪಡಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೋಬೇಕು. ಸೊ ಡಿಗ್ರಿಯ ನಂತರ ನೀವು ಏನು ಮಾಡಬೇಕು, ಯಾವ ಹಾದಿಯಲ್ಲಿ ಸಾಗಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ. ಕಂಪ್ಲೀಟ್ ಕ್ಲಾರಿಟಿ ಇರಲಿ ನಿಮ್ಮ ಲೈಫಲ್ಲಿ. ನಾನು ಏನು ಮಾಡಕೊಂಡಿದ್ದೀನಿ, ನಾನು ಏನು ಸಾಧಿಸಬೇಕೋ ಅನ್ನೋದಕ್ಕೆ ಒಂದು ಗುರಿ ಇಟ್ಕೊಳ್ಳಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರು ಡಿಗ್ರಿಗೆ ಮಾತ್ರ ಮುಗಿದೋಗಲ್ಲ ಗುರುವಿನ ಜವಾಬ್ದಾರಿ, ನಂತರನೂ ನಿಮಗೆ ಅವರು ಮಾರ್ಗದರ್ಶನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿಗೆ ಮುಗಿದೋಗಲ್ಲ. ಫೇರ್ವೆಲ್ ಆದ ತಕ್ಷಣ ಅಡಿಯೋಸ್ ಗುಡ್ ಬೈ ಎಲ್ಲರಿಗೂ ಅಂತಂದು ಹೇಳಿ ಹೋಗೋದಲ್ಲ. ನೀವು ಸಹ ನಿಮ್ಮ ಗುರುಗಳ ಜೊತೆಗೆ ನೀವು ಸಂಪರ್ಕದಲ್ಲಿರಬೇಕು. ಸರ್ ನೆಕ್ಸ್ಟ್ ಏನು ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕಾ, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕಾ, ಏನು ಮಾಡಬೇಕಂತ ಈ ಖುಷಿ ಇನ್ನೊಂದು 2-3 ತಿಂಗಳಲ್ಲಿ ನೀವು ಯಾವುದಾದ್ರೂ ಒಂದು ಕೋರ್ಸನ್ನು ಮಾಸ್ಟರ್ ಡಿಗ್ರಿಯನ್ನು ಸೇರದೇ ಇದ್ದರೆ ಮನೆಯಲ್ಲಿ ಕೂತ್ಕೊಳ್ತೀರಿ. ಮೆಲ್ಲಗೆ ನಿಮ್ಮ ಜೀವನ ಒಂಥರ ಡಿಮಿನಿಷ್ ಆಗ್ತದೆ, ಡಿಕ್ರೀಸ್ ಆಗ್ತದೆ. ನಿಮ್ಮ ಉತ್ಸಾಹ ಡಿಕ್ರೀಸ್ ಆಗ್ತದೆ, ಸ್ಪಿರಿಟ್ ಡಿಕ್ರೀಸ್ ಆಗ್ತದೆ. ಹಾಗಾಗಿ ಬಿಡಬೇಡಿ. ಭಾಳ ಯೋಚನೆ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿ. ಹಾಗೆ ಕಳೆದು ಹೋಗಬಾರ್ದು ಇದು ಜೀವನ. ಏನು ಮಾಡಬೇಕು ನೆಕ್ಸ್ಟ್, ಯಾವ ಕೋರ್ಸ್ ತಗೋಬೇಕು, ಏನು ಓದಬೇಕು, ಹೇಗೆ ಸಕ್ಸಸ್ಫುಲ್ ಆಗಬೇಕು, ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ನಾನು ನಿಮಗೆಲ್ಲರಿಗೂ ಒಂದು ವಿಚಾರ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಎಷ್ಟು ಜನ ಇದುವರೆಗೆ SSLC ಮೇಲೆ PUC ಬೇಸಿಸ್ ಮೇಲೆ ನಡೆಯುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನೀವು ತೆಗೆದುಕೊಂಡಿದ್ದೀರಿ ಅಂತ? ಆಲ್ಮೋಸ್ಟ್ ಒಬ್ಬರು ಇರಲಿಕ್ಕಿಲ್ಲ. ಕೈ ಎತ್ತಿರಿ ನೋಡೋಣ, ಯಾರನ್ನು ತೊಗೊಂಡಿದ್ರು. ವೆರಿ ಗುಡ್, ವೆರಿ ಗುಡ್. ಕೆಲವಷ್ಟು ಕೈಗಳಾದರೆ ಕಾಣ್ತಾ ಇದ್ದಾವೆ ನೋಡಿ. ನೀವು ನನ್ನ ಒಂದು ಪರ್ಸನಲ್ ಚಾಲೆಂಜ್ ನಿಮಗೆ, ಯಾವುದೋ SLC ಬೇಸಿಸ್ ಮೇಲೆ ಅಥವಾ PUC ಬೇಸಿಸ್ ಮೇಲೆ ಚಿಕ್ಕ ಪುಟ್ಟ ನೌಕರಿಗಳು ಇರ್ತಾವಲ್ಲ, ಕೆಳ ಹಂತದ ನೌಕರಿ, C ಗ್ರೇಡ್ ನೌಕರಿಗಳು ಇರ್ತಾವಲ್ಲ, ನೀವು ಎಕ್ಸಾಮ್ಸನ್ನು ತೆಗೆದುಕೊಳ್ರಿ. ನಿಮ್ಮನ್ನು ನೀವು ಸಾಬೀತು ಮಾಡಿ. ಆ ಎಕ್ಸಾಮನ್ನು ನಾನು ಬರೆಯಬಲ್ಲೆ, ಅದರಲ್ಲಿ ನಾನು ಪಾಸ್ ಆಗಬಲ್ಲೆ, ಅದರಲ್ಲಿ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳೋಂಥ ಕೆಪಾಸಿಟಿ ನನಗಿದೆ ಅಂತ ಗೊತ್ತಾಗಲಿ, ನಿಮಗೆ ಗೊತ್ತಾಗಲಿ, ಯಾರಿಗೂ ಗೊತ್ತಾಗೋದು ಬೇಡ. ಆಮೇಲೆ ನೀವು ಅಪಾಯಿಂಟ್ಮೆಂಟ್ಗೆ ಹೋಗೋದು ಬಿಡೋದು ನಿಮಗೆ ಸೆಕೆಂಡ್ ಆಪ್ಷನ್ ಅದು. ಆದರೆ ಆ ಒಂದು ಅಪಾಯಿಂಟ್ಮೆಂಟ್ ಗಿಟ್ಟಿಸ್ಕೋಬಲ್ಲೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲ IAS IPS ಯೋಚನೆ ಮಾಡ್ತಾ ಇರ್ತೀರಿ. ಎಸ್ ವೆಲ್, ಭಾಳ ಒಳ್ಳೆಯದು. IAS IPS IFS IRS, ಯಾವುದೇ UPSC ಎಕ್ಸಾಮ್ಸ್, KPSC ಎಕ್ಸಾಮ್ಸ್, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್, ಏನೇ ಎಕ್ಸಾಮ್ಸ್ ನೀವು ತಗೊಳ್ಳಿ, ನಿಮ್ಮ ಟಾರ್ಗೆಟು ಗುರಿ ಎಲ್ಲ ಅದೇ ಇರಬೇಕು. ಭಾಳ ಎತ್ತರದ ಗುರಿಗಳನ್ನು, ಎತ್ತರವಾದಂತಹ ಆಕಾಂಕ್ಷೆಗಳನ್ನು ಹೊಂದಿರಬೇಕು. ಆದರೆ ಪ್ರಯತ್ನಗಳನ್ನೇ ಮಾಡದೆ, ನೀವು ಚಿಕ್ಕ ಪುಟ್ಟ ಪ್ರಯತ್ನಗಳಲ್ಲೇ ಗೆಲುವು ಸಾಧಿಸದೆ ಬರೀ ದೊಡ್ಡದ ದೂರದ ನಿಲ್ಕದ ನಕ್ಷತ್ರವನ್ನು ನೋಡ್ಕೊಂಡು ಕೂರೋದಲ್ಲ. ಚಿಕ್ಕ ಪುಟ್ಟ ಎಕ್ಸಾಮ್ಸನ್ನು ಪಾಸ್ ಮಾಡಿ ಹೋಗೋದು ಬಿಡೋದು ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳಿ ನೀವು. ಎಷ್ಟೋ ಜನ IAS IPS ಆಫೀಸರ್ಗಳು ಚಿಕ್ಕ ಚಿಕ್ಕ ಹುದ್ದೆಗಳನ್ನು ತೆಗೆದುಕೊಂಡು ಅದಕ್ಕೆ ಜಾಯಿನ್ ಆಗಿ ಆಮೇಲೆ ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ನಮ್ಮ ಯುವಕರು ಏನು ಮಾಡಿದ್ದಾರೆ ಗೊತ್ತಾ, IAS IPS ತಲೆಯಲ್ಲಿ ಇಟ್ಕೊಂಡು ಓದಿ ಎಲ್ಲ ಎಕ್ಸಾಮ್ಸ್ ಬಿಟ್ಬಿಟ್ಟು ಕೊನೆಗೆ ಅದರಲ್ಲೂ ಸಕ್ಸಸ್ ಆಗದೆ ಇವುಗಳಿಗೂ ಏಜ್ ಬಾರ್ ಆಗಿ ನಿರುದ್ಯೋಗಿಗಳಾಗಿ ಕೂತಿದ್ದಾರೆ. ಆದ್ದರಿಂದ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸು ಬಿಡಬೇಡಿ. ಅದು ಯಾವುದಾದ್ರೂ ಆಗಿರಲಿ, SLC ಮೇಲಿರಲಿ, PUC ಮೇಲಿರಲಿ, ಯಾವುದೇ ಎಕ್ಸಾಮ್ಸು ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಿ ಅಂತಂದರೆ ಬಿಡ್ಕೊಡ್ದು. ಹೋಗೋದು ಬಿಡೋದು ಸೆಕೆಂಡ್ ಆಪ್ಷನ್ ಇಟ್ಕೊಳ್ರಿ. ನೀವು ನಿಮ್ಮನ್ನು ಪ್ರೂವ್ ಯುವರ್ ಸೆಲ್ಫ್. ನಾನು ಕಾಂಪಿಟೆಂಟ್ ಇದ್ದೀನಿ, ಆ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಕಾಂಪಿಟೆಂಟ್ ಇದ್ದೀನಿ, ನನಗೆ ನಾಲೆಡ್ಜ್ ಇದೆ. ಪರೀಕ್ಷೆ ಬರೆದಾಗಲೇ ಗೊತ್ತಾಗೋದು ನಿಮ್ಮ ಕೆಪಾಸಿಟಿ ಏನು ಅನ್ನೋದು. ವರ್ಷ ಪೂರ್ತಿ ಓದುತ್ತೀರಿ, ಒಂದು ವರ್ಷ ಪೂರ್ತಿ ಓದಿದ್ದು 3 ಗಂಟೆಗಳಲ್ಲಿ ನೀವು ಅದನ್ನು ಪೇಪರಲ್ಲಿ ಇಳಿಸ್ಬೇಕು. ಅದು ಇನ್ನೊಬ್ಬರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಾನು ಏನು ಅನ್ನೋದನ್ನು ಇನ್ನೊಬ್ಬರಿಗೆ ನಾವು ಪ್ರೂವ್ ಮಾಡಬೇಕು, ನನ್ನ ಬುದ್ಧಿವಂತಿಕೆಯನ್ನು. 3 ಗಂಟೆಗಳಲ್ಲಿ ಒಂದಿಷ್ಟು ಹಾಳೆಗಳಲ್ಲಿ, ಅಷ್ಟು ಸುಲಭದ ಮಾತಲ್ಲ. ಹಂಗಾಗಿ ಭಾಳಷ್ಟು ಪ್ರಿಪ್ರೇಷನ್ ಅವಶ್ಯಕತೆ ಇದೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಯತ್ನ ಮಾಡಿ, ಯಾವುದೇ ಎಕ್ಸಾಮ್ಸನ್ನು ಬಿಡಬೇಡಿ. ಇನ್ನೊಂದು, ಡಿಗ್ರಿ ಆದಮೇಲೆ ಒಂದಿಷ್ಟು ಜೀವನೋತ್ಸಾಹನೇ ಕಳ್ಕೊಂಡ್ಬಿಡ್ತಾರೆ. ಉತ್ಸಾಹನೇ ಇಲ್ಲದ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಸ್ಟೂಡೆಂಟ್ಸು ಡಿಗ್ರಿ ಆದಮೇಲೆ ಭಾಳಷ್ಟು ಒಂಥರ ಏನೋ ಮಂಕ್ ಕವಿದಂಗೆ ಆಗಿಬಿಡ್ತಾರೆ. ಡಿಗ್ರಿಯವರೆಗೆ ಅಷ್ಟೇ ಅವ್ರ ಸ್ಪಿರಿಟ್ ಇರ್ತದೆ, ಯಾವುದೇ ರೀತಿ ಇದರಲ್ಲಿ ಭಾಗವಹಿಸೋದಿಲ್ಲ. ಯಾವುದಾದ್ರೂ ಒಂದು ಕೋರ್ಸ್ ಜಾಯಿನ್ ಆಗಿ
ಮಾಸ್ಟರ್ ಡಿಗ್ರಿ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಯಾವುದಾದ್ರೂ ಕೋರ್ಸನ್ನು ಜಾಯಿನ್ ಆಗಿ ಒಟ್ಟಿಗೆ ಆ್ಯಕ್ಟಿವ್ ಇರಿ, ಸದಾ ಆ್ಯಕ್ಟಿವ್ ಇರಿ. ಆ್ಯಕ್ಟಿವ್ ಇರೋದು ಭಾಳ ಇಂಪಾರ್ಟೆಂಟು. ನಮ್ಮನ್ನು ನಾವು ಏನೋ ಒಂಥರ ಸೋಮಾರಿಗಳಂಗೆ ಮಾಡಿಕೊಂಡು ಹಿಂದೆ ಎಲ್ಲ ಕೂತ್ಕೊಂಡ್ವಿ, ಬಂದ್ವಿ ಕಾಲೇಜಿಗೆ, ಮಾತಾಡಿದ್ವಿ, ಅಲ್ಲಿ ಅಕ್ಕಪಕ್ಕ ಮಾತಾಡ್ಕೊಂಡು ಇಲ್ಲಿ ಏನೋ ಹೇಳ್ತಾರೆ ಸ್ಟೇಜ್ ಮೇಲೆ, ನಾವೇನೋ ಮಾತಾಡ್ಕೊತೀವಿ ಹೋಗ್ತೀವಿ ಅಂತಂದು ಲಾಸ್ಟ್ ಬೆಂಚ್. ಆದರೆ ಕೇಳಿಸ್ತಲ್ಲ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಾಂ. ಆದರೆ ನಂತರ ನಾವು ಯಾಕೆಂದರೆ ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಎರಡೂ ಭಾಳ ದಿನ ಇರೋದಿಲ್ಲ. ನಾನು ಇಲ್ಲಿ ಎಷ್ಟನ್ನು ಮಾತಾಡಲಿ, ಯಾರು ಎಷ್ಟು ಚಂದವಾಗಿ ಮಾತಾಡಿ ಹೋಗಲಿ, ನಿಮಗೆ ಮನಸ್ಸು ಮುಟ್ಟಂಗೆ ಮಾತಾಡಲಿ, ಎಷ್ಟೇ ನಿಮಗೆ ಚೆನ್ನಾಗಿ ಮಾತಾಡಿದರೂ ಸಹ ಭಾಳ ದಿನ ನೆನಪಿರೋದಿಲ್ಲ. ಇದು ಮನುಷ್ಯನ ದೌರ್ಬಲ್ಯ. ಭಾಳ ದಿನ ಆ ಮಾತುಗಳು ನೆನಪಿರಲ್ಲ. ಯಾರು ಎಷ್ಟನ್ನು ಚೆನ್ನಾಗಿ ಮಾತಾಡಿರಲಿ ಮರ್ತೋಗ್ತವೆ, ಆಮೇಲೆ ಕಾಲಕ್ರಮೇಣ ಮರ್ತೋಗ್ತವೆ. ಈಗ ನಾನು ಆಡಿರೋ ಮಾತುಗಳು ಹೆಚ್ಚಂದರೆ ಸಾಯಂಕಾಲದವರೆಗೂ ನೆನಪಿರ್ಬೋದು. ಇನ್ನು ಯಾರನ್ನು ಚೆನ್ನಾಗಿ ಮಾತಾಡೋ ನಂತರ ಯಾರನ್ನ ಇದ್ದರೆ 1-2 ದಿನ ನೆನಪಿರ್ಬೋದು, 1 ವಾರ 1 ತಿಂಗಳು ಅಷ್ಟೇ, ಆಮೇಲೆ ನೆನಪಿರೋದಿಲ್ಲ. ಕಟ್ಟಿಕೊಟ್ಟ ಬುತ್ತಿನೂ ಅಷ್ಟೇ. ಎಲ್ಲ ನೀವು ಟೂರ್ ಹೊಂಟ್ರಿ, ಟ್ರಿಪ್ ಹೊಂಟ್ರಿ ಅಂತಂದ್ರೆ ಏನೋ ಒಂದು ಬುತ್ತಿಗೆ ತಗೊಂಡು ಹೋಗ್ತೀರಿ, ಅದು 1 ದಿನ 2 ದಿನ 3ನೇ ದಿನ ಕಳಿಸೋಗುತ್ತೆ. ಅದು ಸಹ ಭಾಳ ದಿನ ಇರೋದಿಲ್ಲ. ಅದಕ್ಕೆ ನಮ್ಮನ್ನು ನಾವು ಆ್ಯಕ್ಟಿವ್ ಮಾಡ್ಕೊಂಡು ಇಟ್ಕೋಬೇಕು. ಸದಾ ನಾವು ಜಾಗರೂಕರಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಮುಂದೆ ಏನೋ ಪ್ರೋಗ್ರಾಮಿಂಗ್ ನಡೀತಾ ಇರಬೇಕು ಮನಸ್ಸಲ್ಲಿ, ಪ್ರೋಗ್ರಾಮಿಂಗ್ ನಡೀತಾ ಇರಬೇಕು. ಭಾಳ ಇನ್ಯಾಕ್ಟಿವ್ ಆಗಬೇಡಿ. ಎಷ್ಟು ಇನ್ಯಾಕ್ಟಿವ್ ಅಂತಂದರೆ ಈಗಿನ ಕಾಲದ ಯುವಕರು ಹಲವಾರು ಕಾರಣಗಳಿಂದಾಗಿ ಇನ್ಯಾಕ್ಟಿವ್ನೆಸ್ಸನ್ನು ಭಾಳ ಬೆಳೆಸ್ಕೊಳ್ತಾ ಇದ್ದಾರೆ. ಯಾವುದೇ ಕಾಲೇಜಿನ ಪ್ರೋಗ್ರಾಮ್ಗಳಲ್ಲಿ ಏನೋ ಸೇರಲ್ಲ, ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಲ್ಲ, ಏನೋ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ. ಏನೋ ಒಂದು ಪ್ರೋಗ್ರಾಮ್ ನಡೆಸ್ತಾ ಇರ್ತಾರೆ ಕಾಲೇಜಲ್ಲಾಗಲಿ ಅಥವಾ ಊರುಗಳಲ್ಲಾಗಲಿ, ಗ್ರಾಮಗಳಲ್ಲಿ. ನಿಮ್ಮ ಊರಿನಲ್ಲೇ ನಿಮ್ಮ ಮನೆ ಮುಂದೆನೇನೋ ಒಂದು ಕಾರ್ಯಕ್ರಮ ನಡೀತಿರ್ತಾರೆ, ಅದಕ್ಕೆ ಜಾಯಿನ್ ಆಗಲ್ಲ. ಏನು ಒಂಥರ ಮಂಕ್ ಕಳೆದಂಗೆ, ಅದಕ್ಕೆ ಯಾಕೆ ಹೋಗ್ಬೇಕು, ಎಲ್ಲದಕ್ಕೂ ಒಂದು ನೆಗೆಟಿವ್ ಯೋಚನೆ. ಏನು ಮಾಡ್ಬೇಕಾಯ್ತು ಬಿಡು. ಇನ್ಸ್ಪೆಕ್ಟ್ರ್ ಮಾತಾಡ್ತಾ ಇದ್ದಾರಾ ವೇದಿಕೆ ಮೇಲೆ ನಿಂತ್ಕೊಂಡು, ಯಾರ ಪಡಿಗಾರೇನೋ ಮಾತಾಡ್ಕೊಂಡು ಹೋಗ್ತಾರೆ ಬಿಡು, ಹಿಂದೆ ಕೂತ್ಕೊಂಡು ತಮ್ಮದೇ ಲೋಕದಲ್ಲಿ ತಾವು ಮಾತಾಡ್ತಾ ಇರ್ತಾರೆ ಕೆಲವಷ್ಟು ಜನ. ಅಂದರೆ ಸಂಬಂಧ, ಅದು ಕನೆಕ್ಟಿವಿಟಿನೇ ಬರೋದಿಲ್ಲ. ಆ ಒಂದು ಮನೋಭಾವವನ್ನು ದಯವಿಟ್ಟು ಬೆಳೆಸ್ಕೋಬೇಡಿ. ಆಮೇಲೆ ನಿರಂತರವಾಗಿ ಪ್ರಯತ್ನ ಮಾಡಿ. ಏನಾದರೂ ಒಂದರಲ್ಲಿ ನೀವೇನಾದರೂ ಫೇಲ್ಯೂರ್ ಆದರೆ, ಯಾವುದ್ರಲ್ಲನ್ನಾದರೂ ಎಕ್ಸಾಮ್ಸ್ ಆಗಲಿ ಅಥವಾ ಜೀವನದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಗುರಿಗಳನ್ನ ಇಟ್ಕೊಂಡಿರ್ತೀರಿ, ಫೇಲ್ಯೂರ್ ಅಂತ ಆದರೆ ನಿರಂತರವಾಗಿ ಪ್ರಯತ್ನ ಮಾಡಿ. ಥಾಮಸ್ ಆಲ್ವಾ ಎಡಿಸನ್ ಹೆಸರು ಕೇಳಿದಿರಲ್ಲ, ಅವನು ಏನು ಕಂಡಿಡ್ದ ಹೇಳಿ? ಭಾಳಷ್ಟು ಕಂಡಿಡ್ದ. ಇಂಪಾರ್ಟೆಂಟ್ ನಿಮ್ಗೆ ನೆನಪಿರೋ ಅಂಥವು ಏನಾದರೂ ಇದ್ರೆ ಹೇಳ್ರಿ. ಫಸ್ಟ್ ನೆನಪಾಗದೆ ಬಲ್ಬ್ ಕಂಡಿಡ್ದಲ್ಲ, ಆ ಬಲ್ಬನ್ನು ಅವನು ತನ್ನ ಒಂದೇ ಪ್ರಯೋಗದಲ್ಲಿ ಕಂಡುಹಿಡಿಯಲಿಲ್ಲ. ಭಾಳಷ್ಟು ಬಾರಿ ಅವನ ಪ್ರಯತ್ನಗಳು ಮಾಡಿ ವಿಫಲನಾಗಿ ಕೊನೆಗೆ ಸಕ್ಸಸ್ ಆಗ್ತಾನೆ. ಯಾರೋ ಒಬ್ಬರು ಪತ್ರಕರ್ತರು ಯಾರೋ ಕೇಳಿದರು, ಯಾಕೆಂದರೆ ನನಗೆ ಅದು ಭಾಳ ಸ್ಪಷ್ಟವಾಗಿ ಗೊತ್ತಿಲ್ಲ, ಯಾರು ಕೇಳಿದ್ರು ಏನು ಕೇಳಿದ್ರು ಅದೆಲ್ಲ ಗೊತ್ತಿಲ್ಲ. ಕೇಳಿದ್ರು, ವಿಚಾರಿಸಿದಾಗ ನೀವು 100 ಬಾರಿ ಈ ರೀತಿ ವಿಫಲರಾದ್ರಲ್ಲ, ಎಷ್ಟೆಲ್ಲ ಲಾಸ್ ಆಯ್ತಲ್ವಾ, ಎಷ್ಟೆಲ್ಲ ಪ್ರಯತ್ನ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು, ವಿಫಲವಾಯಿತು ಅಂತಂದು ಹೇಳ್ತಾರೆ. ಅದಕ್ಕೆ ಅವನೇನು ಹೇಳ್ತಾನೆ, ನೋ ಅದು ಹಾಗಲ್ಲ, ನಾನು 100 ಬಾರಿ ಪ್ರಯತ್ನ ಮಾಡಿದರೂ ಸಹ ಪ್ರತಿ ಬಾರಿಯೂ ನಾನು ಹೀಗೆ ಮಾಡಿದರೆ ಬರಲ್ಲ ಅನ್ನೋದು ನನಗೆ ಗೊತ್ತಾಯಿತು, ಹೊಸ ರೀತಿಯಲ್ಲಿ ಮಾಡ್ಬೋದು ಒಂದು ಪ್ರಯತ್ನ ಅನ್ನೋದು ಗೊತ್ತಾಯಿತು. ಸೊ ಇದು ಅವನು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಂತಹ ವಿಚಾರ. ನೋಡಿ, ನಾವೆಲ್ಲ ಏನೋ ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲಸಗಳು ಎಲ್ಲ ಏನೋ ಒಂಥರ ನಮ್ಮ ಕೆಲಸಗಳು ಎಲ್ಲ ನಮ್ಮ ಭಾಳ ನಮ್ಗೆ ಹೆವಿ ಅಂತ ಥಿಂಕ್ ಮಾಡ್ತಾ ಇರ್ತೀವಿ. ಸೋಲ್ಜರ್ ಅಲ್ಲಿ ಗಡಿಕಾಯ ಅಂತ ಸೋಲ್ಜರ್ ಅವನು ಎಷ್ಟು ಕಷ್ಟ ಇದೆ, ಅಷ್ಟು ಕಷ್ಟ ನಮ್ಗೆ ಏನಾದರೂ ಇದೆಯೇನ್ರಿ? ಅಷ್ಟು ಕಷ್ಟ ನಮ್ಗೆ ಇದೆಯಾ? ಎಂಥ ರಣ ಬಿಸಿಲಿರ್ತದೆ ಹೊರಗೆ. ನಿಮ್ಮ ತಂದೆ ತಾಯಿಗಳೇ ಹೊರಗೆ ಬಿಸಿಲಲ್ಲಿ ದುಡಿತಾ ಇರ್ತಾರೆ. ಆ ಕಷ್ಟ ನಿಮಗಿದೆಯಾ? ಇಲ್ಲ, ಖಂಡಿತ ಇಲ್ಲ. ನಮ್ಮ ಸಣ್ಣ ಅನುಕೂಲಗಳು ನಮ್ಗೆ ಆಗದೆ ಇರೋದಕ್ಕೆ, ಸಣ್ಣ ಅನಾನುಕೂಲಗಳಿಗೆ ನಾವು ಒಂಥರ ಏನೋ ಬೇಜಾರ್ಕೊಂಡು ಜಂಗಾರ್ಕೊಂಡು ಕೂತ್ಕೊತೀವಿ ನಾವು. ಆ ಅನುಕೂಲ ಇಲ್ಲ, ಇದಿಲ್ಲ, ಇಷ್ಟಕ್ಕೆ ಸಣ್ಣ ಪುಟ್ಟ ಸೌಲಭ್ಯಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ನಿರೀಕ್ಷೆ ಇಡೋರೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ತೀವಿ. ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಎಷ್ಟೋ ಜನ ಸೋಲ್ಜರ್ಸು ದೇಶಗಾಯ ಅಂತವ್ರು ನಮಗೋಸ್ಕರ ದುಡಿತಾ ಇದ್ದಾರೆ. ಅವ್ರದ್ದೆಲ್ಲ ಕಷ್ಟಗಳು
ನಮ್ಮ ಕಷ್ಟಗಳು ಮುಂದೆ ಏನೂ ಅಲ್ಲ ಅಂತ ತಿಳ್ಕೊತೀರ ನೀವು? ಹಾಂ, ಅವರ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ಏನೂ ಅಲ್ಲ, ನಥಿಂಗ್. ಆದರೂ ನಮಗೆ ಇವೆಲ್ಲ ಕಷ್ಟನೇ. ಗೆಳೆಯರೇ, ನನ್ನ ಮಾತೊಂದು ನೆನ್ಪಿಟ್ಕೊಳ್ಳಿ, ಸೌಲಭ್ಯಗಳು ಜಾಸ್ತಿ ಆದಷ್ಟು ಸೋಮಾರಿತನ ಜಾಸ್ತಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸೌಲಭ್ಯಗಳು ಎಷ್ಟು ಹೆಚ್ಚು ಸಿಗ್ತಾ ಹೋಗ್ತಾವೆ ನಿಮಗೆ, ಅಷ್ಟು ಸೋಮಾರಿತನ ಸಿಗ್ತಾ ಹೋಗುತ್ತೆ, ಅಲ್ಲ ಬೆಳೀತಾ ಹೋಗ್ತತೆ ನಿಮ್ಮ ಜೀವನದಲ್ಲಿ. ಆದ್ದರಿಂದ ಇರುವಂಥ ಸೌಲಭ್ಯದಲ್ಲೇ, ಇರುವಂತಹ ಸಣ್ಣ ಚಿಕ್ಕ ಪುಟ್ಟ ಅನುಕೂಲಗಳಲ್ಲೇ ನಾವು ಹೆಚ್ಚು ಮುಂದುವರಿಬೇಕೆ ಹೊರತು ಸೌಲಭ್ಯಗಳ ಬಗ್ಗೆನೇ ನಾವು ಯೋಚನೆ ಮಾಡ್ಕೊತ ಇರೋದಲ್ಲ. ಆಮೇಲೆ ನಮ್ಮ ಸುತ್ತಮುತ್ತ ಏನು ನಡೀತೈತೆ ನಮಗೆ ಸಂಬಂಧನೇ ಇಲ್ಲ ರೀತಿ ನಾವು ವರ್ತನೆ ಮಾಡ್ತೀವಿ. ಯಾವುದೇ ಯುವಕೂ ಸಹ ನಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಯಾಕೆ ಹಾಗೆ ಅಂತ ನೋಡಿ, ನಮ್ಮ ನಾಡು, ನುಡಿ, ದೇಶ ಇವುಗಳ ವಿಚಾರಕ್ಕೆ ಬಂದರೆ ನಮಗೆ ಸಂಬಂಧ ಇಲ್ಲ. ನಮಗೆ ಏನೋ ಒಂಥರ ಅದು ನಮಗೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಂತರವನ್ನು ಕಾಯ್ದುಕೊಳ್ತೇವೆ. ಎಂತೆಂಥ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳೇ ಗೊತ್ತಿಲ್ಲ. ಒಂದು 4-5 ಹೆಸರು ಹೇಳ್ತಾರೆ ಅಷ್ಟೇ, ಹೆಚ್ಚು ಅಂದರೆ ಒಂದು 5-6 ಹೆಸರುಗಳಿಗೆ ನಿಂತೋಗ್ತದೆ, ಮುಂದಕ್ಕೆ ಪದಗಳೇ ಇಲ್ಲ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಶ್ಫಾಕುಲ್ಲಾ ಖಾನ್, ಅವ್ರ ಹೆಸರುಗಳು ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ನಮ್ಮ ಯುವಕರಿಗೆ ಗೊತ್ತೇ ಆಗೋದಿಲ್ಲೇನಪ್ಪ. ಎಲ್ಲ ಕೇಳಿದಾಗ ಇದೆಯಲ್ಲ ಐ ಡೋಂಟ್ ನೋ ಅಂತ ಹೋಗ್ತಾರೆ. ಸೊ ಅಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ನಾವು ಈ ಹಂಸಭಾವಿ ಒನ್ಸ್ ಅಪಾನ್ ಎ ಟೈಮ್, ಒಂದಾನೊಂದು ಕಾಲದಲ್ಲಿ ಕದಂಬರ ಆಳ್ವಿಕೆಗೆ ಒಳಪಟ್ಟಿತ್ತು. ಅಲ್ಲಿಂದ ಆರಂಭ ಆಗ್ತದೆ ಇಲ್ಲಿನ ಇತಿಹಾಸ. ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಎಂತೆಂತಹ ಸಾಮ್ರಾಟರು ಆಳಿದಂತಹ ನಾಡು. ಈ ಹಂಸಭಾವಿ ಸುತ್ತಮುತ್ತ ಇರತಕ್ಕಂತಹ ಹಳೆಯ ದೇವಸ್ಥಾನಗಳು ಅವನ್ನೆಲ್ಲ ನೋಡ್ರಿ, ಕಟ್ಟಡಗಳನ್ನ ನೋಡ್ರಿ. ನಾವು ಎಂಥ ಒಂದು ಸ್ಥಳದಲ್ಲಿ ಬದುಕ್ತಾ ಇದ್ದೀವಿ ಅಂತಂದು, ಶರಣರು ಹುಟ್ಟಿದಂಥ ನಾಡು. ಸೊ ನಾವು ಇಲ್ಲಿ ನಮ್ಮ ಇತಿಹಾಸ, ನಮ್ಮ ಪರಂಪರೆ ಇವು ಯಾವುಗಳನ್ನು ಸಹ ನಾವು ಗಮನಕ್ಕೂ ಸಹ ತೆಗೆದುಕೊಳ್ಳೋದಿಲ್ಲ. ಸಾಧುಂಗೆ ಸಾಧುಂ, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ ಕಲಿಗೆ ಕಲಿಗೋ ವಿಪರೀತನ್, ಮಾಧವ ನೀತನ್ ತೆರನಲ್ಲ ಹಂಗಿದ್ರು ನಮ್ಮ ಕನ್ನಡಿಗರು. ಹಂಗಂದ್ರೆ ಏನಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀವೆಲ್ಲರೂ ಓದ್ಕೊಂಡೇ ಬಂದಿದ್ದೀರಿ. ಗೊತ್ತಿಲ್ಲ ಅಂತಂದರೆ ಬೇಕಾದ್ರೆ ನಾನು ಹೇಳ್ತೀನಿ, ಅದನ್ನು ವಿವರಿಸಿ. ಸಾಧುಂಗೆ ಸಾಧುಂ, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ ಕಲಿಗೆ ಕಲಿಗೋ ವಿಪರೀತನ್. ಅಂದರೆ ಸಾಧು ಸಜ್ಜನರಂತೆ ಇರ್ತಕ್ಕಂಥವ್ರು. ಮಾಧುರ್ಯಂಗೆ ಮಾಧುರ್ಯಂ ಅಂದರೆ ಮಧುರವಾಗಿ ಮಾತನಾಡ್ತಕ್ಕಂಥವ್ರು, ಮಧುರವಾಗಿ ವರ್ತನೆ ಮಾಡ್ತಕ್ಕಂಥವ್ರು. ನಾವು ಒಳ್ಳೆಯರಾಗಿರ್ತೀವಿ ಅನ್ನೋದು ಅಷ್ಟೇ. ಬಾಧಿಪ ಕಲಿಗೆ ಕಲಿ ಅಂದರೆ ಇಲ್ಲಿ ಶತ್ರುವನ್ನ ಅರ್ಥ. ಬಾಧೆ ಕೊಡ್ತಕ್ಕಂಥ ದುಷ್ಟರಿಗೆ ಕಲಿಯುವ ವಿಪರೀತನ್, ಮಾಧವ ನೀತನ್, ದೇವರು ಶ್ರೀಕೃಷ್ಣ ಅಥವಾ ದೇವರೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಕನ್ನಡಿಗರಿದ್ದೇವೆ ಅಂತ. ಎಲ್ಲ ಎಂತೆಂಥ ನಮ್ಮ ಇತಿಹಾಸವನ್ನು ಹೊಂದ್ಕೊಂಡು ನಾವು ಯುವಜನತೆ ಎಲ್ಲ ಏನೇನೋ ದುಶ್ಚಟಗಳನ್ನೆಲ್ಲ ಕಲ್ತ್ಕೊಂಡು ದುಶ್ಚಟಗಳನ್ನು ನಾವು ಅದನ್ನೇ ದೊಡ್ಡ ಕಾಯಕ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಎಲ್ಲ ಕಾಲೇಜ್ ಕ್ಯಾಂಪಸ್ಸಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಖಂಡಿತವಾಗಿ ಇಲ್ಲಿ ನೋಡಿಲ್ಲ ನಾನು, ಅದು ಸಂತೋಷ ಪಡ್ತೀನಿ. ಬಟ್ ಭಾಳಷ್ಟು ದೊಡ್ಡ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಸ್ಮೋಕಿಂಗು, ಆಮೇಲೆ ಪಾನ್ ಪರಾಗು, ಸಂಜೆ ಆಯಿತು ಅಂದ್ರೆ ಅವ್ರ ಪಾರ್ಟಿಗಳು, ಭಾಳ ನಮಗೆ ಬೇಸರ ಆಗ್ತದೆ. ನಾವು ಯಾವುದೋ ಏನೋ ಒಂದು ಗಾಂಜಾ ರೈಡ್ ಮಾಡಿದ್ವಿ ಅಂತಂದ್ರೆ ಅದ್ರ ಸ್ಟೂಡೆಂಟ್ಸ್ ಸಿಕ್ಬಿಟ್ರೆ ನಮ್ಮ ಮನಸ್ಸೆಲ್ಲ ಕ್ಯೂಚ್ ಹೋಗ್ಬಿಡ್ತದೆ ನನಗೆ. ಏನಪ್ಪ ಇವರು ಎಂಥ ಸ್ಟೂಡೆಂಟ್ಸು ದಾರಿ ತಪ್ತಾ ಇದ್ದಾರಲ್ಲ ಅಂತ. ನೋಡಿ ಸ್ನೇಹಿತರೆ, ಎಲ್ಲ ಸ್ಟಾರ್ಟ್ ಆಗೋದು ಪ್ರಯೋಗಗಳಿಂದ. ಪ್ರಯೋಗಗಳು, ದುಶ್ಚಟಗಳ ಪ್ರಯೋಗಗಳನ್ನು ಮಾಡೋದು ನಿಲ್ಲಿಸ್ಬಿಡಿ ಯುವಜನತೆ. ನೀವು ಯುವಕರು ಒಂದು ಅಗಳ ಕಾಳು, ಪಾನ್ ಪರಾಗ್ ವಿಮಲ್, ಒಂದು ಅಗಳ ಕಾಳು ಸ್ಟಾರ್ಟಿಂಗ್ ನೀವು ತಗೊಳ್ಳೋ ಅಂಥದ್ದು, ಒಂದು ಸಿಗರೇಟಿನ ಆರಂಭದ ಒಂದು ಪಫ್ ನೀವು ತಗೊಳ್ಳೋ ಅಂಥದ್ದು, ಒಂದು ಸಿಪ್ ಮದ್ಯದ ಮೊದಲ ಸಿಪ್ಪು ನಿಮ್ಮನ್ನು ಕಂಪ್ಲೀಟಾಗಿ ನಿಮ್ಮ ಲೈಫನ್ನು ಡಿವೈಡ್ ಮಾಡಿಬಿಡ್ತದೆ. ನಿಮ್ಮನ್ನು ಯಾವುದೋ ಬೇರೆ ದಿಕ್ಕಿಗೆ, ಆಪೋಸಿಟ್ ದಿಕ್ಕಿಗೆ ಹೇಳ್ಕೊಂಡು ಹೋಗ್ಬಿಡ್ತದೆ. ಎಲ್ಲ ನೀವು ಮಾಡೋ ಪ್ರಯೋಗ ಇದೆಯಲ್ಲ, ಸ್ಟಾರ್ಟಿಂಗ್ ಏನು ಪ್ರಯೋಗ ಮಾಡ್ತೀರಿ ಅದು ಕೊನೆಗೆ ನಿಮ್ಮನ್ನು ವ್ಯಸನಗಳಿಗೆ ಮಾಡ್ತದೆ. ಅದು ಬಿಡೋದಿಲ್ಲ. ಸ್ಟಾರ್ಟಿಂಗ್ ನೀವು ಬಿಡಲ್ಲ, ಆಮೇಲೆ ಅದು ಬಿಡಲ್ಲ. ಹಂಗಾಗಿ ದಯವಿಟ್ಟು ಯಾವುದೇ ರೀತಿ ಪ್ರಯೋಗಗಳು ಮಾಡಬೇಡಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ನಿಲ್ಲಿಸ್ಬಿಡಿ, ಗಟ್ಟಿ ಮನಸ್ಸು ಮಾಡಿ ನಿಲ್ಲಿಸ್ಬಿಡಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ನಿಲ್ಲಿಸ್ಬಿಡಿ. ಸೊ ನಿಮಗೆ ಎಲ್ಲರಿಗೂ ಸಹ ಇನ್ನೂ ಭಾಳ ಹೊತ್ತು ನಾನು ಮಾತು ಆಡೋಕ್ಕೆ ಸಂಕೋಚ ಆಗ್ತಿದೆ, ಭಯ ಆಗ್ತಿದೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಸುಮಾರು ಹೊತ್ತು ನಾನು ಕನ್ಸ್ಯೂಮ್ ಮಾಡಿಬಿಟ್ಟೆ. ಬಟ್ ನನಗೆ ಕೆಲವೊಂದು ವಿಚಾರಗಳು ಹೇಳಲೇಬೇಕಂತ ನಿಂತಾಗ ನನಗೆ ಯಾರು ಬೇಜಾರಾದ್ರೂ ಪರವಾಗಿಲ್ಲ, ನನಗೆ ಹೇಳಲೇಬೇಕಂತ ಹಠಕ್ಕೆ ಬಿದ್ದು ಮಾತಾಡ್ತೀನಿ. ಯಾಕೆ ಅಂತಂದರೆ 1000 ಜನ ಕೂತಾಗ 10 ಜನ ಕೇಳಿಸ್ಕೊಂಡು ಅವ್ರ ಮನಸ್ಸು ಏನಾದರೂ ನಾಟುತ್ತೆ, ಅವ್ರ ಮನಸ್ಸಿಗೆ ಪರಿವರ್ತನೆ ಆಗುತ್ತೆ ಅಂತಂದರೆ ನಾನು ಧನ್ಯೋಸ್ಮಿ. ಇನ್ನು 1000 ಜನರಲ್ಲಿ 990 ಜನ
ಕೇಳದೇ ಇದ್ರೂ ಪರವಾಗಿಲ್ಲ, ಆ 10 ಜನಕ್ಕೆ ಏನೋ ಒಂದು ಪರಿವರ್ತನೆ ಆಗುತ್ತೆ ಅಂದ್ರೆ ನಾನು ಧನ್ಯೋಸ್ಮಿ. ಯಾಕೆಂದ್ರೆ ಒಂದಾನೊಂದು ಕಾಲದಲ್ಲಿ ನಿಮ್ಮಂಗೆ ನಾನು ಕೂತ್ಕೊಂಡಿದ್ದೆ ಸ್ಟೂಡೆಂಟ್ ಆಗಿ, ಯಾರೋ ಬಂದು ಕಿವಿ ಮಾತುಗಳನ್ನು ನನಗೆ ಹೇಳ್ತಾ ಇದ್ರು, ನಾನು ಸಹ ಕೇಳಿಸ್ಕೊಳ್ತಾ ಇದ್ದೆ. 10 ಜನರಲ್ಲಿ ಒಬ್ಬನಾಗಿರ್ತಿದ್ದೆ ನಾನು. 990 ಜನರಲ್ಲಿ ಒಂದಾಗದೆ 10 ಜನರಲ್ಲಿ ಒಂದಾಗಿರ್ತಿದ್ದೆ. ನನಗೂ ಮನಸ್ಸು ಪರಿವರ್ತನೆ ಆಯಿತು. ಇಲ್ಲ ಅಂತಂದರೆ ಎಲ್ಲೋ ನಾನು ಏನೋ ತಪ್ಪು ದಾರಿ ಹಿಡಿತಿದ್ನೋ, ಎಲ್ಲಿ ರೋಡಿನೋ ಎಲ್ಲಿ ಗುಂಡನೋ ಆಗಿ ತಿರುಗ್ತಿದ್ನೋ ಏನೋ, ಆ ತಪ್ಪು ದಾರಿಗೆ ಹೋಗ್ದಂಗೆ ಒಂದು ಸರಿ ದಾರಿಗೆ ಯಾರೋ ಪುಣ್ಯಾತ್ಮರು ಈ ರೀತಿ ಬಂದು ಈಗ ನಾನು ನಿಮಗೆ ತಲೆ ತಿಂತಿದ್ದೀನಲ್ಲ ಹಂಗೆ ಈ ರೀತಿ ನನಗೆ ಯಾರೋ ಮಾತಾಡಿ ಹೇಳಿದ್ದು ಕೇಳಿಸ್ಕೊಂಡಿದ್ದನ್ನು ನಾನು ಒಂದು ಆದರ್ಶವಾಗಿ ಇಟ್ಕೊಂಡು ನನ್ನ ಜೀವನವನ್ನು ಬದಲಾವಣೆ ಮಾಡಿಕೊಂಡೆ. ಸೊ ಹೊಸ ಜೀವನ, ನಿಮ್ಮ ಜೀವನ ಡಿಗ್ರಿ ನಂತರ ಒಂದು ಹೊಸ ಮನ್ವಂತರ ನಿಮ್ಮ ಜೀವನದಲ್ಲಿ. ದಯವಿಟ್ಟು ಯಾರೂ ಸಹ ಡಿಸ್ಕರೇಜ್ ಆಗಬೇಡಿ, ಯಾರೂ ಸಹ ಡಿಗ್ರಿಗೆ ನಿಲ್ಲಿಸಬೇಡಿ. ನಿಮ್ಮ ಶಿಕ್ಷಣವನ್ನು ಡಿಗ್ರಿಗೆ ನಿಲ್ಲಿಸಬೇಡಿ. ಮೊದಲು ನಿಮ್ಮ ಕುಟುಂಬದಲ್ಲಿ ವಿಶ್ವಾಸವನ್ನು ಗಳಿಸಿ. ಭಾಳ ಇಂಪಾರ್ಟೆಂಟ್ ಇದು. ನಿಮ್ಮ ಕುಟುಂಬದಲ್ಲಿ ವಿಶ್ವಾಸವನ್ನು ಗಳಿಸಿ. ನನಗೆ ಓದೋದು ಬಿಟ್ಟರೆ ಬೇರೆ ನನಗೆ ಯಾವುದೋ ಆಲೋಚನೆಗಳಿಲ್ಲ. ಐ ಆಮ್ ಕಾನ್ಫಿಡೆಂಟ್ ಟು ಯು ಅಂತ ನಿಮ್ಮ ಪೇರೆಂಟ್ಸ್ಗೆ ಭರವಸೆಯನ್ನು ಮೂಡಿಸಿ. ಐ ಆಮ್ ಕಾನ್ಫಿಡೆಂಟ್ ಟು ಯು, ನಾನು ನಿಮಗೆ ಕಾನ್ಫಿಡೆಂಟ್ ಆಗಿರ್ತೀನಿ. ನಿಮ್ಮ ನಂಬಿಕೆಗೆ ಯಾವತ್ತೂ ನಾನು ಮೋಸ ಮಾಡಲ್ಲ. ನಂದೇನೇ ಇದ್ದರೂ ಓದೋದಷ್ಟೇ. ನನ್ನ ಗಮನ ಓದೋದ್ರ ಕಡೆ. ಅದರಲ್ಲೂ ಹೆಣ್ಣುಮಕ್ಕಳು ವಿದ್ಯೆನೇ ನಿಮ್ಮ ಆಸ್ತಿ. ತವ್ರ ಮನೆ ಆಗಲಿ ಗಂಡನ ಮನೆ ಆಗಲಿ ಯಾವುದೇ ನಿಮ್ಮ ಹಿನ್ನೆಲೆ ಯಾವುದು ಕೂಡ ನಿಮ್ಮ ಮುಂದೆ ನಿಮಗೆ ಶಕ್ತಿ ಕೊಡುತ್ತಾ ಇಲ್ಲೋ ಅಥವಾ ಕೈ ಹಿಡಿಯುತ್ತೋ ಇಲ್ಲೋ ಅಥವಾ ನಿಮ್ಗೆ ಕಷ್ಟಕ್ಕಾಗುತ್ತೋ ಇಲ್ಲೋ, ನೀವು ವಿದ್ಯೆ ಮಾತ್ರ ನಿಮ್ಮನ್ನು ಬಿಡಲ್ಲ. ಇವತ್ತು ನೆಗ್ಲೆಕ್ಟ್ ಮಾಡಿರಿ. ಯಾವ ಹೆಣ್ಣು ಮಗಳು ವಿದ್ಯೆಯನ್ನು ನೆಗ್ಲೆಕ್ಟ್ ಮಾಡ್ತಾಳೆ, ನಾಳೆ ಮುಂದೆ ಜೀವನದಲ್ಲಿ ಅಕಸ್ಮಾತ್ ಗಂಡನ ಮನೆಯಲ್ಲಿ ಏನೋ ಕಿರಿಕಿರಿ ಆದರೆ ತವ್ರ ಮನೆಯ ಸಪೋರ್ಟಿಗೆ ಬರ್ತಾ ಇದ್ದರೆ ಒಂಥರ ಅಬಲೆ ಆದಂಗೆ ಆಗ್ಬಿಡ್ತಾಳೆ, ಅಸಹಾಯಕಳಾಗ್ಬಿಡ್ತಾಳೆ ಹೆಣ್ಮಗಳು. ಭಾಳ ಕಷ್ಟಪಡಬೇಕಾಗ್ತದೆ, ಬಹಳ ಏನ್ಬೇಕಾಗ್ತದೆ ಸಮಾಜದಲ್ಲಿ. ಅದೇ ಒಂದು ಶಿಕ್ಷಣ ಇತ್ತು ಅಂತಂದರೆ ಕಷ್ಟಪಟ್ಟು ಯಾವುದಾದ್ರೂ ಒಂದು ನೌಕರಿ ಗಿಟ್ಟಿಸ್ಕೋಬೋದು, ಅಥವಾ ಒಂದು ವಿದ್ಯೆ ಇರಬೇಕು. ವಿದ್ಯೆ ಇದ್ದರೆ ತಮ್ಮ ಜೀವನವನ್ನು ತಾವು ರೂಪಿಸ್ಕೊಳ್ತಾರೆ. ಆದ್ದರಿಂದ ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ವಿದ್ಯೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅನ್ಯ ಮನಸ್ಕರಾಗಬೇಡಿ. ಇದು ಭಾಳ ಇಂಪಾರ್ಟೆಂಟು. ಈ ಒಂದು ವಿಶ್ವಾಸವನ್ನು ಕುಟುಂಬಕ್ಕೆ ತಂದುಕೊಳ್ಳಿ. ಈ ವಿಶ್ವಾಸವನ್ನು ಕುಟುಂಬಕ್ಕೆ ತಂದುಕೊಳ್ಳಿ. ನಾವು ಯಾವುದೇ ರೀತಿ ಅನ್ಯಮನಸ್ಕರಾಗದೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಚೆನ್ನಾಗಿ ಓದಿ ಏನಾದರೂ ಒಂದು ಒಳ್ಳೆಯ ನೌಕರಿ ತರ್ತೀವಿ, ನಿಮ್ಮ ಕುಟುಂಬಕ್ಕೆ ನಾವು ಗೌರವವನ್ನು ತರ್ತೀವಿ ಅನ್ನುವ ವಿಶ್ವಾಸವನ್ನು ತಂದೆ ತಾಯಿಗೆ ಮೂಡಿಸಿ. ಸೊ ಅವರು ಸಹ ಸಂತೋಷದಿಂದ ನಿಮ್ಮನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡೋಷ್ಟು ನಂಬಿಕೆಯನ್ನು ಇಟ್ಕೊಳ್ಳಿ. ಚೆನ್ನಾಗಿ ಓದಿ. ನೀವು ಯುವಕರು ಡಿಗ್ರಿ ಪಾಸ್ ಮಾಡಿದ ತಕ್ಷಣ ನೀವು ಮುಂದೆ ಏನಾದರೂ ಒಂದು ಒಳ್ಳೆಯ ನೌಕರಿಯನ್ನು ಪಡೆಯಲಿಕ್ಕೆ, ಯಾವುದಾದ್ರೂ ಪರವಾಗಿಲ್ಲ ಒಂದು ಒಳ್ಳೆಯ ನೌಕರಿಯನ್ನು ಪಡೆಯಲಿಕ್ಕೆ ಈಗಲಿಂದಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಗಮನ ಕೊಡಿ. ಅಕಸ್ಮಾತ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಒಳ್ಳೆಯ ಪ್ರಗತಿಪರ ರೈತ ಆಗಿ ಅಥವಾ ಒಳ್ಳೆಯ ಪ್ರಗತಿಪರ ವ್ಯಾಪಾರಿ ಆಗಿ ಒಟ್ಟು ಏನಾದರೂ ಒಂದು ಸಾಧನೆ ಮಾಡಿ. ಅನ್ಯಾಯವಾಗಿ ನಿಮ್ಮ ಜೀವನವನ್ನು ಈ ನಿರಾಸಕ್ತಿಯಿಂದ ಜೀವನ ಹಾಳು ಮಾಡಿಕೊಡ್ಬೇಡಿ ಅಂತ ಹೇಳ್ತಾ, ಇಷ್ಟು ಮಾತುಗಳನ್ನು ಸುದೀರ್ಘವಾಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಎಲ್ಲ ಹಿರಿಯರಿಗೆ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನೀವೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಿಷ್ಕಲ್ಮಶ ಮನಸ್ಸು, ದೃಢವಾದ ಇಚ್ಛೆ ಇದ್ದಾಗ ಯಾವುದೇ ಸ್ವರೂಪದಲ್ಲಿ ಕಾರ್ಯ ಸಾಧನೆಯಾಗುತ್ತೆ ಎನ್ನುವುದಕ್ಕೆ ನಮ್ಮ ಮಂಜುನಾಥ್ ಪಂಡಿತ್ CPI ಹಿರೇಕೆರೂರು ಅವರು ಪಾಲ್ಗೊಂಡಿರುವುದೇ ನಮಗೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದಂಥ ಪ್ರತಿಯೊಂದು ಮಾತುಗಳು ವಿದ್ಯಾರ್ಥಿಗಳ ಜೀವನದ ಬದುಕು ಹೇಗೆ ಸಾಗಬೇಕು, ಮುಂದೆ ಗುರು ಹಿಂದೆ ಗುರಿ, ಮುಂದೆ ಗುರಿ ಹಿಂದೆ ಗುರುಗಿರಬೇಕು ಎಂದು ಹೇಳುವುದರ ಮೂಲಕ ವಿದ್ಯಾರ್ಥಿಗಳ ಆಗು ಹೋಗುಗಳ ಬಗ್ಗೆ ಸಮಗ್ರ ಬೆಳಕನ್ನು ಚೆಲ್ಲಿದಂಥ ಮಂಜುನಾಥ್ ಪಂಡಿತ್ CPI ಹಿರೇಕೆರೂರು ಇವರಿಗೆ ಮತ್ತೊಮ್ಮೆ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಪ್ರಾಧ್ಯಾಪಕರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬೀಳ್ಕೊಳ್ಳೋಣ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಾವು ಸಮರ್ಪಿಸುತ್ತಿದ್ದೇವೆ. ಇದೀಗ ಅಧ್ಯಕ್ಷೀಯ ನುಡಿಗಳು. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದ ಶ್ರೀ PV ಕೆರಡೇಚಿ, ಕಾರ್ಯಾಧ್ಯಕ್ಷರು ವಿದ್ಯಾಪೀಠ, ಅಂಗವಾಗಿ ಇವರು ಈ ಕಾರ್ಯಕ್ರಮದ ಕುರಿತು ಅಧ್ಯಕ್ಷೀಯ ನುಡಿಗಳಾಡಬೇಕೆಂದು
ಕೋರಿಕೊಳ್ಳುತ್ತೇನೆ. ಲಿಂಗೈಕ್ಯ ಪೂಜ್ಯ ಶಿವಗಳ ಮೃತ್ಯುಂಜಯ ಮಾತೃ ಪ್ರಾರಂಭಿಸಿ ಇಂದಿನ ಮೃತ್ಯುಂಜಯ ಮಹಾಂತ ಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವದ ವಿದ್ಯಾರ್ಥಿ ಒಕ್ಕೂಟದ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಮುಖ್ಯ ಅತಿಥಿಗಳಾದಂತಹ ಚಂದ್ರೀಗೌಡರವರೇ, ಮೃತ್ಯುಂಜಯ ವಿದ್ಯಾಪೀಠದ ಗೌರವಾನ್ವಿತ ಸದಸ್ಯರೇ, ಪ್ರಾಂಶುಪಾಲರೇ ಹಾಗೂ ವರದಿ ವಾಚನ ಮಾಡಿದಂಥ ಲೆಫ್ಟಿನೆಂಟ್ ಹುಸೇನ್ ಸಾಹೇಬ್ರವರೇ, ವಿದ್ಯಾರ್ಥಿ ಒಕ್ಕೂಟದ ಸದಸ್ಯರುಗಳೇ, ವಿದ್ಯಾರ್ಥಿಗಳು, ನಾನು ಈಗ ಸುಮಾರು 22 ವರ್ಷ ಕಾರ್ಯಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅನೇಕ ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇಂದಿನ ವಿಶೇಷತೆ ಅಂದರೆ ನಮ್ಮ ಲೆಫ್ಟಿನೆಂಟ್ ಹುಸೇನ್ ಅವರೇನು ಈ ವರದಿ ವಾಚನ ಮಾಡಿದಲ್ಲ, ಮತ್ತು ಅದೊಂದು ಘಟನೆ ನನಗೆ ವಿಶೇಷವಾದದ್ದು. ಆ ಪುಸ್ತಕ ನಾನು ನೋಡಿದೆ. ಮೊದಲಿನಿಂದಾನು ಕೊನೆಯವರೆಗೂ ಯಾವತ್ತು ಫೋಟೋಗಳೊಂದಿಗೆ ವಿಶೇಷವಾದ ಒಂದು ಪುಸ್ತಕ ರೂಪದ ಒಂದು ಪಠಣೆ ಮಾಡಿದ್ದು ವಿಶೇಷವಾದದ್ದು. ಈ ತರಹದ ವ್ಯವಸ್ಥೆಯಲ್ಲಿ ಆಗಬೇಕು. ಇನ್ನೊಂದು ಮಹತ್ವವಾದ ವಿಷಯ, ನಮ್ಮ ಇಂದಿನ ಹಾಡಿದಲ್ಲ ಕೇಸ ಮದೀನಾ ಮದಿಹಾ ಮಂಕಾಂದಾರ್ ಅಂತ ಬರೆದಿದ್ದಾರೆ, ಮಂಕದಾರ್ ಅಂತ ಬರೆದಿದ್ದಾರೆ, ಮಕಾಂದಾರ್ ಅಂತ ಬರೀಬೇಕು, ಸಾರಿ. ವಿಶೇಷವಾದದ್ದು ಏನು ವಿಶೇಷತೆ ಇದರೊಳಗೆ? ಏನು ವಿಶೇಷ ಕಾಣ್ತದೆ ನಿಮಗೆ? ನಮ್ಮ ಭ್ರಷ್ಟ ರಾಜಕೀಯ ವ್ಯಕ್ತಿಗಳು ದೇಶವನ್ನೇ ಛಿದ್ರವಾಗಿ ಮಾಡಿದ್ದಾರೆ. ಧರ್ಮದ ಹೆಸರಲ್ಲಿ ಏನೇನೋ ಮಾಡಿಬಿಟ್ಟಿದ್ದಾರೆ. ಇಂಥ ಅವಾಂತರಗಳಲ್ಲಿ ಆಕೆ ಮಹಮೂದಿಯ ಒಂದು ಭಾರತೀಯ ಸಂಸ್ಕೃತಿಯ ಹಾಡನ್ನು ಹೇಳಿ ನನ್ನ ವಿಶೇಷವಾದ ಗಣನೆಗೆ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದು ಮುಂದುವರಿಬೇಕು. ನಮ್ಮ ವಿದ್ಯಾಪೀಠ, ನಮ್ಮ ಇದು ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ನಮ್ಮ ಧರ್ಮ ನಾವು ಆಚರಣೆ ಮಾಡಲೇಬೇಕು. ಅದರಲ್ಲಿ ಪರಧರ್ಮ ಅಷ್ಟೇ ಸಹಿಷ್ಣುತೆ ಇರಬೇಕು. ಅದು ನಮ್ಮ ಮೃತ್ಯುಂಜಯ ವಿದ್ಯಾಪೀಠಗಳು ಪದೇ ಹೇಳ್ತಿದ್ರು ನಮಗೆ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ ಇರಬೇಕು. ಆ ದೃಷ್ಟಿಯಿಂದ ಈ ಒಂದು ವಿಶೇಷವಾದ ಘಟನೆ ಅಂತ ಭಾವಿಸ್ತೀನಿ. ನಮ್ಮ CP ಅವರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು, ಚಂದ್ರಗೌಡರು ಮಾಡಿದ್ದಾರೆ. ಆ ಕಾರಣ ನಾನು ಆ ವಿಷಯಕ್ಕೆ ಹೋಗದೆ ಮೃತ್ಯುಂಜಯ ವಿದ್ಯಾಪೀಠದ ಸಂಸ್ಥಾಪಕರ ಅಲ್ಪಜ್ಞಾನಿಗಳ ಅಲ್ಪ ತಿಳುವಳಿಕೆಯ ವಿಶೇಷ ಇಚ್ಛೆ ಏನಾಗಿತ್ತು ಅಂದರೆ, ತಾವು ಅನುಭವಿಸಿದ ವಿದ್ಯಾದಾನದ ಕೊರತೆಯಿಂದ ಅನುಭವಿಸಿದ ಕಷ್ಟಕಾರ್ಪಣ್ಯಗಳು ನಮ್ಮ ಮುಂದಿನ ಪೀಳಿಗೆಗೆ ಬರಬಾರದು ಅನ್ನೋ ದೃಷ್ಟಿಯಿಂದ ತಾವು ಯಾಗ ಸಹಕಾರದಿಂದ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಅದರ ಉದ್ದೇಶವನ್ನು ಆಗ ನಮ್ಮ ಇವರು ಹೇಳಿದಂಗೆ ಬಡವರನ್ನು ವಿದ್ಯಾವಂತರನ್ನಾಗಿ ಸುಸಂಸ್ಕೃತನಾಗಿ ಮಾಡಿಸುವ ಉದ್ದೇಶದಿಂದ ಸ್ಥಾಪಿಸುವಂಥ ಸಂಸ್ಥೆ. ಆ ದಿಶೆಯಲ್ಲಿ ಈ ಹಿಂದೆ ಅನೇಕ ಕಾರ್ಯಕ್ರಮ ನಡೀತಿದೆ. ಆದರೆ ಕಾರಣಾಂತರಗಳಿಂದ ಬೇರೆ ಬೇರೆ ವಿಘಟನೆಗಳಾಗಿವೆ. ಆ ಬಗ್ಗೆ ಮಾಡಿದ ವಿದ್ಯಾರ್ಥಿಗಳೇ, ಒಂದು ನಮ್ಮ CP ಅವರು ಹೇಳಿದಂಗೆ ಅನುಕೂಲದಿಂದ ಹೆಚ್ಚದಂತೆ ನಾವು ತೊಂದರೆಗಳು ಮಾಡ್ಕೊಳ್ಳೋದಾಗ್ತದೆ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಈಗ ವಿದ್ಯಾರ್ಥಿಗಳ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಅನೇಕ ಸೌಲಭ್ಯಗಳನ್ನು ಒದಗಿಸಿದೆ. ಈ ಮೃತ್ಯುಂಜಯ ವಿದ್ಯಾಪೀಠದ ನಾನು ವಿದ್ಯಾರ್ಥಿಯಾಗಿದ್ದ ಬೋರ್ಡಿಂಗಿನ ವಿಚಾರ, ಬೆಳಿಗ್ಗೆ 9:00 ಅವರಿಗೆ ಅನ್ನ ರೊಟ್ಟಿ ಬಿಟ್ಟರೆ ಮುಂದೆ ಸಾಯಂಕಾಲ ಇವರು ಬಿಟ್ಟು ಬೇರೆ ಏನೇನು ಇರ್ತಿದ್ದೆ. ಆದರೆ ನಮ್ಮ ಈ ಹಿಂದೆ ವಿದ್ಯಾರ್ಥಿಯಾದಂಥ ಬನ್ನಿಕೋಟ್ ಹೇಳ್ತಾರೆ, ಎಷ್ಟೊಂದು ಅವರು ನೆನ್ಕೊಂಡು ಅಂತ ಹೇಳ್ತಾರೆ, ಅಯ್ಯೇ ನಮ್ಮ ಬೋರ್ಡಿಂಗ್ ಮುಂದೆ ಹೊಂಡ ಇದ್ದಲ್ಲ, ಅದು ಕಾರ್ಬಾಳಿ ಹೊಂಡ ಅಂತ ಹೇಳಿದ್ರು. ಅಂದರೆ ಊಟ ಮಾಡಿ ಕಾರ್ಬಾಳಿ ತೊಳೆದು ನನಗೆ ಕೇಳಿ ಕಾರ್ಬಾಳಿ ಹೊಂಡ ಐತೆ, ಶೆಟ್ಟಿ ಅಂತಾರೆ ನಮಗೆ.
ಇಲ್ಲ ನಾನು ಮಾಡಿಸಿದ್ದೀನಿ ಮತ್ತು ಒಂದು 2 ವರ್ಷ ಬಂದು ಆ ಊಟದ ನೆನ್ಪಂಡ್ರು ಅವರು. ನಾವು ಒಂದು ಕನ್ನಡ ಊಟ ಮಾಡ್ತಿದ್ದೆ, ಅದು ಅಮೃತವಾಗಿತ್ತು ನನಗೆ. ಅಲ್ಲಿ ಬರೀ ರೊಟ್ಟಿ ಕಾರ್ವಾಳಿ ಕೊಟ್ಟರು. ಈಗಿನ ಇಷ್ಟೆಲ್ಲ ಮುಷ್ಟಾನ್ನ ಜಪದ ಮುಂದೆ ಅದು ಮುಷ್ಟಾನ್ನ ಇದ್ದರೂ ಬರೀಲಂತ ಒಂದು ಘಟನೆ ಅಂತ ಹೇಳಿ ಅಂದರೆ ಇಷ್ಟೇ ಅನುಕೂಲ ಹೆಚ್ಚಾಗಿ ನಮಗೆ ತೊಂದರೆಗಳು ಹೆಚ್ಚು ಅಂತ ನನ್ನ ಭಾವನೆ. ನಾನು ಶಿಪೆ ಹೇಳಿದರು ವಿದ್ಯಾರ್ಥಿಗಳನ್ನ ಹೆಚ್ಚು ಮಾತನಾಡಿರ್ತಾರೆ. ಮೃತ್ಯುಂಜಯ ವಿದ್ಯಾಪೀಠದ ಉದ್ದೇಶ ತಾವೆಲ್ಲರೂ ವಿದ್ಯಾವಂತರಾಗಿ ಸುಸಂಸ್ಕೃತರಾಗಬೇಕು. ಬರೀ ವಿದ್ಯಾವಂತರಾದರೆ ಉಪಯೋಗ ಇಲ್ಲ. ವಿದ್ಯಾವಂತರಾಗಿ ಏನೇನೋ ಮಾಡಲಿಕ್ಕೆ ಕಾರಣಕರ್ತರು ಆಗಿದ್ದಾರೆ. ಆ ದೃಷ್ಟಿಯಿಂದ ಸುಸಂಸ್ಕೃತರಾಗಬೇಕು. ಏನಾಗಂದ್ರೆ ಸುಸಂಸ್ಕೃತರಿಂದ ನಾವು ಒಳ್ಳೆಯವರಾಗಿ ಒಳ್ಳೆಯವರನ್ನು ಒಳ್ಳೆಯಂತ ಕಾಣೋದ್ರಿಂದ ಕಂಡ್ರೆ ಅದೇ ಒಂದು ಸುಸಂಸ್ಕೃತಿಯ ಲಕ್ಷಣ ಅಂತ ನಾನು ಭಾವಿಸ್ತೇನೆ. ಮಾತನಾಡಬೇಕಲ್ಲ ವಿದ್ಯಾರ್ಥಿಗಳೇ, ತಾವೆಲ್ಲ ಈಗ ಹೆಚ್ಚು ಪರಿಶ್ರಮದಿಂದ ಓದಲೇಬೇಕು. ಮುಂದೆ ನಿಮ್ಮ ಜೀವನದಲ್ಲಿ ನಿಮಗೆ ಅವಕಾಶಗಳು ಇದ್ದಾವೆ. ಅದಕ್ಕೆ ಅನುಗುಣವಾಗಿ ವರ್ತಿಸಿದ್ರೆ ಆಮೇಲೆ ಬೇರೆ. ಈ ಪೀರಿಯಡ್ ಹೆಚ್ಚಿನಲ್ಲಿ ನನ್ನ ಒಂದು ಕಾಲೇಜಿನ ಹಾಸ್ಟೆಲ್ ಲಿಂಗರಾಜ್ ಹಾಸ್ಟೆಲ್ ಅಂತ ಅಲ್ಲಿ ನಾನಾ ಬಗೆಯ ನಾವು ವಿದ್ಯಾರ್ಥಿಗಳು. ಅದ್ರಾಗ ನಾವು ಓದೋರು ಹೆಚ್ಚು ಕಡಿಮೆ, ನನ್ನೊಂದಿಷ್ಟು ನಿಂದೆ ಹೆಚ್ಚು. ನಾನು 9:10 ಗಂಟೆ ಆದಮೇಲೆ ನೀನು ಓಡೋಕ್ಕಾಗ್ತಿದ್ದಿಲ್ಲ. ಆದರೆ ನಮ್ಮ ಗೆಳೆಯರು ರಾತ್ರಿ 2 ಗಂಟೆ 3 ಗಂಟೆ ತನಕ ಅವರು ಓದೋ ಒಂದು ಕ್ಲಾಸು, ಬೆಳಗ್ಗೆ ರಾತ್ರಿ 12 ಗಂಟೆ ತನಕ ಓದೋ ಕ್ಲಾಸು. ಆದರೆ ಈ ದೃಷ್ಟಿಯಿಂದ ನನಗೂ ತೊಂದರೆ ಆಗ್ತದೆ. ಏನಪ್ಪ ನಾನು 10 ಗಂಟೆ ಮಕ್ಕಳು ಬಿಡ್ತೇನೆ ಏನಂತ. ಆದರೆ ಆ ದೃಷ್ಟಿಯಿಂದ ನಾವು ಫೈಲ್ನಲ್ಲಿ ಹೆಚ್ಚು ಓದಿ ನಮ್ಮ ವಿದ್ಯಾಭ್ಯಾಸ ಮಾಡಿಕೊಂಡ್ವಿ. ಹೇಳೋ ತಾತ್ಪರ್ಯ ಇಷ್ಟೇ, ಹೆಚ್ಚಾಗಿ ಓದಬೇಕು, ತಿಳ್ಕೊಳ್ಬೇಕು. ಈ ಒಂದು ಅವಕಾಶ ಸದುಪಯೋಗ ಮಾಡಿಕೊಳ್ಬೇಕು. ಆ ಮೂಲಕ ನೀವು ಹೆಚ್ಚು ಘನತೆ ಗೌರವವನ್ನು ಪಡೆಯುವಂತಾಗಬೇಕು ಮತ್ತು ನಿಮ್ಮ ಮನೆತನಕ್ಕೂ ಒಂದು ಹೆಚ್ಚಿನ ಹೆಸರು ತರಬೇಕು, ದೇಶಕ್ಕೆ ಹೆಚ್ಚು ತರಬೇಕು. ಆ ದೃಷ್ಟಿಯಿಂದ ಮೃತ್ಯುಂಜಯ ವಿದ್ಯಾಪೀಠದ ಉದ್ದೇಶವನ್ನು ಈಡೇರಿಸಿದಂತಾಗಲಿ ಧಾರಣ. ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಬಹುಮಾನ ನೀಡುವಂಥ ಕಾರ್ಯಕ್ರಮ. ಈ ಕಾರ್ಯವನ್ನು ಶ್ರೀ ವೆಂಕಟೇಶ್ ಪಿ, ದೈಹಿಕ ಶಿಕ್ಷಣ ನಿರ್ದೇಶಕರು, ಡಾಕ್ಟರ್ ಕೋಟೇಶ್ SP, ಸಾಂಸ್ಕೃತಿಕ ಸಂಘದ ಸಂಚಾಲಕರು ನಿರ್ವಹಿಸಿಕೊಳ್ಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಕ್ರೀಡಾ ವಿಭಾಗದ ಬಹುಮಾನ ವಿತರಣೆ ಶ್ರೀ ವೆಂಕಟೇಶ್ ಪಿ, ದೈಹಿಕ ಶಿಕ್ಷಣ ನಿರ್ದೇಶಕರು ನಿರ್ವಹಿಸಿದರು. ಈ ನೆಲದ ಆರಾಧ್ಯ ದೇವಗಳಾದಂಥ ಮೃತ್ಯುಂಜಯಪ್ಪ, ಮಾಂತಪ್ಪ ಹಾಗೂ ಕೋರಿಟುಪಿ ಸಿದ್ಧಲಿಂಗಪ್ಪ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ವಿದ್ಯಾರ್ಥಿ ಒಕ್ಕೂಟದ ಮುಕ್ತಾಯ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಿರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಮೃತ್ಯುಂಜಯ ವಿದ್ಯಾಪೀಠದ ಸದಸ್ಯರೇ ಹಾಗೂ ನನ್ನ ಪ್ರಾಚಾರ್ಯರೇ ಹಾಗೂ ಸಹೋದ್ಯೋಗಿ ಮಿತ್ರರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ, 2025 ಮತ್ತು 26ನೇ ಸಾಲಿನ ಕ್ರೀಡಾ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಈ ರೀತಿಯಾಗಿದೆ. ಪ್ರತಿ ವರ್ಷದಂತೆ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಮೃತ್ಯುಂಜಯ ವಿದ್ಯಾಪೀಠವಾಗಿರಬಹುದು ಮತ್ತು ನಮ್ಮ ಮಾಂತಸ್ವಾಮಿ ಮಹಾವಿದ್ಯಾಲಯವಾಗಿರ್ಬೋದು ಹಾಗೂ ನಮ್ಮ ಕ್ರೀಡಾ ವಿಭಾಗವಾಗಿರ್ಬೋದು, ಅಂತಹ ಕ್ರೀಡಾ ಪ್ರತಿಭೆಯನ್ನು ಪಡೆದಿರತಕ್ಕಂಥ ಆಲ್ ಇಂಡಿಯಾ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕ್ರೀಡಾ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಪೀಠ ಈ ಒಂದು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಿನಾಂಕ 26/3/2026ರಿಂದ ದಿನಾಂಕ 4/4/2026ರವರೆಗೆ ನಡೆದ ಸೌತ್ ಜೋನ್ ಇಂಟರ್ ಯೂನಿವರ್ಸಿಟಿ ಖೋಖೋ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿರ್ತಕ್ಕಂತಹ ವಿದ್ಯಾರ್ಥಿಗಳ ಹೆಸರುಗಳು ಈ ರೀತಿಯಾಗಿದ್ದಾವೆ. ಇವರು ದಾವಣಗೆರೆಯಲ್ಲಿ ನಡೆದಿರತಕ್ಕಂತಹ ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ನಮ್ಮ ಹಾವೇರಿ ವಿಶ್ವವಿದ್ಯಾಲಯದ
ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ನಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿಯಾಗಿದೆ. ಆ ವಿದ್ಯಾರ್ಥಿಗಳಿಗೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಇಂದಿನ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ SK ಚೆನ್ನನಗೌಡರು ಸರ್ ಅವರು ಹಾಗೂ ಮೃತ್ಯುಂಜಯ ವಿದ್ಯಾಪೀಠದ ಎಲ್ಲ ಸದಸ್ಯರು ಆ ವಿದ್ಯಾರ್ಥಿನಿಯರಿಗೆ ಸನ್ಮಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಈ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕುಮಾರಿ ನಿಸರ್ಗ ಆರ್ ಕೊಪ್ಪತ್ BCom ಅಂತಿಮ ವರ್ಷದ ವಿದ್ಯಾರ್ಥಿನಿ. ಇವರು ಅಂತರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಉತ್ತಮ ಸಾಧನೆಯನ್ನು ಕೂಡ ಮಾಡಿರ್ತಾರೆ. ನಂತರ ಲಕ್ಷ್ಮಿ M ಬೆಳ್ಳಳ್ಳಿ. ಈ ವಿದ್ಯಾರ್ಥಿಗಳಿಗೆ ಚಪ್ಪಳೆ ಮುಖಾಂತರ ನೀವು ಗೌರವಿಸಬೇಕು. ಯಾಕಂದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಪ್ರತಿಭೆ ಅಲ್ಲ. ಅಂತರ್ ವಿಶ್ವವಿದ್ಯಾಲಯದಲ್ಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು. ನಂತರ ಸಾವಿತ್ರ A ಜಡಿಯಣ್ಣನವರು, ರಕ್ಷಿತಾ J ಜಿಗಳಿಕೊಪ್ಪ, ರಾಧಿಕಾ D ಹಾರಗೊಪ್ಪ, ಗುತ್ಯಮ್ಮ G ನಲ್ಲಿಕೊಪ್ಪ. ಅದೇ ರೀತಿಯಾಗಿ ಪುರುಷರ ವಿಭಾಗದಲ್ಲಿ ಕಿರಣ್ ಕುಮಾರ್ ಶಿವಳಪ್ಪನವರು, ಇವರು ಕೂಡ ಈ ವೇದಿಕೆಗೆ ಬರಬೇಕು. ಈ ಎಲ್ಲ ಕ್ರೀಡಾ ಪ್ರತಿಭೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಗಣ್ಯಮಾನ್ಯರು ಈ ಒಂದು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದಿಸಬೇಕು. ಯಾಕಂದರೆ ಅವರು ಒಂದು ವಿಶ್ವವಿದ್ಯಾಲಯ ತಂಡದ ಆಯ್ಕೆ ಆಗಿರಬೇಕಾದ್ರೆ ಅದು ಸಾಕಷ್ಟು ಶ್ರಮದಾನವನ್ನು ಹಾಕಿರ್ತಾರೆ. ಅವರಿಗೆ ಕೊನೆಯ ಪಕ್ಷ ನಿಮ್ಮ ಚಪ್ಪಾಳೆ ಮುಖಾಂತರ ಅವರಿಗೆ ಆಶೀರ್ವದಿಸಬೇಕಾಗಿತ್ತು ಅಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ 2025-26ನೇ ಸಾಲಿನ ಕ್ರೀಡಾ ವಿಭಾಗದಲ್ಲಿ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿನಿ ಮತ್ತು ಈ ವರ್ಷದ ವೀರಾಗ್ರಣಿ ಪಡೆದಿರತಕ್ಕಂಥ ವಿದ್ಯಾರ್ಥಿನಿ ಲಕ್ಷ್ಮಿ M ಬೆಳ್ಳಳ್ಳಿ, ಇವರು ಕೂಡ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಈ ವಿದ್ಯಾರ್ಥಿನಿ ಈ ವರ್ಷದ ವೀರಾಗ್ರಣಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ. ಬಟ್ ಓನ್ಲಿ ಸರ್ಟಿಫಿಕೇಟ್ ಚಪ್ಪಾಳೆ ಮುಖಾಂತರ ಈ ವಿದ್ಯಾರ್ಥಿಗೆ ಗೌರವಿಸಬೇಕು. ಅದೇ ರೀತಿಯಾಗಿ ಅದೇ ರೀತಿಯಾಗಿ 2025-26ನೇ ಸಾಲಿನ NSS ವಿಭಾಗದಿಂದ ಮೈ ಭಾರತ್ ಬಡ್ಜೆಟ್ ಕ್ವಿಜ್ನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ವಿಭಾಗದಲ್ಲಿ NSS ವಿದ್ಯಾರ್ಥಿಗಳು ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ಈ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಕುಮಾರ್ ಮುತ್ತು SK ಇವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ. ನಂತರ ಕುಮಾರಿ ಕವನ ಕೊಳ್ಳಿ
ಇವರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ನ ಪ್ರಶಸ್ತಿಯನ್ನು NSS ವಿಭಾಗದಿಂದ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಇವರಿಗೆ ಅಭಿನಂದಿಸಬೇಕಾಗಿ ವಿನಂತಿ. ಮುಂದಿನ ಒಂದು ಕ್ರೀಡಾ ಪ್ರಶಸ್ತಿಯನ್ನು ಇಂದಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಳಗೊಂಡ್ ಸರ್ ಅವರು ಮುಂದುವರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹೈಯೆಸ್ಟ್ ಸ್ಕೋರರ್ ಇನ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರಿಗೆ 2,000 ರೂಪಾಯಿ ನಗದು ಬಹುಮಾನವನ್ನು ಜಿಯಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದಂತಹ ಶ್ರೀಮತಿ ಪಲ್ಲವಿ ಬೋಳಕಟ್ಟಿ ಮೇಡಮ್ ಅವರಿಂದ ನೀಡಲಾಗುತ್ತಿದೆ. ಆ ವಿದ್ಯಾರ್ಥಿನಿ ಮಿಸ್ ಅರ್ಷಿಯಾ ಫಜಲ್ ಪ್ಯಾಟಿ ವೇದಿಕೆಗೆ ಬಂದು ಅದನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಇವರಿಗೆ ಪ್ರಾಣಿಶಾಸ್ತ್ರ ವಿಭಾಗದ ವತಿಯಿಂದ ಸನ್ಮಾನವನ್ನು ಕೂಡ ಏರ್ಪಡಿಸಲಾಗಿದೆ. ಎಲ್ಲರೂ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಬೇಕು. ಇವರು ಜಿಯಾಲಜಿ ಸಬ್ಜೆಕ್ಟ್ನಲ್ಲಿ ಎಲ್ಲರಿಗಿಂತ ಗರಿಷ್ಠ ಅಂಕವನ್ನು ಪಡೆದಿರುವ ಕಾರಣಕ್ಕಾಗಿ ವೇದಿಕೆಯ ಮೇಲೆ ಇವರಿಗೆ ಈಗ ಸನ್ಮಾನ ಜರುಗುತ್ತಿದೆ. ಮಿಸ್ ಅರ್ಷಿಯಾ ಫಜಲ್ ಪ್ಯಾಟಿ ಇವರಿಗೆ ಜಿಯಾಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದಂತಹ ಶ್ರೀಮತಿ ಪಲ್ಲವಿ ಬೋಳಕಟ್ಟಿ ಅವರು 2,000 ರೂಪಾಯಿ ನಗದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಹೈಯೆಸ್ಟ್ ಅಟೆಂಡೆನ್ಸ್, ತರಗತಿಗೆ ಅತಿ ಹೆಚ್ಚು ಅಟೆಂಡೆನ್ಸ್ ಹೊಂದಿರತಕ್ಕಂತಹ ವಿದ್ಯಾರ್ಥಿನಿಯ ಬಹುಮಾನ 1,000 ರೂಪಾಯಿ ನಗದು ಬಹುಮಾನ, ಅದು ಕೂಡ ಜಿಯಾಲಜಿ ಡಿಪಾರ್ಟ್ಮೆಂಟ್ ವತಿಯಿಂದ ನೀಡಲಾಗ್ತಿದೆ. ಶ್ರೀಮತಿ ಪಲ್ಲವಿ ಬೋಳಕಟ್ಟಿ ಮೇಡಮ್ ಅವರು ಇದನ್ನು ಕೊಡಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿನಿ ಉಮ್ಮಿ ಹಬೀಬಾ ಘಾಟಿ ಅತಿ ಹೆಚ್ಚು ಅಟೆಂಡೆನ್ಸ್ ಹೊಂದಿರುವಂತಹ ವಿದ್ಯಾರ್ಥಿನಿ ಜಿಯಾಲಜಿ ಸಬ್ಜೆಕ್ಟ್ನಲ್ಲಿ. ಕಲಾ ವಿಭಾಗದಲ್ಲಿ ಅತಿ ಹೆಚ್ಚು ಗರಿಷ್ಠ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿ BA ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ದಿವ್ಯಶ್ರೀ ಅಣಜಿ ಇವರಿಗೆ ಮಹಾವಿದ್ಯಾಲಯದ ಪರವಾಗಿ ನಗದು ಬಹುಮಾನ ಹಾಗೂ ಕನ್ನಡ ವಿಭಾಗದ ವತಿಯಿಂದ ಇವರಿಗೆ ಸನ್ಮಾನ ಹಾಗೂ ಇತಿಹಾಸ ವಿಭಾಗದ ವತಿಯಿಂದಲೂ ಕೂಡ ಇವರಿಗೆ ಅತಿ ಹೆಚ್ಚು ಅಂಕ ಪಡೆದಿರುವ ಕಾರಣದಿಂದಾಗಿ ಸನ್ಮಾನ ಜರುಗ್ತಾ ಇದೆ. ದಿವ್ಯಶ್ರೀ ಅಣಜಿ ಅವರಿಗೆ ಕನ್ನಡ ವಿಭಾಗದ ವತಿಯಿಂದ, ಇತಿಹಾಸ ವಿಭಾಗದ ವತಿಯಿಂದ ಹಾಗೂ ಮಹಾವಿದ್ಯಾಲಯದ ಪರವಾಗಿ ಸನ್ಮಾನ. ಈ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ ಅತಿ ಗರಿಷ್ಠ, ಇತಿಹಾಸ ವಿಭಾಗದಲ್ಲಿ ಅತಿ ಗರಿಷ್ಠ ಹಾಗೂ ಕನ್ನಡ ವಿಭಾಗದಲ್ಲಿ ಅತಿ ಗರಿಷ್ಠ ಅಂಕಗಳನ್ನು ಪಡೆದಿದ್ದಾರೆ. ಹಾಗಾಗಿ 3 ವಿಭಾಗದ ವತಿಯಿಂದ ಇವರಿಗೆ ಸನ್ಮಾನ ಜರುಗ್ತಾ ಇದೆ. ವಿಜ್ಞಾನ ವಿಭಾಗದಲ್ಲಿ ಗರಿಷ್ಠ ಅಂಕವನ್ನು ಪಡೆದಂತಹ BSc ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮೀ ಅಂಗಡಿ ಇವರಿಗೆ ಮಹಾವಿದ್ಯಾಲಯದ ಪರವಾಗಿ ನಗದು ಬಹುಮಾನ. ಲಕ್ಷ್ಮೀ ಅಂಗಡಿ ಇವರಿಗೆ ಮಹಾವಿದ್ಯಾಲಯದ ಪರವಾಗಿ ನಗದು ಬಹುಮಾನ. ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ಲಕ್ಷ್ಮೀ ಕೆ ಅಂಗಡಿ ಇವರಿಗೆ ಮಹಾವಿದ್ಯಾಲಯ ಪರವಾಗಿ ಸೈನ್ಸ್ನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರುವುದಕ್ಕಾಗಿ ನಗದು ಬಹುಮಾನ. ವಿದ್ಯಾರ್ಥಿಗಳು ಚಪ್ಪಾಳೆಯನ್ನು ನೀಡ್ತಾ ಇರಬೇಕು ನಿರಂತರವಾಗಿ. ವಾಣಿಜ್ಯ ಶಾಸ್ತ್ರ ವಿಭಾಗದಲ್ಲಿ
ಗರಿಷ್ಠ ಅಂಕವನ್ನು ಪಡೆದಿರುವ ಕಾರಣಕ್ಕಾಗಿ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ನಯನಾ BV ಇವರು ಗರಿಷ್ಠ ಅಂಕವನ್ನು ಪಡೆದಿರ್ತಾರೆ. ಇವರಿಗೆ ಮಹಾವಿದ್ಯಾಲಯದ ವತಿಯಿಂದ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಲಾಗ್ತಿದೆ. ಹಾಗೆ ನಗದು ಬಹುಮಾನವನ್ನು ಕೂಡ ಇವರಿಗೆ ನೀಡಲಾಗ್ತಿದೆ. ನಯನಾ BV ವಾಣಿಜ್ಯಶಾಸ್ತ್ರದಲ್ಲಿ ಗರಿಷ್ಠ ಅಂಕವನ್ನು ಪಡೆದಿರುತ್ತಾರೆ. ಈ ವರ್ಷದ ಉತ್ತಮ ವಿದ್ಯಾರ್ಥಿನಿಯಾಗಿ ಆಯ್ಕೆಯಾದಂತಹ BA ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಪೂರ್ಣಿಮಾ ಹೊಸ್ಮನಿ ಇವರಿಗೆ ಮಹಾವಿದ್ಯಾಲಯದ ಪರವಾಗಿ ನಗದು ಬಹುಮಾನ ಹಾಗೂ ಅರ್ಥಶಾಸ್ತ್ರದ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರುವುದಕ್ಕಾಗಿ ಉಜ್ಜಯಿನಿ ಮಠ್ ಸರ್ ನಿವೃತ್ತ ಪ್ರಾಧ್ಯಾಪಕರು ಇವರ BMS ಕಾಲೇಜ್ ಬಾಡಿಗೆ ಇವರು 1,000 ರೂಪಾಯಿ ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ಇವರಿಗೆ ಮಹಾವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದಲೂ ಕೂಡ ಒಂದು ಚಿಕ್ಕ ಸನ್ಮಾನ. ವಿದ್ಯಾರ್ಥಿನಿಗೆ ತಾವು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ವರ್ಷದ ಉತ್ತಮ ವಿದ್ಯಾರ್ಥಿನಿ, ಮಹಾವಿದ್ಯಾಲಯ ವರ್ಷದ ವಿದ್ಯಾರ್ಥಿನಿ ಹಾಗೂ ಅರ್ಥಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರುವ ಕಾರಣಕ್ಕಾಗಿ ಅವರಿಗೆ ನಗದು ಬಹುಮಾನ ಹಾಗೂ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಅವರಿಗೆ ಚಿಕ್ಕ ಸನ್ಮಾನ. ಧನ್ಯವಾದಗಳು.
ಸಾಂಸ್ಕೃತಿಕ ಚಟುವಟಿಕೆಗಳ ಬಹುಮಾನ ವಿತರಣಾ ಕಾರ್ಯವನ್ನು ನಿರ್ವಹಿಸಿಕೊಟ್ಟಂತ ಡಾಕ್ಟರ್ ಕೋಟೇಶ್ ಎಸ್.ಬಿ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆಯೇ ಚಾಂಪಿಯನ್ ಟ್ರೋಫಿಯನ್ನ ಕಾರ್ಯವನ್ನು ನಿರ್ವಹಿಸಿಕೊಟ್ಟಂತ ಹುಸೇನ್ ಕರ್ಮಲ್ ಸರ್ ಅವರಿಗೆ ಕೂಡ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ, ವಿದ್ಯಾರ್ಥಿಗಳು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ವಂದನಾರ್ಪಣೆ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿಯಾದಂಥ ಮರ್ದಾನ್ ಹಂಸಿ ಅವರಿಂದ. ಸರ್ವರಿಗೂ ಆದರಣೀಯ ನಮನಗಳು. ಇಂದಿನ ಸಮಾರಂಭದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದ ಶ್ರೀ ಪಿ.ವಿ. ಗೆರೋಡಿಜಿ ಅವರಿಗೆ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ವಂದನೆ ಅಭಿನಂದನೆಗಳು. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಆಗಮಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನಾಡಿದ ಶ್ರೀ ಎಸ್.ಕೆ. ಚನ್ನವೀರಗೌಡ್ರವರಿಗೆ ಇವರಿಗೆ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳು. ವೇದಿಕೆಯ ಮೇಲೆ ಆಸೀನರಾದ ವಿದ್ಯಾರ್ಥಿ ಜೀವನಕ್ಕೆ ಬುನಾದಿಯಾದ ಮೃತ್ಯುಂಜಯ ವಿದ್ಯಾಪೀಠದ ಸರ್ವ ಸದಸ್ಯರಿಗೂ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳು. ನಮ್ಮ ಮಹಾವಿದ್ಯಾಲಯದ ನೆಚ್ಚಿನ ಪ್ರಾಚಾರ್ಯರಿಗೂ ಮತ್ತು ಉಪ ಪ್ರಾಚಾರ್ಯರಿಗೂ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಮಹಾವಿದ್ಯಾಲಯದ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೂ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳು. ಇಂದಿನ ಈ ವೇದಿಕೆಯ ಮೇಲಿನ ಅವಕಾಶಕ್ಕಾಗಿ ಧನ್ಯವಾದಗಳು. ಕುಮಾರ್ ಮರ್ದಾನ್ ಹಂಚಿ ಅವರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಸಿಬ್ಬಂದಿ ಕೊಠಡಿಯಲ್ಲಿ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಅಲ್ಲಿ ಆಗಮಿಸಬೇಕು ಅಂತ ಹೇಳ್ತಾ ಇದ್ದೇನೆ.